ಅಮ್ಮ ಗೌರಿ, ಪವಿತ್ರವಾದ ಸಂಗೀತ ಸ್ವರದಿಂದ ಆ ಸ್ವಾಮಿಗೆ ಪ್ರತಿನಿತ್ಯ ಸೇವೆ ಸಲ್ಲಿಸ್ತಾ ಇರೋ ಮಹಾಭಕ್ತಿಯಮ್ಮ ನೀನು. ಎಲ್ಲ ಅವನಿಚ್ಛೆ. ಬರ್ತೀನಿ. ಬಸ್ವಾ, ತಿಂದು. ಪ್ರತಿದಿನ ನಿನಗೆ ಪ್ರಸಾದ ಕೊಡದೆ ಹೋದ್ರೆ ನನಗೆ ತೃಪ್ತಿ ಇರಲ್ಲ. ಅದನ್ನ ತಿಂದೆ ಹೋದ್ರೆ ನಿನಗೆ ತೃಪ್ತಿ ಇರಲ್ಲ. ಬರ್ಲಾ? ಅಪ್ಪಾಜಿ, ಅದರ ತಾತ್ಪರ್ಯನೂ ಹೇಳು ಮಗು. ಪ್ರಾಣಿಗಳು, ಹೆಂಡತಿ, ಮಕ್ಕಳು ಹಾಗೂ ಗೃಹ ಇವೆಲ್ಲ ಪೂರ್ವಜನ್ಮದ ಋಣಾನುಬಂಧದ ಅನುಸಾರವಾಗಿ ಬರುತ್ತದೆ. ಋಣಾನುಬಂಧ ಮುಗಿದ ಮೇಲೆ ಅವೆಲ್ಲ ದೂರವಾಗುತ್ತದೆ. ಅದಕ್ಕಾಗಿ ಚಿಂತಿಸಬಾರದು. ಮಗು, ಅಪ್ಪಾಜಿ. ಮಗು, ನೀಲಕಂಠ. ಯೋ, ಏನಯ್ಯ ಮಾಡ್ತಿದ್ಯಾ? ಏನಿದು? ಕ್ರ್ಯಾಕು. ಒಂದು ಮನೆಯಲ್ಲಿ 2 ಕ್ರ್ಯಾಕ್ ಇರಬಾರ್ದು, ಅದಕ್ಕೆ. ಒಂದು ಕ್ರ್ಯಾಕ್ ಇಲ್ಲಿದೆ, ಇನ್ನೊಂದು ಕ್ರ್ಯಾಕ್ ಇಲ್ಲಿದೆ. ನೀನೆ ಬರೇ ಇಲ್ಲಿ ನಿಂತ್ಕ, ನಿನ್ ಕಾಲ್ ತೋರ್ಸು. ಒಂದು ಸಲ ಕ್ರ್ಯಾಕ್ ಅಂದಿದ್ದಕ್ಕೇನೆ ನನ್ನ ಮೇಲೆ ಇಷ್ಟೊಂದು ಪತಿ ಭಕ್ತಿ ಬಂದ್ಬಿಡ್ತೇನೆ. ಇವತ್ ಯಾವಾರನಯ್ಯ? ಶನಿವಾರ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರಕ್ ಬದ್ಲು ಇಲ್ಲಿರ ನಿನಗೆ ನಮಸ್ಕಾರ ಮಾಡ್ತೀನಿ. ಏನೇ, ನಾನು ನಿನ್ನ ಪಾಲಿಗೆ ಶನಿ ಆಗೋದ್ನೇನೆ? ಇಂತ ಕ್ರಾಕ್ ಜೊತೆ ಸಂಸಾರ ಮಾಡೋದಕ್ಕಿಂತ ನಾನು ಎಲ್ಲಾದ್ರೂ ನಿಂತ್ಕೊಳ್ಳಯ್ಯ. ಇದೇನೇ ಇದು? ಒಳ್ಳೆ ಸಿನಿಮಾ ಥಿಯೇಟರ್ ಮುಂದೆ ಕಟ್ಔಟ್ ನಿಲ್ಸ್ದಂಗ್ ನಿಲ್ಸ್ಬಿಟ್ಟಲೆ. ಬೇಗ ಹಣೆ ತೆಗಿಯ, ಇಲ್ದಿದ್ರೆ 1, 2 ಎಲ್ಲ ಇಲ್ಲೇ ಆಗೋಗುತ್ತೆ. ನಾ ಹೇಳ್ದಂಗ್ ಕೇಳ್ತೀಯಾ? ಏನು? ಮುರುಡೇಶ್ವರ, ನನ್ಗೆ ಯಾವ್ದಾನ ಒಂದ್ ಕೆಲ್ಸ ಕೊಡ್ಸಪ್ಪ. ಬಂದಿದ್ರಾಗೆ 10 ಭಾಗ ನಿನ್ ಕಾಣಿಕೆ ಆಗ್ತೀನಿ ಅಂತ ಆರ್ಕೆ ಮಾಡ್ಕ. ಆಮೇಲೆ ನಾನು ನೀನು ನೀನು ನನ್ನ ಅಯ್ಯೋ ಅದೇನ್ ಬೇಗಳೆ, ನನ್ ಮೈಯೆಲ್ಲ ಒಂಥರ ಜುಮ್ ಜುಮ್ ಅಂತ ಇದೆ. ಮತ್ತೆ ನಿನ್ನ ನೀನು ನನ್ನ ಮುತ್ತಿನಂತ. ಏಯ್ ಅಜ್ಜಿ, ಇದನ್ನ ಒಳಗಡೆ ಹೋಗಿ ಹಾಕೊಂಡು ನೋಡಿ ಸರಿಯಾಗಿದೆಯೋ ಅಲ್ವಾ ಹೇಳಿ. ನೋಡೋದೇನಣ್ಣ, ನಮ್ ಗೌರಿ ಒಲಿಯೋ ಬಟ್ಟೆ, ನಮ್ ಗೌರಿ ನುಡ್ಸೋ ಮಂಗಳವಾದ್ಯದ ಮದ್ವೆ ಕರೆಕ್ಟ್ ಆಗಿರ್ತದೆ. ಅಜಯ್, ಈ ರೌಕ್ಯಾನ್ ಹಾಕೊಂಡು ನಿನ್ ಗೌಡಿಂಗ್ ತೋರ್ಸು. ಹಳೇದನ್ನೆಲ್ಲ ನೆನ್ಸ್ಕೊಂಡು ನೀನ್ ಎತ್ಕೊಂಡು ಕುಡ್ದಾಡ್ಬಿಡ್ತಾನೆ. ಈ ವಯಸ್ಸಿನಲ್ಲಿ ನನ್ನ ಮೇಲೆ ಹಿಂಗ್ ಮಾತಾಡ್ತೀಯಲ್ಲೋ. ಅಕ್ಕ. ಉಮಾ, ಬಾ ಬಾ ಬಾ. ಅಡ್ಗೆ ರೆಡಿ ಆಗಿದೆ, ಬೇಗ ಬರಕ್ ಹೇಳಿದ್ರು ಅಮ್ಮ. ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ ಅಮ್ಮ, ಮುಗಿಸ್ಕೊಂಡ್ ಬರ್ತೀನಿ. ಕೆಲಸ ಇದ್ದೇ ಇರುತ್ತೆ, ಮೊದಲು ಊಟ. ಬಾ ಬಾ ಬಾ. ಬಾಮ್ಮ ಗೌರಿ, ಯಾಕೆ ಇಷ್ಟೊಂದ್ ತಡ? ಏನಿಲ್ಲ ಅದ್ಕೆ, ಇವತ್ತೇನ್ ಅಡ್ಗೆ? ನಿನ್ಗಿಷ್ಟವಾಗಿದ್ದೆ ಗಸಗಸೆ ಪಾಯಸ. ಏನದ್ಕೆ? ಹುಟ್ಟಬ್ಬ ಉಮಂದು, ನನಗಿಷ್ಟವಾದ ಅಡ್ಗೆನಾ? ನಿನಗಿಷ್ಟವಾಗಿದ್ದೆ ನಮಗೆಲ್ಲರಿಗೂ ಇಷ್ಟ ಅಮ್ಮ. ಹೌದಕ್ಕ. ತಗೊಮ್ಮ. ಏನಕ್ಕ ಇದು? ನೋಡು. ಐ, ಹೊಸ ಲಂಗ. ಗೌರಿ, ಇದನ್ನೆಲ್ಲ ಯಾಕಮ್ಮ ತರಕ್ ಹೋದೆ? ಈಗಾಗ್ಲೇ ನಿನ್ ಋಣದ ಭಾರ ನಮ್ಮೇಲ್ ಜಾಸ್ತಿ ಆಗ್ಬಿಟ್ಟಿದೆ. ಋಣನಾ? ಅಣ್ಣ, ಹೇಳಿದ್ಯಾ? ಆ, ಆ. ಅಣ್ಣ ತಂಗಿ ಮಧ್ಯದಲ್ಲಿರೋದು ಬರೀ ಪ್ರೀತಿ ಮಾತ್ರ. ಈ ಋಣ ಹ್ಯಾಕ್ ಬಂತು? ಅಲ್ಲಮ್ಮ, ಅವಳಿಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ. ಅವಳಿಗೇನ್ ಗೊತ್ತಾ ಅಣ್ಣನ ಪ್ರೀತಿ? ತಮಾಷೆ ಸಾಕುರಿ, ಬನ್ನಿ ಊಟ ಮಾಡೋಣ. ಸರಿ, ಎಲೆ ಹಾಕು. ಅಣ್ಣ, ಆ? ಚಂಬೆಲಿ. ನೀನ್ ಕೂತ್ಕೋ. ಯಾಕೆ? ನೀನ್ ಮೊದಲು ಕೂತ್ಕೋ, ಹೇಳ್ತೀನಿ. ಗೌರಿ, ನೀನ್ ಚೊಂಬ್ ಕೇಳಿದೆ ಅಲ್ವಾ? ಅಲ್ಲಿದೆ ನೋಡು. ಅರೇ, ನೀನ್ ಅಲ್ಲಿಗೆ ಹೋಗಂಗಿಲ್ಲ, ಆ ಚೊಂಬೆ ನಿನ್ನ ಹತ್ರ ಬರ್ಬೇಕು. ಹಾಗೆ ಮಾಡ್ತೀನಿ ನಾನು. ಏನಣ್ಣ, ಆ ಚೊಂಬ್ ಇಲ್ಲಿಗೆ ಹೇಗ್ ಬರುತ್ತೆ? ನೋಡ್ತಾ ಇರು ಹೇಗ್ ಬರುತ್ತೆ ಅಂತ. ಏನಣ್ಣ, ಮಾಟ ಮಂತ್ರ ಏನಾದ್ರು ಕಲ್ತಿದ್ಯಾ? ಇಲ್ಲಪ್ಪ, ಮಾಟ ಮಂತ್ರ ಏನೂ ಇಲ್ಲ. ಈಗ ಗೊತ್ತಾಯ್ತು. ನನ್ನ ಕಣ್ ಮುಚ್ಕೊಂತ ಹೇಳ್ತೀಯ, ನೀನ್ ಹೋಗ ಆ ಚೊಂಬ್ ತರ್ತೀಯ? ಖಂಡಿತ ಇಲ್ಲ, ನಾನ್ ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ಆ ಚೊಂಬ್ ಮಾತ್ರ ಇಲ್ಲಿಗೆ ಬರ್ಬೇಕು. ಹಾಗೆ ಮಾಡ್ತೀನಿ. ಹಾಗೆ ಮಾಡಿದ್ರೆ ನೀ ಏನ್ ಕೊಡ್ತೀಯಾ? ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಶಬಾಷ್, ಏನ್ ಕೇಳಿದ್ರು ಕೊಡ್ತೀಯಾ? ನೋಡು, ನೀ ಏನ್ ಕೊಡೋದ್ ಬೇಡ, ನಾನ್ ಹೇಳ್ದಾಗ ಕೇಳಿದ್ರೆ ಸಾಕು. ಅಕಸ್ಮಾತ್ ನಾನ್ ಸೋತೋಗ್ಬಿಟ್ರೆ ನೀನ್ ಹೇಳ್ದಾಗ ನಾನ್ ಕೇಳ್ತೀನಿ, ಸರಿ? ಆಯ್ತು. ಹಾಗಾದ್ರೆ ನಾ ಹೇಳ್ದಾಗ ಕೇಳ್ತೀನಿ ಅಂತ ಮುರುಡೇಶ್ವರನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡು. ಏನಣ್ಣ, ಇದಕ್ಕೂ ದೇವ್ರ ಮೇಲೆ ಆಣೆನಾ? ಆಯ್ತು. ಉಮಾ, ಏನಪ್ಪ? ಆ ತುಳಸಿ ಕಟ್ಟಲಿರೋ ಚೊಂಬನ್ ನನ್ ಕೈ ಕೊಡು. ಆಯ್ತಪ್ಪ.
ಗೆದ್ಬಿಟ್ಟೆ. ನಾನೇ ಗೆದ್ದಿದ್ದು. ಆ? ಉಮಾ ಯಾರು? ನಿನ್ ಮಗಳು. ಅಷ್ಟೇ ಅಲ್ಲ, ನನ್ನ ಒಂದು ಭಾಗ ಅವಳು. ನಾನು ಮದುವೆ ಮಾಡ್ಕೊಂಡು ನನ್ನ ಮಾತು ಕೇಳುವ ಒಬ್ಳು ಮಗಳು ಇರೋದ್ರಿಂದಲೇ ನನಗೆ ಆಲೋಚನೆ ಬಂದಿತ್ತು. ನಿನಗೆ ಮದುವೆ ಆಗಿಲ್ಲ, ಅದಕ್ಕೆ ನಿನಗೆ ಆಲೋಚನೆ ಬರಲಿಲ್ಲ. ನೋಡ್ಕವ್ರಿ, ಕಷ್ಟ ಸುಖ ಹಂಚ್ಕೊಳ್ಳೋದಿಕ್ಕೆ ನಮ್ಮವರು ಅಂತ ಒಬ್ರು ಇರ್ಬೇಕು. ಅದಕ್ಕೆ ಪ್ರತಿಯೊಬ್ಬರಿಗೂ ಮದುವೆ ಮುಖ್ಯ ಅಮ್ಮ. ಅದರಲ್ಲೂ ಸರಿಯಾದ ವಯಸ್ಸಿಗೆ ಮದುವೆ ಆಗೋದು ಅತಿ ಮುಖ್ಯ. ಇವತ್ತು ನಿನ್ ತಂದೆ ತಾಯಿ ಬದುಕಿದ್ದಿದ್ರೆ ಅವ್ರು ನಿನ್ ಮದುವೆ ಮಾಡದೇ ಇರ್ತಾ ಇದ್ರೇನಮ್ಮ. ಒಂದ್ ವೇಳೆ ನಿನ್ ಅಣ್ಣ ತಮ್ಮ ಯಾರಾದ್ರೂ ಇದ್ದಿದ್ರೆ ಅವ್ರು ನಿನ್ ಮದುವೆ ಬಗ್ಗೆ ಯೋಚನೆ ಮಾಡದೇ ಇರ್ತಾ ಇದ್ರೇನಮ್ಮ. ನೀನ್ ನನ್ನ ಮಾತಿಗೆ ತಪ್ಪಿದ್ರು ಆ ಸ್ವಾಮಿ ಕೊಟ್ಟಿರೋ ಆಣೆಗೆ ತಪ್ಪೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಅಣ್ಣ, ಆ ದೇವ್ರ ಸೇವೆಗೆ ಮುಡುಪಾಗಿಟ್ಟಿರೋ ನನ್ನ ಜೀವನನ ಬದಲಾಯಿಸ್ತಾ ಇದೀಯಾ? ಆ ದೇವ್ರ ಮೇಲೆ ಆಣೆ ಇಟ್ಮೇಲೆ ತಪ್ಪಬಾರ್ದು. ಆಯ್ತು, ನಾನ್ ಮದುವೆ ಮಾಡ್ಕೋತೀನಿ. ಸಾವಿತ್ರಿ! ಏನ್ರಿ? ಗೌರಿ ಏನ್ ಹೇಳಿದ್ಲು ಕೇಳಿಸ್ಕೊಂಡ್ಯಾ? ಏನು? ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಹೌದಾ? ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಸುದ್ದಿ. ಆಮೇಲೆ ನಾಳೆನೆ ಹರಕೆ ತೀರ್ಸ್ಬಿಡೋಣ. ಹರಕೆನಾ? ಹಾ. ಹೌದಮ್ಮ, ನೀನು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ದೇವ್ರಿಗೆ ಕ್ಷೀರಾಭಿಷೇಕ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದಾರೆ. ಅಡಿಗೆ ಯಾರು ಹೋಗುತ್ತೆ? ಹೋಗಿ ಕೈ ಕಾಲು ತೊಳ್ಕೊಬ ಹೋಗು. ಬೇಗ ಬನ್ನಿ. ವಿನೋದ, ನೀನ್ ಹೀಗೆ ಊರಿಂದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾ ಇದ್ರೆ ನಿನ್ ಜೊತೆ ನನ್ನ ಕೈಲಿ ತಿರ್ಗೋಕ್ಕಾಗಲ್ಲ ಕಣೋ. ನಿನಗೆ ಮದುವೆ ಅಂತಂದಾಗ್ಬಿಟ್ರೆ ನಮ್ಮ ತಂದೆ ಚಿತಾಭಸ್ಮ ತಗೊಂಡು ಕಾಶಿಗೂ ಕೈಲಾಸಕ್ಕೂ ಹೋಗ್ಬೋದು. ಆದ್ರೆ ಆ ಅದೃಷ್ಟನೂ ನನಗಿಲ್ಲ. ನೀನು ಕಾಲೇಜಿನಲ್ಲಿ ಯಾರೋ ಹುಡುಗಿನ ಪ್ರೀತಿಸ್ತಿದೀಯಾ ಅಂತ ಗೊತ್ತಾಯ್ತು. ಅವಳ ಜೊತೆ ಮದುವೆ ಮಾಡೋಣ ಅಂತಂದ್ರೆ ಅವಳು ಯಾರು ಅಂತಲೂ ಹೇಳ್ತಾ ಇಲ್ಲ. ಹೋಗ್ಲಿ, ಬೇರೆ ಸಂಬಂಧನೂ ಒಪ್ಕೋತಾ ಇಲ್ಲ. ಒಂದು ಕೆಲಸ ಮಾಡು, ನಮ್ಮ ತಂದೆ ಚಿತಾಭಸ್ಮದ ಜೊತೆಲಿ ನಿನ್ನ ತಂದೆ ಚಿತಾಭಸ್ಮನು ಸೇರಿಸಿ ಒಟ್ಟಿಗೆ ತರ್ಪಣ ಬಿಟ್ಬಿಡು. ಇಲ್ಲಪ್ಪ, ನಾನ್ ಮದುವೆ ಮಾಡ್ಕೊಳ್ತೀನಿ. ಏನು, ಮದುವೆಗೆ ಒಪ್ಕೊಂಡ್ಯಾ? ಹುಡುಗಿ ಯಾರು ಅಂತ ಹೇಳೋ, ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಹೇಳ್ತೀನಪ್ಪ, ಒಂದೆರಡು ದಿನ ತಡ್ಕೊಳ್ಳಿ. ಇಷ್ಟೇ ದಿವಸ ಕಾದಿದ್ದೇನಂತೆ, ಇನ್ನು 2 ದಿವಸ ತಾನೆ. ಆಯ್ತು ಬಿಡ, ತಡ್ಕೊಂಡಿರ್ತೀನಿ. ಒಟ್ನಲ್ಲಿ ನೀನು ಮದುವೆಗೆ ಒಪ್ಕೊಂಡ್ಯಲ್ಲ, ಅಷ್ಟೇ ಸಾಕು. ಅಮ್ಮ, ನಾನೊಂದ್ ಹಣ್ಣು ತಿನ್ಲಾ? ಏ, ತಿನ್ಬಾರ್ದು, ತಪ್ಪು. ಏ, ಚಿಕ್ಕ ಮಗು ತಿನ್ಲಿ ಬಿಡೆ. ಅದ್ ಹೇಗ್ರಿ ಆಗುತ್ತೆ? ನೈವೇದ್ಯಕ್ಕೆ ಅಂತಿಟ್ಟಿರೋ ಹಣ್ಣು ತಿಂದ್ರೆ ಎಂಜಲಾಗಲ್ವಾ? ನೀವು ಸರಿನೇ. ಅದನ್ನು ಮೂಸ್ ನೋಡ್ಬಾರ್ದಮ್ಮ, ಅದು ಎಂಜಲ್ ಮಾಡ್ದ ಹಾಗೆ. ಹೋಗು, ಕರ್ಪೂರ ತಗೊಂಬ ನಡಿ. ಆಯ್ತಮ್ಮ. ಅಯ್ಯ, ಏನ್ರಿ ನೀವು? ನಿಮ್ಮ ಅಲಂಕಾರನೇ ಇನ್ನು ಮುಗ್ದಿಲ್ವಾ? ನೀವು ವಿಭೂತಿ ಹಚ್ಕೊಳ್ಳೋದ್ರೊಳಗೆ ಸೂರ್ಯೋದಯ ಆಗ್ಬಿಟ್ಟಿರುತ್ತೆ ಅಷ್ಟೇ. ಅಭಿಷೇಕಕ್ಕೆ ಹೊತ್ತಾಯ್ತು, ಬೇಗ ಹಾಲು ತಗೊಂಡ್ ಬನ್ನಿ. ಹೀಗ್ ಹೋಗಿ ಹಾಗೆ ಬಂದ್ಬಿಡ್ತೀನಿ. ತಗೋಣ ಹಾಲು. ಕರು ಕುಡ್ದು ಎಂಜಲ್ ಮಾಡಿರೋ ಹಾಲಿಂದ ಯಾರಾದ್ರೂ ದೇವ್ರಿಗೆ ಅಭಿಷೇಕ ಮಾಡ್ತಾರ? ಕರ ಬಿಡದೆ ಹಸು ಸ್ವರ ಬಿಡುತ್ತಾನೆ. ನೋಡು, ಸ್ವರ ಬಿಡುತ್ತೋ ಇಲ್ವೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಎಂಜಲ್ ಆಗದೆ ಇರೋ ಬೇರೆ ಹಸುವಿನ ಹಾಲು ನಂಗೆ ಕರ್ದು ಕೊಡು. ಬೆಳಿಗ್ಗೆ ಒಳ್ಳೆ ತಾಪತ್ರೆ ಆಯ್ತಲ್ಲ ನನಗೆ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ಶಾಸ್ತ್ರಿಗಳು, ಬನ್ನಿ ಬನ್ನಿ, ಸರಿಯಾದ ಸಮಯಕ್ಕೆ ಬಂದ್ರಿ. ಇವ್ ನಿದ್ದೆ ಕಣ್ಣಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ, ಕೇಳಿಸ್ಕೊಂಡ್ರ? ನಾನೆಲ್ಲ ಕೇಳಿಸ್ಕೊಂಡಪ್ಪ. ಅಭಿಷೇಕಕ್ಕೆ ಇದೇ ಶ್ರೇಷ್ಠವಾದ ಹಾಲಪ್ಪ. ಇದೇನ್ ಶಾಸ್ತ್ರಿಗಳೇ, ನೀವು ಹೀಗೆ ಹೇಳ್ತಾ ಇದ್ದೀರಿ? ವಾಸನೆ ನೋಡಿದ ಹೂವು ಪೂಜೆಗಾಗೋಲ್ಲ, ಎಂಜಲ್ ಮಾಡಿದ ಹಣ್ಣು ಪೂಜೆಗಾಗೋಲ್ಲ ಅಂದ್ಮೇಲೆ ಎಂಜಲ್ ಮಾಡಿದ ಹಾಲು ಅಭಿಷೇಕಕ್ಕೆ ಹೇಗಾಗತ್ತೆ ಹೇಳಿ? ಏನಪ್ಪ? ಅಪ್ಪ, ಮದುವೆ ಆಗಿ 3 ವರ್ಷ ಆದ್ರೂ ಮಕ್ಳಾಗಿಲ್ಲ. ನಾನೇ ಯಾವಾಗಪ್ಪ ಅದೇ ಎಲ್ಲದೇ? ನೀನು ಅವತ್ತು ದೇವಸ್ಥಾನದಲ್ಲಿ ಡೋಲ್ ಬಾರಿಸ್ತಿದ್ದವಂತಾನೆ, ಬಹಳ ಚೆನ್ನಾಗಿ ಬಾರಿಸ್ತೀಯ. ನಮ್ಮ ವಂಶನೇ ಬಾರಿಸೋ ವಂಶ. ನಮ್ಮ ತಾತ ಕುಳ್ಳಪ್ಪ ಅಂತ. ಒಂದ್ಸಾರಿ ನಮ್ ತಾತ ಡೋಲ್ ಬಾರಿಸಿದ್ದಕ್ಕೆ
ಬಿರಂಗಿ ಹೊಡೆದ್ಬಿಟ್ರು ಅಂತ ಇಂಗ್ಲಿಷ್ ಅವರೆಲ್ಲ ಎದ್ರಕೊಂಡು ಓಡಾಬಿಟ್ರಂತೆ. ಆಗ ಟಿಪ್ಪು ಸುಲ್ತಾನ್ ನಮ್ ತಾತನ್ ಕರ್ಸಿ ಡೋಲ್ ಹೊಡಿಯಕ್ಕೆ ಒಂದು ಚಿನ್ನದ ಕೋಲ್ನೆ ಕೊಟ್ಬಿಟ್ನಂತೆ, ಗೊತ್ತಾ? ಆಮೇಲೆ ನಮ್ಮಪ್ಪ ದೊಡ್ಡಯ್ಯ ಅಂತ ಒಂದು ಸಾರಿ ಡೋಲ್ ಬರ್ಸಿದಕ್ಕೆ ಕೆಟ್ ನಿಂತೋಗಿದ್ ರೈಲ್ ಇಂಜಿನ್ ಚಿಕ್ಕ ಬುಕ್ಕು ರೈಲೇ ಆಡಲ್ಲ ಚಿಕ್ಕ ಬುಕ್ಕು ಅಂತ ಡಬಲ್ ಸ್ಪೀಡ್ ಅಲ್ಲಿ ಡೆಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡದ. ಆವತ್ತಿಂದ ನಮ್ಮ ಅಪ್ಪನಿಗೆ ಡಿಮ್ಯಾಂಡ್ ಹೌದಾ? ಅಷ್ಟೇ ಅಲ್ಲ, ನಾನೊಂದ್ಸರಿ ಡೋಲು ಬಾರಿಸಿದಕ್ಕೆ ಮನೆ ಮೇಲಿದ್ದ ಹೆಂಚುಗಳೆಲ್ಲ ಬಿದ್ದು ಪುಡಿ ಆಗೋಯ್ತು. ಆಗ ಊರ್ನವರೆಲ್ಲ ಎದುರ್ಕೊಂಡ್ಬಿಟ್ಟು, ಲೇ ಗಿಡ, ಇನ್ ಮೇಲಿಂದ ನೀನು ದೇವಸ್ಥಾನದ ಉತ್ಸವಕ್ಕೆ ಮದುವೆ ಕಾರ್ಯಕ್ಕೆ ಮಾತ್ರ ಡೋಲ್ ಬಾರಿಸ್ಬೇಕು ಅಂದ್ರು, ಇಲ್ಲ ಅಂದ್ರೆ ನಿನಗ್ ಬಾರಿಸ್ಬಿಡ್ತೀನಿ ಅಂದ್ರು ಗುರು. ಓಹೋ, ಆಮೇಲೆ ಆಮೇಲೆ ನೀವ್ಯಾರು? ನಾನ್ ಹೊಸದಾಗಿ ಬಂದಿರೋ ಬ್ಯಾಂಕ್ ಮ್ಯಾನೇಜರ್. ಅಂದ್ರೆ ನಿಮ್ ತವ ದುಡ್ಡಿರ್ತದೆ. ದೇವ್ರೆ, ನಾನು ನಿಮ್ಮಂತವ್ರಿಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ? ಚಿಲ್ರೆಗೋಸ್ಕರ. ಓ. ಒಂದ್ 100 ರೂಪಾಯಿಗೆ ಚಿಲ್ರೆ ಕೊಡ್ತೀರಾ? ಈ ದುಡ್ಡೆಲ್ಲ ನಂಗೆನಾ? ಏನ್ ಆಸೆನಯ್ಯ ನಿನ್ಗೆ? ತಗೋ. ಈ ಜೊಬಲ್ಲಿ ಇಟ್ಟಿದ್ನಲ್ಲಪ್ಪ, ಏನಾಯ್ತು ನನ್ ದುಡ್ಡು? ಸರ್, ನೀವ್ ಒಂದ್ ಕೆಲ್ಸ ಮಾಡಿ, ಏನು? ಈ ದಾರಿಲೇ ಹೋಗ್ತಾ ಇರಿ, ನಾನ್ ಮನೆಗೆ ಹೋಗಿ 100 ರೂಪಾಯಿ ತಂದ್ಬಿಡ್ತೀನಿ. ಏಯ್, ನೀನ್ 100 ರೂಪಾಯಿ ಕೊಡೋದ್ ಬೇಡ, ಬಾ ಇಲ್ಲಿ. ಬಾ. ಬೇಡವಾ? ಬೇಡ. ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಸರಿಯಾದ ಉತ್ತರ ಕೊಡು. ಒಂದು ಉತ್ತರಕ್ಕೆ 5 ರೂಪಾಯಿ ಕೊಡ್ತೀನಿ. 5ನೇ ನಂಬರ? 5ನೇ ತಾರೀಕೆ ನಮ್ ತಾತ ಸತ್ತಿದ್ದು. 10. ಅವತ್ ನಮ್ಮ ಅಪ್ಪ ಸತ್ತಿದ್ದು. 15. 15ನೇ ತಾರೀಕೆ ಆ ಕ್ರಾಕ್ನ ಕಟ್ಕೊಂಡು ಸಾಯ್ತಾ ಇದ್ದೀನಿ. ಸರಿ, 20. ಅವತ್ ನಾ ಹುಟ್ಟಿದ್ದೀನ? ಕೇಳಿ. ಅವತ್ತು ದೇವಸ್ಥಾನದಲ್ಲಿ ನಿನ್ ಜೊತೆ ಚಿನ್ನದ ಪದಕ ಇದ್ದ ನಾದಸ್ವರ ಬಾರಿಸ್ತಾ ಇದ್ಲಲ್ಲ, ಅವಳ ಹೆಸರೇನು? ಇದ್ನ ಬಂದು ನನ್ನನ್ನೇ ಕೇಳ್ಬೇಕಾ? ಊರ್ನಲ್ಲಿರೋರ್ನ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಿದ್ರಪ್ಪ ನಮ್ ಗೌರವನ್ ಹೆಸರ್ನ. ಗೌರಿನಾ? ಕೇಳ್ಬಿಟ್ನಾ? 20 ರೂಪಾಯಿ ಆಯ್ತು. ಮದುವೆ ಆಗಿದ್ಯಾ? ಇನ್ನೂ ಇಲ್ಲ, 40 ರೂಪಾಯಿ. ಅಪ್ಪ ಅಮ್ಮ ಇದ್ದಾರ? ಇದಾರೆ, ಗೋಡೆ ಮೇಲಿರೋ ಫೋಟೋದಲ್ಲಿ. 60 ರೂಪಾಯಿ. ನಾದಸ್ವರ ಬಾರಿಸೋದೇನಾ, ಬೇರೆ ಏನಾದ್ರೂ ಕೆಲಸ ಮಾಡ್ತಾಳ? ಒಳ್ಳೆ ಬುದ್ಧಿವಂತೆ, ಚೆನ್ನಾಗ್ ಓದವಳೆ. ಓಹೋ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಹೋಗ್ದೇನೆ ತಲಾಂತರದಿಂದ ಬಂದು ವಿದ್ಯೆ ಅಂತ ನಾದಸ್ವರ ಬರ್ಸ್ತಾಳೆ. ಆಮೇಲೆ ಜೊತೆಲೆ ಮನೆಯಲ್ಲಿ ಟೈಲರಿಂಗ್ ಕೆಲಸನು ಮಾಡ್ಕೊಂಡಿರ್ತಾಳೆ. 80. ಅವಳ ದಿನಚರಿ ಏನು? ಇದೇ ಕಡೆ ಉತ್ತರ. ಇಲ್ಲಿಗೆ ನಿಮ್ ದುಡ್ಡು ಸರೈತದೆ. ಸರಿ, ಹೇಳು. ಬೆಳಿಗ್ಗೆ ಎದ್ದ ತಕ್ಷಣನೇ ನಡೆಯೋ ಕಾಲ್ ಜಾರಬಹುದು, ಆದ್ರೆ ನಡತೆಯಲ್ಲಿ ಜಾರೋಳಲ್ಲ. ತಾವು ಬ್ರಹ್ಮಚಾರಿ. ಹಾಗೆ ಹೇಳೋಕೆ ಕಾರಣ ನಿನಗಿನ್ನೂ ಮದುವೆ ಆಗದೆ ಇರೋದ್ರಿಂದ. ನೀನ್ ನನಗೆ ಒಪ್ಪಿಗೆ ಆಯ್ತು, ಇನ್ನು ಉಳ್ದಿರೋದು. ಮದುವೆ ಅನ್ನೋದು ಪವಿತ್ರವಾದ ಬಂಧನ. ಅದನ್ನ ಗೊತ್ತು ಮಾಡೋದು ಈ ತರ ಕೆರೆ ದಂಡೆ ಮೇಲಲ್ಲ. ಅಫ್ಕೋರ್ಸ್, ನಿಶ್ಚಯ ಅಲ್ಲಾದ್ರೂ ನಿರ್ಣಯ ಇಲ್ಲಲ್ವಾ? ಗೌರಿ, ಮದುವೆ ವಿಷಯ ಮಾತಾಡೋಕೆ ನಿನ್ಗೆ ಯಾರು ಇಲ್ದಿರೋದ್ರಿಂದ ಇದೇ ಸರಿಯಾದ ಸಮಯ, ಸರಿಯಾದ ಜಾಗ ಅಂತ ಬಂದೆ. ನೋಡಿ, ಪರಿಚಯ ಇಲ್ದೇ ಇರೋ ನನ್ನ ನೀನು ಅನ್ನೋದಾಗ್ಲಿ, ಹೆಸರು ಹಿಡಿದು ಕರೆಯೋದಾಗ್ಲಿ, ಹೀಗೆ ಹಿಂದೆ ಬರೋದಾಗ್ಲಿ ತಪ್ಪು. ಪಿತಾ ರಕ್ಷತಿ ಕೌಮಾರಿ ಭರ್ತಾ ರಕ್ಷತಿ ಯೌವನೇ ರಕ್ಷಂತಿ ವಾರ್ಧಕ್ಯೇ ಪುತ್ರಾ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ,
ಯೌವನದಲ್ಲಿ ಗಂಡ, ಮುಪ್ಪಿನಲ್ಲಿ ಮಗ ರಕ್ಷಕರಾಗಿರುತ್ತಾರೆ. ಆಕೆ ಒಂಟಿಯಾಗಿದ್ದಲ್ಲಿ ಸಮಾಜದ ಅಪಕೀರ್ತಿಗೆ ಗುರಿಯಾಗುತ್ತಾಳೆ. ಏಯ್ ಕೊಡಲೇ ನನ್ ಕಾಸು. ಏಯ್ ಏಯ್ ನನ್ನ ಹೆಂಡತಿ ಮೊದ್ಲೇ ಕ್ರಾಕು ಹೊಡಿತಾಳೆ ಕಣ್ರೋ. ಕೊಟ್ಬಿಡ್ರ ನನ್ ಕಾಸು. ಕೊಡ್ರ. ಇದ್ಯಾಕ ಹೆಂಗ್ ಕನ್ವರ್ಸ್ತಾ ಇದ್ಯಾ? ನನ್ ಕಾಸು ಯಾರಿಗೂ ಕೊಡಕಿಲ್ಲ ಅಂತ. ಈ ಪಕ್ಕದ ಮನೆ ಹೋಗಿ ಜೊತೆಗ್ ನಿನ್ ಕಾಟ ನನ್ ಕನ್ಸೆಲ್ಲ ಕರ್ಗೋಯ್ತು. ಕಳ್ರು ನನ್ ಕಾಸು. ನಿಂತವ ಎಲ್ಲದಯ್ಯ ಕಾಸು? ನೋಡ ಇಲ್ಲಿ ನೋಡು. ಇಷ್ಟೊಂದ್ ಕಾಸು ಎಲ್ಲಿಂದ ಬರ್ತಯ್ಯ? ನೀನು ದೇವ್ರ ಹತ್ರ ಆರ್ಕೆ ಮಾಡ್ಕೊಂತ ಹೇಳಿಲ್ವಾ? ಮಾಡ್ಕೊಂಡೆ, ಸಂಪಾದನೆ ಆಯ್ತು 100 ರೂಪಾಯಿ. ಅದ್ ಸರಿ, ದೇವ್ರಿಗೆ 10 ಭಾಗ ಕಾಣಿಕೆ ಹಾಕ್ದಾ? ಇಲ್ಲ. ಯೋ, ಮೊದ್ಲೋಗಿ ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ಟು ಬಂದ್ರೆ ಸರಿ. ಇಲ್ಲ ಅಂದ್ರೆ ಎದೆಯಾಗಿಟ್ಕೊಂಡಿರೋ ನಿನ್ನ ಬೀದಿಗ್ ಬಿಸಾಕ್ಬಿಡ್ತೀನಿ. ನಾನ್ ಯಾರು ಅಂತ ಗೊತ್ತಲ್ಲ? ಗೊತ್ತಲ್ಲ, ಗೊತ್ತು. ಕ್ರಾಕು. ಅಲ್ಲಪ್ಪ ಶಿವ, ಕೊಡವನು ನೀನೆ, ತಿರ್ಗಾ ತಗೊಳ್ಳೋನು ನೀನೆ, ಅದು ಕಮಿಷನ್. ಚಿಚಿ ಕಾಣಿಕೆ. ಈಗ ನಾನ್ ನಿನ್ಗೆ ಕಾಸು ಕೊಟ್ಟೆ ಅಂತ ಅನ್ಕೋ. ನಿನ್ಗೇನೈತೆ ಖರ್ಚು? ಊಟ ತಿಂಡಿನ, ಬಟ್ಟೆ ಬರೇನಾ, ಇಲ್ಲ ಓಡಾಡೋದಕ್ಕೆ ಬಸ್ಸು ಕಾರು ಪ್ಲೇನ್ಗೆ ಕಾಸು ಕೊಡ್ಬೇಕಾ? ಏನು ಇಲ್ವಲ್ಲ. ನೀನಂತೂ ಸಿನಿಮಾ ನಾಟಕ ನೋಡೋದಿಲ್ಲ. ಹಂಗೂ ಬೇಕು ಅಂತಂದ್ರೆ ಉತ್ಸವ ಅದು ಇದು ಎಲ್ಲ ನಿನ್ ಮುಂದೆನೆ ನಡೆದೈತದಲ್ಲಪ್ಪ. ಓ, ಇವತ್ತು ಉತ್ಸವ ಅಲ್ವಾ? ಜನ ಹೊರಗಡೆ ಜಮಾಯಿಸ್ಕೊಂಡ್ಬಿಟ್ಟವ್ರೆ. ಈಗ ನೀನು ನಾನು ಇಬ್ರೇ ಇರೋದು. ಅದಕ್ಕೆ ನಿನ್ಗೊಂದ್ ಮಾತು ಹೇಳ್ತೀನಿ. ನಿನಗೆ ಬೇಕಾಗಿರೋದು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗ್ ದುಡ್ಡಿಗಿಂತ ಹೆಚ್ಚಾಗಿ ಭಕ್ತಿ ತಾನೇ ಬೇಕಾಗಿರೋದು. ನೋಡಪ್ಪ ಬಾಳಶಂಕರ, ಇರು, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟರು ಹತ್ರ ಬಂದು ಹೇಳ್ತೀನಿ. ನಾನು ಕಣ್ಣು ಮುಚ್ಕೊಂಡು ಭಕ್ತಿಯಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದನ್ನೇ ಕಾಣಿಕೆ ಅಂತ ತಿಳ್ಕೊ. ನಮಸ್ಕಾರಮ್ಮ. ನಮಸ್ಕಾರ ರೀ ಹೆಗ್ಡೆ ಅವ್ರೆ, ಮೃದಂಗ ಬಾರ್ಸವ್ರೆಲ್ಲ ಎಲ್ರಿ? ನೋಡಿ, ಮೃದಂಗ ಹರಿದು ಹೋಗಿದೆ. ಅದ್ ಸರಿ, ಮೃದಂಗ ಬಾರ್ಸವ್ರ ಎಲ್ಲಿ? ಅವರು ನಿಮಗೆ ಮುಖ ತೋರ್ಸ್ಲಿಕ್ಕೆ ಆಗದೆ ಹೆದ್ರು ಓಡೋಗಿದ್ದಾರೆ. ಬೇರೆ ಮೃದಂಗ ಸಿಗಲ್ವಾ? ನಮ್ಮೂರ್ನಲ್ಲಿ ಎಲ್ಲಿ ಸಿಗುತ್ತೆ ಮೃದಂಗ? ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ರೀ ಮ್ಯಾನೇಜರ್, ಬನ್ರಿ ಇಲ್ಲಿ. ಏನಮ್ಮ? ಇಲ್ಲೆಲ್ಲಾದ್ರೂ ಮೃದಂಗ ಇದ್ರೆ ತರಿಸ್ರಿ. ಮೃದಂಗನ? ಈಗ ಮೃದಂಗ ಅಂದ್ರೆ ಎಲ್ಲಿ ಸಿಗುತ್ತಮ್ಮ? ಹಾಗಂದ್ರೆ ಹೇಗ್ರಿ? ಏನಾದ್ರೂ ವ್ಯವಸ್ಥೆ ಮಾಡಿ. ಗಿಡಪ್ಪ ಬಾರಪ್ಪ ಇಲ್ಲಿ. ಬಂದೆ. ಏನ್ ಮ್ಯಾನೇಜರ್? ಇವರು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡೋಲ್ ಬಾರ್ಸ್ ಬಾರಿಸ್ತೀಯಾ? ನಾನಾ ಡೋಲ್ ಬಾರ್ಸೋದು? ನಮ್ ಗೌರಿ ನಾದಸ್ವರ ನಾನ್ ಕಿವಿಗ್ ಬಿದ್ರೇನೆ ಬೆಳ್ಳಗ್ಲ ಆಡೋದು. ಇರು. ಯಾಕೆ ಸಮಯ? ಅಮ್ಮ, ಸ್ವಲ್ಪ ನಿಮ್ ಕಾರ್ ಕೊಡಿ, ನಾನು ಗೌರಿನ ಕರ್ಸ್ಬಿಡ್ತೀನಿ. ಸರಿ, ತಗೊಂಡೋಗಿ. ಅಮ್ಮ, ಯಾರದು ಗೌರಿ? ಗೊತ್ತಿರೋ 2 ರಾಗ ಕಲ್ತ್ಕೊಂಡು ಗುಡಿ ಮುಂದೆ ಪ್ರಸಾದಕ್ಕೋಸ್ಕರ ಬಾರಿಸ್ಕೊಂಡು, ಮದುವೆ ಮನೆಯಲ್ಲಿ ಊಟಕ್ಕೋಸ್ಕರ ಬಾರಿಸ್ಕೊಂಡು ಬಿದ್ದಿರ್ತಾಳೆ. ಅಯ್ಯೋ, ಎಲ್ಲ ನನ್ ಕರ್ಮ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ನಿಲ್ಬಾರ್ದು. ನಡೀರಿ ಹೋಗೋಣ. ಬನ್ನಿ ಅಮ್ಮ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರಮ್ಮ. ನೀನ್ ನಮಸ್ಕಾರ ಆಮೇಲೆ. ನೋಡು, ಬೇಕಾ ಬಿಟ್ಟಿ ಬಾರಿಸಿ ನಮ್ ಪ್ರೋಗ್ರಾಮ್ ಹಾಳು ಮಾಡ್ಬೇಡ. ಸರಿಯಾಗಿ ನುಡ್ಸು. ನುಡ್ಸೋದೇನೋ ಬೇಡ, ಸುಮ್ನೆ ಶ್ರುತಿ ಹಿಡಿದ್ರೆ ಸಾಕು. ಹೋಗೋ, ಕೂತ್ಕೋ. ಹೋಗಿ ಹೋಗಿ ಕೂತ್ಕೊಳ್ಳಿ. ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಎಂತ ಅವಮಾನ ಆಗೋಯ್ತು. ಇನ್ಮೇಲೆ ಅವಳು ಓಲ್ಗ ಉದ್ದೇರಾಗ್ ಮಾಡ್ಬಿಡ್ತೀನಿ. ಲೇ ರಂಗ, ಏನಮ್ಮವ್ರೆ? ಅವಳ ಕೈನ ತುಂಡ ಕತ್ತರಿಸಾಕ್ ಹೋಗೋ. ಆಯ್ತ್ರಮ್ಮ. ನಿಲ್ಲು. ಅಪ್ಪ, ಕಲೆಯಿಂದನೇ ಜಯಿಸ್ಬೇಕು. ನಾಳೆನೆ ಇನ್ನೊಂದು ಪ್ರೋಗ್ರಾಮ್ ಫಿಕ್ಸ್ ಮಾಡು. ಅವಳನ್ನ ಅದೇ ಜಾಗದಲ್ಲಿ, ಅದೇ ಜನಗಳ ಮುಂದೆ ಸೋಲ್ಸಿ, ಅದೇ ಜನ ನನಗ್ ಚಪ್ಪಾಳೆ ಹೊಡಿಬೇಕು. ಆಗ್ಲೇ ನನಗ್ ಸಮಾಧಾನ. ಹಲೋ, ನಾನ್ ಕೀರ್ವಾಣಿ ಮಾತಾಡ್ತಾ ಇರೋದು. ನಾಳೆ ದೇವಸ್ಥಾನದಲ್ಲಿ ನನ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿ. ಆಗಲ್ಲ ಮೇಡಮ್, ಬೇರೆ ಬುಕ್ ಆಗಿದೆ. ಏನಂತಮ್ಮ? ಆಗಲ್ವಂತೆ. ಕೊಡಿ. ಹಲೋ, ನಾನ್ ಕಲ್ಯಾಣಿ. ದಯವಿಟ್ಟು ಪ್ರೋಗ್ರಾಮ್ ಯಾವ್ದೇ ಇದ್ರೂ ಕ್ಯಾನ್ಸಲ್ ಮಾಡ್ಕೊಡಿ. ನಮ್ ದೇವಸ್ಥಾನದ ಚರಿತ್ರೆಯಲ್ಲಿ ಒಂದ್ಸಾರಿ ಫಿಕ್ಸ್ ಆದ ಪ್ರೋಗ್ರಾಮ್ ನನ್ನಿಂದೇ ಆಗ್ಲಿ, ಬೇರೆ ಯಾವ ಕಾರಣದಿಂದಲೇ ಆಗ್ಲಿ ಕ್ಯಾನ್ಸಲ್ ಆಗಲ್ಲಮ್ಮ. ಯಾವಾಗ ಖಾಲಿ ಇದೆ? ಇದೇ ದಿನ ಮುಂದಿನ ವರ್ಷ ಇದೆ. ಸರಿ, ಆ ದಿನಕ್ಕೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿ. ಸರಿ ಅಮ್ಮ. ಗೌರಿ ಬಾಮ್ಮ. ನೀವಾ? ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಗೌರಿ, ನಿನ್ ವಿದ್ವತ್ತಿನ ತಿಳಿದೆ, ಕೇವಲವಾಗಿ ಮಾತಾಡ್ದೆ, ಕ್ಷಮಿಸು. ಯಾಕೆ ಹಾಗಂತೀರಾ? ನಿನ್ನ ನಾದಸ್ವರ ನನ್ನ ನಾಟ್ಯ ಸೇರಿದ್ರೆ ನಾವು ಟೂರ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡಬಹುದು. ದೇವ್ರ ದಯದಿಂದ ನನಗೆ ಯಾವ ಕುರ್ತಿನೂ ಇಲ್ಲ. ಹೊರಗಡೆ ಹೋಗಿ ನಾದಸ್ವರ ನುಡಿಸ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಅಣ್ಣ, ಮಜ್ಜಿಗೆ.
ಬೇಗ ತಂದೆ. ಹೋಗ್ಲಿ, ದೇವಸ್ಥಾನದಲ್ಲಿ ನುಡಿಸ್ತೀಯಾ? ಖಂಡಿತ ನುಡಿಸ್ತೀನಿ. ಹಾಗಾದ್ರೆ ಡೇಟ್ ನೋಟ್ ಮಾಡ್ಕೋ. ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ ಇದೇ ದಿನ ನೀ ನಾದಸ್ವರ ನುಡಿಸ್ಬೇಕು. ಅದಕ್ಕೆ ನನ್ ಮಗಳ ಡ್ಯಾನ್ಸ್. ಅಣ್ಣ ಬೇಗ ಬಾ. ಗೌರಿ, ನಿನ್ನನ್ ಸೋಲಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ, ನಿನ್ನ ನಾದಸ್ವರಕ್ಕೆ ನಾನ್ ಡಾನ್ಸ್ ಮಾಡ್ಬೇಕು ಅಂತ. ಇವತ್ತಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಬಂತು ಮಜ್ಜಿಗೆ ಬಂತು. ತಗೊಳ್ಳಿ. ಥ್ಯಾಂಕ್ ಯು. ಈಗ ತಣ್ಣಗಾಯ್ತಾ? ಅಬ್ಬಬ್ಬ, ಬಹಳ ದೂರದಿಂದ ಬಂದಿದ್ದೀರಲ್ಲ. ನನಗ್ ನೀರ್ ನನಗ್ ನೀರ್ ಬೇಕು. ನೀರ್ ಕುಡಿಬೇಡ, ಅದು ಉಪ್ಪು. ಬೇಕು ಅಯ್ಯೋ, ಅದು ಉಪ್ಪು ಕುಡಿಬೇಡ, ಕುಡಿಬೇಡ. ನಿಜವಾಗ್ಲೂ ಉಪ್ಪು ನೀರಿಲ್ಲ ಅಂದ್ರೆ ಸಾಯ್ತೀನಿ. ಅಯ್ಯಯ್ಯೋ, ನೀ ಸಾಯ್ಬೇಡ. ನೀ ಸತ್ರೆ ನಮ್ಮ ಅಪ್ರಾಣೆ ನನ್ನ ಒಬ್ಬನ ಕೈಲೇ ಹೊರಕ್ ಆಗಲ್ಲ. ಇಲ್ಲ, ಬೇಡ. ನಾನ್ ಸಾಯ್ತೀನಿ. ಇದ್ದೋಗ್ಬಿಟ್ಟಲ್ಲಪ್ಪ, ನೀರೆಲ್ಲಿಂದ ತರೋದು? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಅಯ್ಯೋ ಕಳ್ಳನ್ ಮಗಳ, ಅಣ್ಣ ನೀರು 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 ಸಣ್ಣ ನೀರ್ ತಂದ್ಯಾ? ನೀರು ನೀರು ತಗೊಳ್ಳಿ ತಗೊಳ್ಳಿ. ದೇವ್ರಿಗೆ ತಗೊಂಡೋಗ್ತೀವಿ ನೀರಿನ ಬಿದ್ಗನ ಆ ಕುಡುಕ ನನ್ ಮಕ್ಳು ಮುಟ್ಟಿ ಮೈಲ್ಗೆ ಮಾಡ್ಬಿಟ್ರಲ್ಲ ಶಾಸ್ತ್ರಿಗಳೇ. ಪರವಾಗಿಲ್ಲಪ್ಪ, ಆ ನೀರಿನಿಂದ ಒಬ್ಬನ ಪ್ರಾಣ ಉಳಿತಲ್ಲ, ಆ ದೇವ್ರಿಗೆ ಅದೇ ತೃಪ್ತಿ. ನೀರ್ ಕೊಟ್ಟು ನನಗ್ ಪ್ರಾಣ ಕೊಟ್ಟೆ. ನನ್ ಪ್ರಾಣ ಹೋಗ್ತಾ ಇದೆ ಇಲ್ಲಿ. ದೇವ್ರಿಗೆ ಅಭಿಷೇಕಕ್ಕೆ ತಗೊಂಡೋಗ್ತಿರೋ ನೀರ್ನ ಕುಡ್ದು ಬಿಟ್ರಲ್ಲೋ, ನಿಮ್ಗೆ ಒಳ್ಳೇದಾಗಲ್ಲ. ನೋಡಿ, ನಾ ಹೇಳ್ದಾಗ ಮಾಡಿ. ಆ ಮುರುಡೇಶ್ವರನ್ ಮೇಲೆ ಆಣೆ ಮಾಡಿ ಕುಡಿಯೋದು ಬಿಟ್ಬಿಡಿ, ಎಲ್ಲ ಒಳ್ಳೇದಾಗತ್ತೆ. ಹೌದಾ? ಹಾಗಾದ್ರೆ ಇನ್ಮೇಲೆ ಕುಡಿಯೋದಿಲ್ಲ ಅಂತ ಆ ಮುರುಡೇಶ್ವರನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇಟ್ಕೊಂಡ್ರ ಕಾಲ್ನ. ಇಷ್ಟಾರ್ಥ ಸಿದ್ಧಿರಸ್ತು. ಇದು ನಮ್ಮೂರ್ನಲ್ಲಿ ಶರ್ಟ್ ಹೊಲ್ಸಕ್ಕೆ ಅಂತ ತಗೊಂಡ್ ಬಟ್ಟೆ. ಒಂದೇ ಮೀಟರ್ ಇದೆ. ಹುಡುಕಿ ಹುಡುಕಿ ಈ ಊರ್ನಲ್ಲಿ ನನಗೆ ಇಷ್ಟವಾದ ಈ ಬಣ್ಣದ ಬಟ್ಟೆ ಇನ್ನೊಂದು ಮೀಟರ್ ಸಿಕ್ತು. ಇವೆರಡನ್ನೂ ಸೇರಿಸಿ ಹೊಲ್ದ್ಕೊಟ್ರೆ ಇನ್ಮುಂದೆ ನನಗೆ ಬಟ್ಟೆ ಹೊಲಿಯೋ ಕೆಲಸನೇ ಇರೋಲ್ಲ. ಸೂಜಿ ಚುಚ್ಕೊಳ್ತಾ? ಇಲ್ಲ, ಗಡಪಾರಿ ಚುಚ್ಕೊಳ್ತು ನನ್ ಗುಂಡಿಗೆಗೆ. ಆ ಎರಡು ಬಟ್ಟೆ ಹೊಲ್ದ್ರೆ ಒಂದಾಗಬಹುದು, ಆದ್ರೆ ನಮ್ಮಿಬ್ರು ಬಾಳು ಒಂದಾಗೋಲ್ಲ. ಗೌರವ, ಗೌರವ, ಏನಣ್ಣ? ಉಮಾ ಇದ್ದಕ್ಕಿದ್ದಾಗೆ ತಲೆ ಸುತ್ತಿ ಕೆಳಗ್ ಬಿದ್ದು ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ. ಅರ್ಜೆಂಟ್ ಆಗಿ ಚೀಟಿ ಔಷಧಿ ತಗೊಂಡೋಗ್ಬೇಕು. ನಮ್ಮ ಹತ್ರ ಯಾರ ಹತ್ರ ಕಾಸೇ ಇಲ್ವಲ್ಲ. ಈ ದುಡ್ಡು ತಗೊಂಡು ಔಷಧ ತಂದ್ಕೊಳ್ಳಿ. ಇರಣ್ಣ, ನಾನ್ ಕೊಡ್ತೀನಿ. ಸರಿ ಸರ್, ಮತ್ತೆ ಪ್ರಶ್ನೆಗಳನ್ನ ಯಾವಾಗ ಕೇಳ್ತೀರಾ ಸರ್? ಬಿಡಲ್ಲ. ಏನ್ ಬಿಡಲ್ಲ? ನಿನ್ನ ಪ್ರಶ್ನೆಗಳನ್ನ ಕೇಳ್ದೆ ಬಿಡಲ್ಲ ಅಂದ್ರೆ. ಇದ್ದಣ್ಣ, ಬಂದೆಮ್ಮ. ನಾನ್ ಬರ್ಕೊಟ್ಟ ಔಷಧಿ ಎಲ್ಲ ತಂದ್ರ? ನೀವು ಹೀಗೆ ಮುಖ ನೋಡ್ತಾ ನಿಂತ್ರೆ ಮಗು ಪ್ರಾಣಕ್ಕೆ ಅಪಾಯ ಇದೆ. ಔಷಧಿ ತರಕ್ ದುಡ್ಡಿಲ್ಲಪ್ಪ. ಮಗು ಅಣ್ಣ, ಇದ್ದಣ್ಣ ಔಷಧಿ ತರ್ತಿದ್ದಾರೆ. ಬೇಗ ಔಷಧಿ ತಗೊಂಡು ಕೊಡು. ನರ್ಸ್, ನೀವೆಲ್ಲ ಸ್ವಲ್ಪ ಹೊರಡೆ. ಅದಕ್ಕೆ ಅಮ್ಮ ಗೌರಿ, ಔಷಧಿ ಖರ್ಚು 286 ರೂಪಾಯಿ ಆಯ್ತು. ಮಿಕ್ಕಿ ಚಿಲ್ಲರೆ ಇಲ್ಲಿದೆ. 500 ರೂಪಾಯಿ ಕೊಟ್ಟ ನಿನ್ ಚಿನ್ನದ ಪದಕಕ್ಕೆ. ತಗೊಳ್ಳಿ ಅದಕ್ಕೆ, ಇನ್ನೇನಾದ್ರೂ ಖರ್ಚಿಗೆ ಬೇಕಾಗುತ್ತೆ. ನೋಡಿ, ನಿಮ್ ಮಗು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೇನು ಅಪಾಯ ಇಲ್ಲ. ಅಣ್ಣ, ನೀನ್ ಹಿಂಗಿದ್ರೆ ಆಗಲ್ಲ. ಸಣ್ಣ ಆಗ್ಲೇ ಬೇಕ್. ಒಂದ್ ಕೆಲಸ ಮಾಡು, ನಾನೊಂದ್ ಐಡಿಯಾ ಹೇಳ್ತೀನಿ. ದಿನ ಬೆಳಿಗ್ಗೆ ಒಂದೇ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಈ ತರ ನೀನ್ 40 ದಿವಸ ತಿಂದ್ರೆ ನಂತರ ಆಗ್ಬಿಡ್ತೀಯ. ನಿಜವಾಗ್ಲು? ದಿನ ಬೆಳಗ್ಗೆ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ಲೋಟ ಹಾಲು, ರಾತ್ರಿ ಒಂದ್ ಚಪಾತಿ. ಸಣ್ಣ, ನನ್ಗೊಂದ್ ಸಣ್ಣ ಅನುಮಾನ. ಏನದು? ಇದೆಲ್ಲ
ಊಟಕ್ಕೆ ಮುಂಚೆ ತಿನ್ಬೇಕಾ ಊಟ ಆದ್ಮೇಲೆ ತಿನ್ಬೇಕಾ ಸಣ್ಣ ಸಣ್ಣ ಅಣ್ಣ ನಿನ್ನ ಜೀವನದಲ್ಲಿ ನೀನ್ ಸಣ್ಣ ಆಗಲ್ಲ. ನಿನಗೆ ಏನೇನ್ ಬೇಕೋ ಎಲ್ಲಾ ತರಿಸ್ಕೊಂಡು ತಿಂದ್ಬಿಡು. ಏನ್ ಬೇಕಾದ್ರೂ ತಿನ್ಬೋದು, ದುಡ್ಡು ಕೊಡಂಗಿಲ್ಲ. ಯಾಕೆ? ಅಲ್ಲೋಡು, ನಿಮ್ಮ ಬಿಲ್ಲನ್ನು ನಿಮ್ಮ ಮೊಮ್ಮಕ್ಕಳು ಕೊಡುತ್ತಾರೆ. ಏನು ಬೇಕಾದ್ರೂ ತಿನ್ಬಹುದು, ಆದ್ರೆ ದುಡ್ಡು ಮಾತ್ರ ಕೊಡಂಗಿಲ್ಲ. ಏನ್ ಬೇಕು? ಏನೇನಿದೆ? ಚಿತ್ರಾನ್ನ, ರೈಸ್ ಬಾತ್. ಚಿತ್ರಾನ್ನ, ರೈಸ್ ಬಾತ್ ಎರಡು ಒಂದೇ, ವ್ಯತ್ಯಾಸ ಏನು? ಚಿತ್ರಾನ್ನ ಅಂದ್ರೆ ಇವತ್ತಿಂದು, ರೈಸ್ ಬಾತ್ ಅಂದ್ರೆ 3 ದಿನದ ಹಳೇದು. ಬೇಡ, ಆ ಚಿತ್ರಾನ್ನನೇ ಒಂದ್ 40 ಬೇಡ 39 ಪ್ಲೇಟ್ ಇವ್ರಿಗೆ, ಮಿಕ್ರ ನನಗೊಂದ್ ಕೊಡಿ. ತಿಂಡಿ ಇಲ್ಲ ಸರ್, ಆಗೋಯ್ತು. ಮತ್ತೆ ಈಗ ತಾನೇ ಇದೆ ಅಂದ್ರಲ್ರಿ? ಇರೋ ತಿಂಡಿ ಎಲ್ಲ ನಿಮ್ಗೆ ಕೊಟ್ಬಿಟ್ರೆ ದಿನ ಬರೋರ್ಗೆ ಏನ್ ಕೊಡೋದು? ಕೂಲ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ಯಾರು? ಸಣ್ಣ ಸಣ್ಣ. ಅಯ್ಯೋ ನೀನಾ ನೆಲ್ಲ ಸಿಗ್ಲು ಹೊಡಿ ತೋರ್ಕೊಂಡೆ. ಇದೇನಿದು? 400 ರೂಪಾಯಿ. ಸಣ್ಣ, ಆ ಬೋರ್ಡ್ ನೋಡ್ಲಿಲ್ವಾ? ಆ ಬಿಲ್ಲು ನಾವು ಕೊಡಂಗಿಲ್ಲ, ನಮ್ಮ ಮೊಮ್ಮಕ್ಳು. ಮುಚ್ಚಿ ಬಾಯ್, ಇದು ನಿಮ್ ತಾತ ತಿಂದಿರೋ ಬಿಲ್ಲು. ಅಲ್ಲಿ ದುಡ್ಡು ಕಟ್ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಗೊತ್ತಲ್ಲ ರುಬ್ಬಕ್ಕೆ. ಗಿಡ್ಡ, ಹೇಗಿದೀಯಾ? ಹಿಂಗಿದೀನಿ. ಹೋಗಿ ಹೋಗಿ ಇವನ್ನ ಮಾತಾಡ್ಸದ್ನಲ್ಲಪ್ಪ. ಛೇ ಬಾಬಾ ಕೂತ್ಕೋ. ಏನ್ ಸರ್, ಅರ್ಜೆಂಟ್ ಆಗಿ ಏನೋ ಹೇಳ್ ಕಳ್ಸಿದ್ರಂತೆ? ಅದು ಗೊತ್ತು ಗೊತ್ತು, ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕು, ನನಗ್ ದುಡ್ಡು ಬೇಕು. ಆದ್ರೆ 20 ರೂಪಾಯಿಗೆ ಆಗಲ್ಲ ಸರ್, 50 ರೂಪಾಯಿ. ಯಾಕೆ ಅಷ್ಟೊಂದು ನೆನ್ನೆ ದುಡ್ಡು? ತಾರೀಕು ಎಷ್ಟು ಸರ್? 9. ಇವತ್ತು 10. ನೆನ್ನೆ 9 ಒಂದು ಸಂಖ್ಯೆ, ಇವತ್ತು 10 2 ಸಂಖ್ಯೆ, ಎಷ್ಟು ಬೇಗ ಬೆಳೆದ್ಬಿಟ್ಟಿದೆ ನೋಡಿ. ಸರಿ ಸರಿ ಕೊಡ್ತೀನಿ. ನೀನ್ ಒಳಗ್ ಬರುವಾಗ ನಿನ್ನ ಮಾತಾಡ್ಸಿದ್ರಲ್ಲ ಅವಳು ಕಲ್ಯಾಣಿ ಅಂತ, ಪಕ್ಕದಲ್ಲಿದ್ದವರು ತಾಯಿ ಕೀರ್ವಾಣಿ, ಡಶ್ ಮನೆಯವರು. ಡಸ್ಸ? ಹ್ಞೂ ಸರ್, ಈ ಟಿವಿ ಬರೋದಕ್ಕೆ ಮನೆ ಮೇಲ್ಗಡೆ ದೊಡ್ಡದಾಗಿ ಬಾಂಡ್ಲಿ ತರ ಇಟ್ಟಿರ್ತಾರಲ್ಲ ಅದು. ಅಯ್ಯೋ ಡಿಶಯ್ಯ ಅದು. ಅದೇ ಅದೇ. ಈ ವ್ಯಾಪಾರಕ್ಕೆ ಅಂತ ಇವ್ರ ಗಂಡ ಅಮೆರಿಕಕ್ ಹೋದ್ರು. ಅಲ್ಲಿ 16 ವರ್ಷದ ಬುಸ್ ಅನ್ನೋ ಹುಡುಗಿನ ಮದ್ವೆ ಆಗ್ಬಿಟ್ರು. ಇವ್ರಿಗೆ ಡೆಶ್ನ ಕಳ್ಸ್ಕೊಟ್ಬಿಟ್ರು. ಆವತ್ತಿನಿಂದ ಅವ್ರ ಅಲ್ಲೇ, ಇವ್ರು ಇಲ್ಲೇ. ಆದ್ರೂನು ಕಲ್ಯಾಣಿ ಹುಟ್ಟಿದ್ಲು. ಅದು ಹೇಗೆ? ಆ ಯಪ್ಪ ಊರ್ಗ್ ಹೋಗೋವಾಗ ಈ ಎಮ್ಮನ್ 3 ತಿಂಗಳಾಗಿತ್ತಲ್ಲ. ಕಲ್ಯಾಣಿಗೆ ಮದುವೆ ಆಗಿದ್ಯಾ? ಇಲ್ಲ. ಓಹೋ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಸರ್. ಇವತ್ತಿಗೆ ಸಾಕು. ಎಷ್ಟಾಯ್ತು? ಒಂದ್ 500 ರೂಪಾಯಿ ಇದ್ರೆ ಕೊಟ್ಟಿರಿ ಸರ್. 500? ಮುಂದೆ ಪ್ರಶ್ನೆಗಳನ್ನ ಕೇಳ್ತಿರಲ್ಲ ಸರ್, ಆಗ ವಜಾ ಮಾಡ್ಕೊಂಡ್ರಾಯ್ತು. ನಮ್ಮ ಉಮ್ಮನ್ಗೆ ಹುಷಾರಿಲ್ದ ಇದ್ದಾಗ ಗೌರಿ ಚಿನ್ನದ ಪದಕಗಳನ್ನ ಅಡ ಇಟ್ಟಿದ್ಲು. ಮತ್ತೆ ಅದನ್ನ ಬಿಡ್ಸ್ಕೊಂಬಂದು ನಾದಸ್ವರ್ಗ ಕಟ್ಟಿದ್ರೆ ಚಂದ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ಸರಿ ಸರಿ ಕೊಡ್ತೀನಿ. ನಾನು ಶಿಕಾರಿಗೆ ಹೋಗ್ಬೇಕು, ಯಾವ ಕಡೆ ಹೋದ್ರೆ ಚೆನ್ನಾಗಿರುತ್ತೆ? ನಮ್ಮ ದೇವಸ್ಥಾನದ ಎದುರುಗಡೆ ಸಮುದ್ರದ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದೆಯಲ್ಲ ಸರ್, ಅದ್ರ ಮೇಲೆ ಕೂತ್ಕೊಂಡ್ರೆ ನಿಮಗ್ ಶಿಕಾರಿನೂ ಆಗುತ್ತೆ, ತಣ್ಣ ಗಾಳಿನೂ ಬರುತ್ತೆ ಸರ್. ಇಷ್ಟು ದುಡ್ಡು ಎಲ್ಲಿಂದ ಬಂತು? ಬ್ಯಾಂಕ್ ಮ್ಯಾನೇಜರ್ ಇಲ್ವಾ, ಅವ್ರು ಕೊಟ್ರು. ಸುಮ್ನೆ ಕೊಟ್ರಾ? ಏ, ಈ ಊರ್ಗ ಅವ್ರು ವಾಸಬರಲ್ವಾ, ಒಬ್ಬೊಬ್ಬರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರೆ, ಅವ್ರಿಗೆ ಉತ್ತರ ಸಿಗುತ್ತೆ, ನನಗ್ ದುಡ್ಡು ಸಿಗುತ್ತೆ. ಇವತ್ತು ಡಶ್ ಕಲ್ಯಾಣಿ ಬಗ್ಗೆ ಕೇಳಿದ್ರು, ಆ ದುಡ್ಡಿನಲ್ಲಿ ಈ ಪದಕಗಳನ್ನೆಲ್ಲ ತಂದ್ಬಿಟ್ಟೆ. ಅದಕ್ ಮುಂಚೆ ಯಾರ ಬಗ್ಗೆ ಕೇಳಿದ್ರು? ಕೇಳಿದ್ರು, ನಿನ್ ಬಗ್ಗೆನೆ. ಇಲ್ಲಿ ಏನ್ ಮಾಡ್ತಿದ್ಯಮ್ಮ? ನನ್ನ ಹೃದಯ ಗೀತೆ. ಹೃದಯ ಗೀತೆ ಅಮ್ಮ. ಇದು ಶರಪಂಜರ, ಇದು ನನಗೂ ಹೆಂಡತಿ ಬೇಕು. ಅಯ್ಯೋ ಹುಚ್ಚಿ, ನನಗೂ ಗಂಡ ಬೇಕು. ಹೊಸ ಕೆಸಟ್ ತಂದಿದ್ದೀನಿ, ಬಾ ನಾವಿಬ್ರು ನೋಡೋಣ. ಮದುವೆ ಮಾಡ್ಕೋಬೇಕು. ನಮ್ಗೆ ಯಾರೇ ಹೆಣ್ ಕೊಡ್ತಾರೆ? ಹೆಣ್ ಕೊಡಲ್ಲ, ನಾವೇ ಹುಡ್ಕೋಬೇಕು. ನಮಗ್ ಕೈ ಇಲ್ವಾ, ಕಾಲಿಲ್ವಾ, ಏನಂತೀಯ? ಇದೆ ಇದೆ, ಎಲ್ಲ ಇಷ್ಟಿಷ್ಟಿದೆ. ಹುಡುಗಿನ ಹುಡ್ಕೊಂಡು ಆಮೇಲೆ ಲವ್ ಮಾಡ್ಬೇಕು. ಲವ್ ಅಂದ್ರೆ ಏನು ಅಂತನಾರು ಗೊತ್ತೇನೆ ನಿನಗೆ? ನನ್ಗ ಚಿಕ್ಕ ಹುಡ್ಗ, ನಿನಗೇನ್ ಗೊತ್ತು? ನಾನು ಕಣ್ಣಿಗೆ ಕಂಡ ಎಲ್ಲಾ ಹುಡುಗಿಯರ್ನು ಲವ್ ಮಾಡ್ದೆ, ಆದ್ರೆ ನನ್ನ ಒಂದ್ ಹುಡುಗಿನೂ ಲವ್ ಮಾಡ್ಲೇ ಇಲ್ಲ. ಹೆಂಗ್ ಮಾಡ್ತಾರೆ? ನೀನೇನು ಮನುಷ್ಯನ? ಒಂದು ಮನುಷ್ಯರ ಗುಂಪು ನೀನು. ಒಂದೇ ಒಂದ್ ಹುಡುಗಿ ನನ್ ಲವ್ ಮಾಡಿ ಬೀಚಿಗೆ ಬಾ ಅಂದ್ಲು. ಸುಮ್ನೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಒಂದು ಹೂವು, ದೊಡ್ಡ ಹೂವು, ಗುಲಾಬಿ ಹೂವು, ಬೀಚಲ್ಲಿ ಅವಳು ಆ ಕಡೆ ತಿರ್ಕೊಂಡಿದ್ಲು. ಅವಳ ಹೆಸರು ನನಗೆ ಗೊತ್ತಿಲ್ಲ. ಅವಳನ್ನ ಕರೆಯಕ್ಕೋಸ್ಕರ ಆ ಹೂ ತಗೊಂಡು ಅವಳ ಕೈ ಮೇಲೆ ಹಾಕ್ದೆ.
ಅವಳ ಕೈ ಮುರಿದೋಯ್ತು. ಗುಲಾಬಿ ಹೂ ಹಾಕಿದ್ರೆ ಕೈ ಹೆಂಗೆ ಮುರಿದೋಗುತ್ತೆ? ಹೂ ಮುದ್ದಾಗಿದೆ, ಕಿದ್ರೆ ಹಾಳಾಗುತ್ತೆ ಅಂತ ಹೂವಿನ ಕುಂಡನೇ ಎತ್ಕೊಂಡು ಅವಳ ಕೈ ಮೇಲೆ ಹಾಕ್ದೆ. ಅವಳ ಕೈಯು ಕಟ್ಟು, ನಮ್ ಲವ್ ಕಟ್ಟು. ಸಣ್ಣ ನೀನು ಕಟ್ಟ. ನೋಡು, ಇನ್ಮೇಲೆ ಇದೆಲ್ಲ ನಿನ್ ಕೈಲಿ ಆಗಲ್ಲ. ನಾನು ಲವ್ ಮಾಡ್ತೀನಿ. ನಾನ್ ಮದುವೆ ಮಾಡ್ಕೋತೀನಿ. ನಿನ್ನ ಅಲ್ಲಡೋ. ಹುಡುಗಿ ಬೊಂಬಾಟಾಗಿದೆ. ನನಗೆ 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 ಸಣ್ಣ ನಾನೇ ಅಣ್ಣ. ಎಲ್ಲಿ ಹೂ? ಹೂ ಬೇಡ. ನೀನು ಹೂವಿನ ಕಥೆನೂ ಬೇಡ, ಆ ಹುಡುಗಿ ಕೈ ಮುರಿಯೋ ಕಥೆನೂ ಬೇಡ. ರಾಜ ಯಾರಿಗೆ? ರಾಜ ರಾಜ ನನಗೆ, ರಾಣಿಯೂ ನನಗೆ. ಇಲ್ಲ ಹೇಳ, ರಾಜ ಯಾರಿಗೆ? ರಾಜ ರಾಣಿ ಎಲ್ಲೋಯ್ತು? ರೂಪಾಯಿ ಎಲ್ಲಿ? ಕಳ್ಳನ್ ಮಕ್ಳ, ಅಲ್ಲಿದ್ಯಾ ನೀನು? ನಮ್ಮ ಮಾತೆಲ್ಲ ಕೇಳಿಸ್ಕೊಂಬಿಟ್ಯಾ? ನಾನೇನು ಕೇಳಿಸ್ಕೊಂಡಿಲ್ಲ ಬಿಡು. ನನ್ ರೂಪಾಯಿ ನಿನ್ನ ಹತ್ರ ಇದ್ಯಾ? ಮೊದ್ಲು ನಿಮ್ ಗೋಳೆ ಏನಂತ ಹೇಳ್ರಿ. ನಮ್ಗೊಂದ್ ಸಿಕ್ಕಿದೆ, ನಮ್ಮಲ್ಲಿ ಯಾರ್ ತಗೊಳ್ಳೋದು ಅಂತ. ಇದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ. ಹಂಗೆಲ್ಲ ಅರ್ಧ ತಗೊಳಕ್ ಆಗಲ್ಲ ಕಡೆಯ. ಯಾರಾದ್ರೂ ಒಬ್ರು ಪೂರ್ತಿ ತಗೋಬೇಕು. ಹಂಗ ಸರಿ. ನಿಮ್ಮಲ್ಲಿ ರಾಜ ಯಾರು? ನಾನೇ ರಾಜ. ಲೋ ಸಣ್ಣ, ನೀನ್ ಬಿಟ್ಬಿಡು, ಅಣ್ಣನ್ ಕೊಟ್ಬಿಡು. ಮತ್ತೆ ರೂಪಾಯಿ? ಆ ರೂಪಾಯಿ ನಮಗ್ ಬೇಡ ಬಾ. ಲೋ ಸಣ್ಣ, ಇದನ್ನ ಇಟ್ಕೋ. ನೀ ಅಲ್ಲಿ ಹೋಗಿ ಅವಳು ಕಣ್ಣೊಡಿ, ಅವಳು ಲಕ್ರೆ ನನ್ ಕರಿ. ನಾನ್ ಕರಿಯೋದಿಲ್ಲ. ನೀ ಸೈಡ್ ರೀಲು, ನಾನ್ ಮೈನ್ ಪಿಕ್ಚರು. ನೀನ್ ಲವ್ ಮಾಡು, ನಾನ್ ಮದುವೆ ಮಾಡ್ಕೋತೀನಿ. ನೀ ಮದುವೆ ಮಾಡ್ಕೋ, ಬಾಕಿ ನಾನ್ ನೋಡ್ಕೋತೀನಿ. ಅಣ್ಣ ನಕ್ಬಿಟ್ಲು. ಸಣ್ಣ, ಮೇನ್ ಪಿಕ್ಚರ್ ಸ್ಟಾರ್ಟು, ಸೈಡ್ ರೀಲು. ಸೈಡಿಗೆ ಬಾ. ನಿನ್ ಹೆಸರೇನು? ಸಾಕಮ್ಮ. ತಾಳಿ. ಸಣ್ಣ, ನಾನ್ ಇಲ್ಲೇ ಇದ್ದೀನಿ. ನೀನ್ ಯಾವಾಗ ತಾಳಿ ಕಟ್ಟಿದ್ದು? ನಾನ್ ಕಟ್ಟಿಲ್ಲ. ಮತ್ ಯಾರು ತಾಳಿ ಕಟ್ಟಿದ್ದು? ಹೇಳ್ತೀನಿ. ನಿನ್ನ ಹೆಣ್ಮಕ್ಳು ನೋಡಿದ್ದೀರಾ? ನೀನು ಬಂದೇ ಬರ್ತೀಯ ಅಂತ ನನಗ್ ಗೊತ್ತು. ಆದ್ರೆ ಈ ಸಲ ಮದುವೆ ಬೇಡ ಅಂತ ಮಾತ್ರ ಹೇಳ್ಬೇಡ. ನನ್ ಮದುವೆ ನಡೆಯೋದು ಮನುಷ್ಯನ್ ಜೊತೆ, ನಿನ್ನಂಥ ಮೃಗದ ಜೊತೆಲಲ್ಲ. ನನ್ನ ಮೃಗ ಮಾಡಿ ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬರೋ ಹಾಗೆ ಮಾಡಿದ್ದು ನೀನು. ಅದಕ್ಕೆ ನಿನ್ನೆ ನಾನು ಮದುವೆ ಆಗ್ತೀನಿ. ನನ್ ಜೀವ ಇರೋವರೆಗೂ ನನ್ ಕುತ್ತಿಗೆಗೆ ನೀನ್ ತಾಳಿ ಕಟ್ಟಕ್ಕಾಗಲ್ಲ. ಜಡೆ ಕಟ್ಟು ನಿನ್ಗೆ ಇಷ್ಟು ಪೊಗರಿದ್ರೆ ತೊಡೆ ತಟ್ಟು ಗಂಡು ನನ್ಗೆಷ್ಟಿರ್ಬೇಕು? ಆ ಜಡೆ ಕಟ್ಟಕ್ಕೋಸ್ಕರನೇ ಮಹಾಭಾರತ ನಡೆದಿದ್ದು, ಗೊತ್ತಾ? ನಿಲ್ಲು. ಬಿಚ್ಚಿದ್ದ ಮುಡಿನ ಕಟ್ಸಿದ್ದು ಮಹಾಭಾರತ, ಕಟ್ಟಿದ್ದ ಜಡೆನ ಬಿಚ್ಚೋದೆ ಇಂದಿನ ಭಾರತ. ಕ್ಷಮಿಸ್ಬಿಡು. ಯತ್ರ ನಾರ್ಯಸ್ತು ಪೂಜ್ಯಂತೆ. ಒಲೆಗಿಲೆ ಏನು ಇಲ್ಲ, ಅವನಿಗೆ ಬಹಳ ಸಂತೋಷ ಆದಾಗ ಹಿಂಗ್ ಮಾಡ್ತಾನೆ. ಬರ್ತಾ ಇದೆ, ಬರ್ತಾ ಇದೆ. ಏನ್ ಬರ್ತಾ ಇದೆ? ಬೇರು ಬೇರು ಬೇರು.
ಅದಕ್ಕೆ ಯಾಕೆ ಒಳ್ಳೆ ಅದ್ರವಾಯಿ ಬಂದವಂತಾರ ಆಡ್ತಾ ಇದ್ಯಾ ವರ್ಷಕ ಚಚ್ಚೆ ಏನಿದು ಕರ್ತಿಪ್ಪು ಮುಖ ಒರ್ಸ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಖರ್ಚಪ್ಪ. ಇನ್ನು ನಿಂಗ್ ಚಡ್ಡಿ ಹೊಲ್ಸ್ಬೇಕು ಅಂತಂದ್ರೆ ಮಿಲ್ಲಲ್ಲಿರೋ ಬಟ್ಟೆ ಎಲ್ಲ ಬೇಕು. ಅದ್ ಬಿಡು, ಮೊದ್ಲು ಐಡಿಯಾ ಬೇಕು. ನಂಗ್ ದುಡ್ಡು ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಮೊದ್ಲು ಬ್ಯಾಂಕ್ ಬೀಗ ತೆಗಿಬೇಕು ಅಂದ್ರೆ ಕೀ ಬೇಕು. ಕೀ ಎಲ್ಲಿರುತ್ತೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರುತ್ತೆ. ಮ್ಯಾನೇಜರ್ ಎಲ್ಲಿರ್ತಾರೆ? ಮ್ಯಾನೇಜರು ನನಗ್ ಚೆನ್ನಾಗ್ ಗೊತ್ತು, ಅವ್ರು ನನ್ ಫ್ರೆಂಡ್. ಹೌದಾ? ಹೋಗಿ ಇಸ್ಕೊಂಡ್ ಬಾ. ಏ ನೀವು ಬೇಡ, ನಾನೇ ಹೋಗಿ 15 ನಿಮಿಷದಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ಇಷ್ಟು ಬೇಗ ಇಸ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲಿರೋ ಪೊಲೀಸ್ನವ್ರು ಕರ್ಕೊಂಬರೋದು ಎಷ್ಟತ್ತ? ಪೊಲೀಸ್ ಯಾಕೆ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತಿದ್ದೀರಲ್ಲ, ನಿಮ್ಮನ್ನ ಹಿಡ್ಕೊಡಕ್ಕೆ. ಬೇಡ ಬೇಡ, ತಗೋ ಎಲ್ಲ ನೀನೇ ಇಟ್ಕೋ. ಆದ್ರೆ ದಯವಿಟ್ಟು ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ. ಇನ್ಮೇಲೆ ಬ್ಯಾಂಕ್ ದರೋಡೆ ಮಾಡಲ್ಲ ಅಂತೇಳಿ ಮುರುಡೇಶ್ವರನ ಮೇಲೆ ಆಣೆ ಮಾಡ್ರಿ. ಅಲ್ಲಿ ದೇವ್ರು ಇನ್ನು ಮೇಲೆ ನಾವು ಯಾವ ಬ್ಯಾಂಕ್ ದರೋಡೆನೂ ಮಾಡಲ್ಲ. ಇನ್ನೂ ಒಂದು, ಬೇಡ ಬೇಡ, ನಮ್ಮ ಹತ್ರ ದುಡ್ಡಿಲ್ಲ. ಇದು ಕೊಸ್ರು ಫ್ರೀ. ಇನ್ನು ಮೇಲಿಂದ ನೀವಲ್ಲ, ಬೇರೆ ಯಾರೇ ಬ್ಯಾಂಕ್ ದರೋಡೆ ಮಾಡಿದ್ರು ಕೂಡ ನಿಮ್ಮನ್ನೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ. ತಕೋ. ಸಂಪಾದನೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಂಗ ಪ್ರದಕ್ಷಿಣೆ ಮಾಡಿ ಉಂಡಿಗೆ ಹಾಕ್ಬಿಟ್ ಬಾ. ಹೋಗು. ಗೊತ್ಬಿಡೆ ಯಾಕ್ರೆ ಗಡ್ತ್ಯ. ಅಯ್ಯಯ್ಯಯ್ಯ. ಹಲೋ ಮುರುಡೇಶ್ವರ, ಅವತ್ತೇ ಹೇಳಿದ್ನಲ್ಲ, ಇದು ಅದೇ ತರನೇ. ಕ್ರಾಕ್ಗೆ ಮಲ್ಗೆ ಹೊತ್ತೊಂಡೋಗ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕಲ್ಲ, ಮತ್ತೆ ನಿಮ್ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೆ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ ಮಗಳ ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರಾ ಅವಳು ಬಟ್ಟೆ ತುಂಬಾ ಗೊಂಬೆ ನೋಡಿದ್ರಾ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನು ಅವಳ ಮದ್ವೆ ನೋಡೋ ಅದೃಷ್ಟ ನಂಗೆಲ್ಲಿದೆ? ಅಂದ್ರೆ ಪ್ರೀತಿಸಿದವನ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ? ಏನಂದ್ರಿ? ನಿಮ್ ಮಗಳು ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದಾಳೆ. ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾನೆ. ನನ್ನ ಮಗನ್ನ ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ತಿಳ್ಕೊಳ್ಳೋಕೆ ತನ್ನನ್ನು ತಾನೇ ದೂರ ಮಾಡ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ನಿಮ್ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ಯಾಕೆ ಮದುವೆ ಮಾಡಬಾರ್ದು? ಅಮ್ಮ. ಏನಮ್ಮ ಕಲ್ಯಾಣಿ? ಬಾಯ್ಲಿ. ಅಯ್ಯೋ ನಾಚಿಕೆ, ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವನೇ ನನ್ನ ಮಗ. ಅದಕ್ಕೇನಾ ಯಾವ ಸಂಬಂಧ ಬಂದ್ರು ಒಪ್ಕೋತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಸರಿ. ಇಬ್ರು ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ, ಧನಿಷ್ಠಾ ನಕ್ಷತ್ರ, ಕನ್ಯಾ ಲಗ್ನ, ರಾತ್ರಿ 7:10 ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು, ಕಲ್ಯಾಣಿ ಮನೆಗೊಂದು ಕಳ್ಸಿಕೊಟ್ಬಿಡಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ. ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ? ಹೌದು ಅಪ್ಪಾಜಿ. ಒಂದು ಸಲ ತಾರಾಬಲ. ತಾರಬಲನ? ಎಷ್ಟು ತಾರಬಲ ಇದೆ ಹೇಳು? ಜನ್ಮ ತಾರ, ಸಂಪತ್ತಾರ, ವಿಪತ್ತಾರ, ಕ್ಷೇಮ ತಾರ, ಪ್ರತ್ಯಕ್ ತಾರ, ಸಾಧನ ತಾರ, ನೈದಿನ ತಾರ, ಮಿತ್ರ ತಾರ, ಪರಮೈತ್ರ ತಾರ, ಒಟ್ಟು 9 ತಾರಗಳು ಇವೆ ಅಪ್ಪಾಜಿ. ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು? ಅದರ ಗುಣ ಏನು ಹೇಳು? ಸಂಪತ್ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ, ಪರಮೈತ್ರ ತಾರ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡ್ಬೇಕು. ಮಗು, ಚಂದ್ರಬಲ ಹೇಗ್ ನೋಡೋದು ಗೊತ್ತಾ? ಗೊತ್ತು ಅಪ್ಪಾಜಿ. ಜನ್ಮ ರಾಶಿ 1, 3, 5, 9. ತಪ್ಪು. ಬಾ ಮಗು, ಬಾ. 3 ದಿವಸದಿಂದ ಇಲ್ಲೇ ಕೂತ್ಕೊಂಡು ಈ ಬೆಕ್ಕನು ಹಿಂಗೆ ಹಿಡ್ಕೊಂಡು ಬ್ಯಾಂಕ್ ದರೋಡೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀವಿ. ಒಂಚೂರು ಹೊಳಿತಾ ಇಲ್ವಲ್ಲ? ನನಗೂ ಹೊಳಿತಾ ಇಲ್ವಲ್ಲ.
ನೀವು ಯೋಚನೆ ಮಾಡ್ತಿರೋದಕ್ಕೆ ಐಡಿಯಾ ಬೇಕು ಅಂದ್ರೆ ಬನ್ರಿ. ಗೊತ್ತಾಗೈತಾ ನಾವು ಯೋಚನೆ ಮಾಡ್ತಿರೋದು ಹೆಂಗ್ ಮಾಡೋದು ಹೇಳೋ? ಸುಮ್ಮನೆ ಯಾಕೆ ಹೇಳ್ಬಿಡ್ಲಿ, ಒಂದು ಪ್ರಶ್ನೆಗೆ 20 ರೂಪಾಯಿ ಪೀಸ್ ಕೊಟ್ರೆ ಮಾತ್ರ ಹೇಳ್ತೀನಿ. 20 ರೂಪಾಯಿ ಕೊಟ್ರೆ ಐಡಿಯಾ ಹೇಳ್ತೀಯಾ? ಒಲೆಗಿಲೆ ಏನು ಇಲ್ಲ, ಅವನಿಗೆ ಬಹಳ ಸಂತೋಷ ಆದಾಗ ಹಿಂಗ್ ಮಾಡ್ತಾನೆ. ಏನ್ ಬರ್ತಾ ಇದೆ? ಅದಕ್ಕೆ ಯಾಕೆ ಒಳ್ಳೆ ಅದ್ರವಾಯಿ ಬಂದವಂತಾರ ಆಡ್ತಾ ಇದ್ಯಾ? ವರ್ಷ ಏನಿದು? ಕರ್ತಿಪ್ಪು ಮುಖ ಒರೆಸ್ಕೊಳಕ್ಕೆ ಇಷ್ಟೊಂದು ದೊಡ್ಡ ಖರ್ಚಪ್ಪ. ಇನ್ನು ನಿಂಗ್ ಚಡ್ಡಿ ಹೊಲಿಸ್ಬೇಕು ಅಂತಂದ್ರೆ ಮಿಲ್ಲಲ್ಲಿರೋ ಬಟ್ಟೆ ಎಲ್ಲ ಬೇಕು. ಅದ್ ಬಿಡು, ಮೊದ್ಲು ಐಡಿಯಾ ಬೇಕು. ನಂಗ್ ದುಡ್ಡು ಬೇಕು. ಎಲ್ಲಿಂದ ಶುರು ಮಾಡ್ಬೇಕು? ಮೊದ್ಲು ಬ್ಯಾಂಕ್ ಬೀಗ ತೆಗಿಬೇಕು ಅಂದ್ರೆ ಕೀ ಬೇಕು. ಕೀ ಎಲ್ಲಿರುತ್ತೆ? ಬ್ಯಾಂಕ್ ಮ್ಯಾನೇಜರ್ ಹತ್ರ ಇರುತ್ತೆ. ಮ್ಯಾನೇಜರ್ ಎಲ್ಲಿರ್ತಾರೆ? ಮ್ಯಾನೇಜರು ನನಗ್ ಚೆನ್ನಾಗ್ ಗೊತ್ತು, ಅವ್ರು ನನ್ನ ಫ್ರೆಂಡ್. ಹೌದಾ? ಹೋಗಿ ಇಸ್ಕೊಂಡ್ ಮಾಡ ಬಾ. ನೀವು ಬೇಡ, ನಾನೇ ಹೋಗಿ 15 ನಿಮಿಷದಲ್ಲಿ ತಗೊಂಡ್ ಬಂದ್ಬಿಡ್ತೀನಿ. ಇಷ್ಟು ಬೇಗ ಇಸ್ಕೊಂಡ್ ಬಂದ್ಬಿಡ್ತೀಯ? ಇಲ್ಲಿರೋ ಪೊಲೀಸ್ನವ್ರು ಕರ್ಕೊಂಬರೋದು ಎಷ್ಟತ್ತ? ಪೊಲೀಸ್ ಯಾಕೆ? ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತಿದ್ದೀರಲ್ಲ, ನಿಮ್ಮನ್ನ ಹಿಡ್ಕೊಳಕ್ಕೆ. ಬೇಡ ಬೇಡ, ತಗೋ ಎಲ್ಲ ನೀನೇ ಇಟ್ಕೋ. ಆದ್ರೆ ದಯವಿಟ್ಟು ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ. ಇನ್ಮೇಲೆ ಬ್ಯಾಂಕ್ ದರೋಡೆ ಮಾಡಲ್ಲ ಅಂತೇಳಿ ಮುರುಡೇಶ್ವರನ ಮೇಲೆ ಆಣೆ ಮಾಡ್ರಿ. ಅಲ್ಲಿ ದೇವ್ರು ಮುರುಡೇಶ್ವರನ ಮೇಲೆ ಆಣೆ ಆಗಿ ಇನ್ನು ಮೇಲೆ ನಾವು ಯಾವ ಬ್ಯಾಂಕ್ ದರೋಡೆನೂ ಮಾಡಲ್ಲ. ಇನ್ನೂ ಒಂದು, ಬೇಡ ನಮ್ಮ ಹತ್ರ ದುಡ್ಡಿಲ್ಲ. ಇದು ಕೊಸ್ರು ಫ್ರೀ. ಇನ್ನು ಮೇಲಿಂದ ನೀವಲ್ಲ, ಬೇರೆ ಯಾರೇ ಬ್ಯಾಂಕ್ ದರೋಡೆ ಮಾಡಿದ್ರು ಕೂಡ ನಿಮ್ಮನ್ನೇ ಪೊಲೀಸ್ನವ್ರಿಗೆ ಹಿಡ್ಕೊಳ್ತೀನಿ. ತಕೋ. ಸಂಪಾದನೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಂಗ ಪ್ರದಕ್ಷಿಣೆ ಮಾಡಿ ಹುಂಡಿಗೆ ಹಾಕ್ಬಿಟ್ ಬಾ. ಹೋಗು. ಗೊತ್ಬಿಡೆ ಯಾಕ್ರೆ ಗಡ್ತ್ಯಾ? ಅಯ್ಯಯ್ಯಯ್ಯ. ಹಲೋ ಮುರುಡೇಶ್ವರ, ಅವತ್ತೇ ಹೇಳಿದ್ನಲ್ಲ, ಇದು ಅದೇ ತರನೇ. ಕ್ರಾಕ್ಗೆ ಮಲ್ಗೆ ಹೊತ್ತೊಂಡೋಗ್ಬಿಡ್ತೀನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಯಾವ ಊರು, ಎಲ್ಲಿ, ಯಾವಾಗ ಡ್ಯಾನ್ಸ್ ಪ್ರೋಗ್ರಾಮು, ನಿಮ್ಗೆ ಯಾವಾಗ ಡೇಟ್ ಬೇಕು? ನಾನು ಬಂದಿರೋದು ನಿಮ್ಮ ಮಗಳ ಡ್ಯಾನ್ಸ್ ಪ್ರೋಗ್ರಾಮ್ ಫಿಕ್ಸ್ ಮಾಡಕ್ಕಲ್ಲ, ಮತ್ತೆ ನಿಮ್ಮ ಮಗಳನ್ನ ಸೊಸೆ ಮಾಡ್ಕೊಳಕ್ಕೆ. ಕಲ್ಯಾಣಿ ಬಂದೆ. ಅಮ್ಮ ಕಲ್ಯಾಣಿ. ಏನಮ್ಮ? ಇವಳೇ ನನ್ನ ಮಗಳ ಕಲ್ಯಾಣಿ. ನಮಸ್ಕಾರ. ನಮಸ್ಕಾರ. ನೋಡಿದ್ರಾ ಅವಳು ಬಟ್ಟೆ ತುಂಬಾ ಗೊಂಬೆ ನೋಡಿದ್ರಾ? ಅಷ್ಟೇ ಅಲ್ಲ, ಅವಳ ಜೀವನನೇ ನೃತ್ಯಕ್ಕೋಸ್ಕರ ಮುಡುಪಾಗಿಟ್ಟಿದ್ದಾಳೆ. ಇನ್ನವಳ ಮದ್ವೆ ನೋಡೋ ಅದೃಷ್ಟ ನಂಗೆಲ್ಲಿದೆ? ಅಂದ್ರೆ ಪ್ರೀತಿಸಿದವನ್ ಜೊತೆಲೂ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ವಂತ? ಏನಂದ್ರಿ? ನಿಮ್ ಮಗಳು ಕಾಲೇಜ್ನಲ್ಲಿ ಓದೋವಾಗ ನನ್ನ ಮಗ ವಿನೋದನ್ನ ಪ್ರೀತಿಸಿದಾಳೆ. ಮೈಸೂರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ನನ್ನ ಮಗ ಬೇಕು ಅಂತಾನೆ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾನೆ. ನನ್ನ ಮಗನ್ನ ನಿಮ್ ಮಗಳು ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ಪರೀಕ್ಷೆ ಮಾಡೋಕೆ ಇಷ್ಟು ದಿವಸ ದೂರ ಇತ್ತು. ಹಾಗೇನೆ ನಿಮ್ ಮಗಳು ತನ್ನನ್ನ ನಿಜವಾಗ್ಲೂ ಪ್ರೀತಿಸಿದಾಳ ಅಂತ ತಿಳ್ಕೊಳ್ಳೋಕೆ ತನ್ನನ್ನು ತಾನೇ ದೂರ ಮಾಡ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ ನಿಮ್ ಮಗಳನ್ನ ಇವತ್ತಿಗೂ ಪ್ರೀತಿಸ್ತಿದ್ದಾನೆ. ನಿಮ್ ಮಗಳು ನನ್ನ ಮಗನ್ನ ಮೆಚ್ಕೊಳ್ಳೋದಾದ್ರೆ ಅವರಿಬ್ಬರಿಗೂ ನಾವ್ಯಾಕೆ ಮದುವೆ ಮಾಡಬಾರ್ದು? ಅಮ್ಮ. ಏನಮ್ಮ ಕಲ್ಯಾಣಿ? ಬಾಯ್ಲಿ. ಅಯ್ಯೋ ನಾಚಿಕೆ, ಈ ಹುಡುಗ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಇವನೇ ನನ್ನ ಮಗ. ಅದಕ್ಕೇನಾ ಯಾವ ಸಂಬಂಧ ಬಂದ್ರು ಒಪ್ಕೋತಾನೆ ಇರ್ಲಿಲ್ಲ. ಇನ್ನು ತಡ ಮಾಡೋದ್ ಬೇಡ, ಆದಷ್ಟು ಬೇಗ ಮುಹೂರ್ತ ಇಡಿಸ್ಬಿಡೋಣ. ಸರಿ. ಇಬ್ರು ನಾಮ ನಕ್ಷತ್ರದ ಪ್ರಕಾರ ಬರೋ ಶುಕ್ರವಾರ ಪೌರ್ಣಮಿ, ಧನಿಷ್ಠ ನಕ್ಷತ್ರ, ಕನ್ಯಾ ಲಗ್ನ, ರಾತ್ರಿ 7:10 ಒಳ್ಳೆ ಮುಹೂರ್ತ ಇದೆ. ಅದೇ ಲಗ್ನನ ಗೊತ್ತು ಮಾಡಿ. ಹಾಗೇನೆ ಪತ್ರಿಕೆನ ನಮ್ಮನೆಗೊಂದು, ಕಲ್ಯಾಣಿ ಮನೆಗೊಂದು ಕಳ್ಸಿಕೊಟ್ಬಿಡಿ. ಒಳ್ಳೇದು. ನಮಸ್ಕಾರ. ಅಪ್ಪಾಜಿ. ಏನು ಮಗು? ನೀವಿಟ್ಟಿರೋ ಮುಹೂರ್ತದಲ್ಲಿ ಏನೋ ದೋಷ ಇದೆ ಅನ್ಸುತ್ತೆ ಅಪ್ಪಾಜಿ. ನೀಲಕಂಠ? ಹೌದು ಅಪ್ಪಾಜಿ. ಒಂದು ಸಲ ತಾರಾಬಲ. ತಾರಬಲನ? ಎಷ್ಟು ತಾರಬಲ ಇದೆ ಹೇಳು? ಜನ್ಮ ತಾರ, ಸಂಪತ್ತಾರ, ವಿಪತ್ತಾರ, ಕ್ಷೇಮ ತಾರ, ಪ್ರತ್ಯಕ್ ತಾರ, ಸಾಧನ ತಾರ, ನೈದಿನ ತಾರ, ಮಿತ್ರ ತಾರ, ಪರಮೈತ್ರ ತಾರ, ಒಟ್ಟು 9 ತಾರಗಳು ಇವೆ ಅಪ್ಪಾಜಿ. ಇದರಲ್ಲಿ ಒಳ್ಳೆ ತಾರೆಗಳು ಯಾವುದು? ಅದರ ಗುಣ ಏನು ಹೇಳು? ಸಂಪತ್ತಾರ ಧನಲಾಭಕ್ಕೆ, ಕ್ಷೇಮ ತಾರ ಪ್ರಯಾಣಕ್ಕೆ, ಸಾಧನ ತಾರ ಕಾರ್ಯಸಿದ್ಧಿಗೆ, ಮಿತ್ರ ತಾರ ವಿವಾಹಕ್ಕೆ,
ಪರಮೈತ್ರ ತಾರ ವೈದ್ಯ ವಿಷಯಕ್ಕೆ ಒಳ್ಳೆಯದು ಅಪ್ಪಾಜಿ. ತಾರಾಬಲದ ಜೊತೆಗೆ ಚಂದ್ರಬಲ ಕೂಡ ವಿವಾಹ ಕಾರ್ಯಕ್ಕೆ ತಪ್ಪದೇ ನೋಡ್ಬೇಕು. ಮಗು, ಚಂದ್ರಬಲ ಹ್ಯಾಗ್ ನೋಡೋದು ಗೊತ್ತಾ? ಗೊತ್ತು ಅಪ್ಪಾಜಿ. ಜನ್ಮ ರಾಶಿ 1, 3, 5, 9. ತಪ್ಪು. ಬಾ ಮಗು, ಬಾ. ಕೂತ್ಕೋ. 1, 3, 6, 7, 10, 11 ರಾಶಿಗಳು 2 ಪಕ್ಷಗಳಿಂದ, ಶುಕ್ಲ ಪಕ್ಷದಿಂದ 2, 5, 9, ಕೃಷ್ಣ ಪಕ್ಷದಿಂದ 4, 8, 12ರಲ್ಲಿರುವ ಚಂದ್ರಬಲಕ್ಕೆ ಒಳ್ಳೇದು. ನೀಲಕಂಠ, ನೀನು ಇನ್ನೂ ತಿಳ್ಕೋಬೇಕಾಗಿರೋದು ಬಹಳ ಇದೆ. ಕ್ಷಮಿಸಿ ಅಪ್ಪಾಜಿ. ಕ್ಷಮಿಸೋದೇನಿದೆ? ಗೊತ್ತಿಲ್ಲದ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ತುಂಬಾ ಸಂತೋಷ. ಹೆಣ್ಯಾರು? ಕಲ್ಯಾಣಿ. ಈ ಕ್ಷೇತ್ರದ ಮಹಿಮೆಯಿಂದ ನನ್ನ ಮಗನ ಮದುವೆ ನಿಶ್ಚಯ ಆಯಿತು. ನೀನು ನಾದಸ್ವರ ನುಡಿಸಿದ್ರೆ ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತಾರೆ. ದಯವಿಟ್ಟು ನನ್ನ ಮಗನ ಮದುವೆಗೆ ನೀನೇ ನಾದಸ್ವರ ನುಡಿಸ್ಬೇಕು. ಹಣ ಎಷ್ಟು ಬೇಕಾದ್ರೂ ಕೊಡ್ತೇನೆ. ನಾವು ಕೇಳೋರಲ್ಲ, ಕೊಟ್ಟಷ್ಟು ತಗೊಳ್ತೀವಿ. ಹೌದು, ಮದುವೆ ಎಲ್ಲಿ? ಬರೋ ಶುಕ್ರವಾರ ದೇವಸ್ಥಾನದಲ್ಲಿರೋ ಕಲ್ಯಾಣ ಮಂಟಪದಲ್ಲಿ. ಹಲೋ ಪಾರ್ಸೆಲ್, ನಾನ್ ಸ್ವಂತ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದ್ದೀನಿ. ಡೋಲಪ್ಪ. ನನ್ನ ಹೆಸರು ಡೋಲಪ್ಪ ಅಲ್ಲ. ಅಲ್ಲಪ್ಪ, ನಾನ್ ಡೋಲ್ನ ಅರ್ಧ ಬೆಲೆ ಕೊಟ್ಬಿಡ್ತಾ ಇದ್ದೀನಿ. ಅರ್ಧ ಬೆಲೆ ತಗೊಂಡು ನನಗೆ ಬಾರ್ಸಕ್ ಬರ್ಬೇಕಲ್ಲಪ್ಪ. ಇನ್ನೇನ್ ಬರ್ತೀಯ ಹೋಗಯ್ಯೋ? ಯಾವಾಗಲ್ಲ? ಅಯ್ಯ ನಿನ್ನಾಳೆ. ಡೋಲಪ್ಪ ಡೋಲು ಅರ್ಧ ಬೆಲೆಗೆ. ಇದನ್ನ ನಾನು ಎಲ್ಲೂ ಕದ್ಕೊಂಬಂದಿದ್ದಲ್ಲ. ಸುಮ್ಮನೆರಪ್ಪ, ವ್ಯಾಪಾರ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನೀವು ಯಾರು ಬಾರ್ಸೋದ್ ಕಲಿಬೇಕಾಗಿಲ್ಲ. ನಾನು ಇದಕ್ ಬಾರ್ಸಿ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದೀನಿ. ಇದನ್ನ ತಗೊಂಡಾದ್ರೆ ಸಾಕು, ಇದೇ ನಿಮ್ಮನ್ನ ಬಾರಿಸ್ಬಿಡುತ್ತೆ. ನಿಂತ್ಕೊಳ್ಳಯ್ಯ. ನಮಗೆ ಅನ್ನ ಕೊಟ್ಟು ದೇವ್ರ ಕಣಯ್ಯ ಇದು. ಇದನ್ನ ಯಾಕೆ ಮಾಡ್ತಾ ಇದೀಯಾ? ಗೌರಿ ಮದ್ವೆ ಆಗಿ ದೊಡ್ಡ ಮನೆ ಸೇರ್ಕೊಂಡು ಇನ್ನವಳು ನಾದಸ್ವರ ಬಾರ್ಸೋದಿಕ್ ಬರೋದಿಲ್ಲ. ನಾನು ಡೋಲ್ ಬಾರ್ಸಂಗಿಲ್ಲ. ಇದನ್ನ ನೋಡ್ದಾಗ್ಲೆಲ್ಲ ಅವಳು ನೆನಪಾಗುತ್ತೆ. ಅದಕ್ಕೆ ಅವಳನ್ನ ನೆನೆಸ್ಕೊಂಡು ಕೊರಗೋದಿಕ್ಕಿಂತ ಇದನ್ನ ಮಾರೋದೇ ಒಳ್ಳೇದು ಅನ್ನಿಸ್ತು. ಗೌರಿ ಜ್ಞಾಪಕ ನನಗ್ ಬರಕಿಲ್ವಾ? ಅದಕ್ಕೇನ್ ಮಾಡಕ್ಕಾಯ್ತದೆ? ಒಂದಂತೂ ಸತ್ಯ, ಶುಭ ಕಾರ್ಯಕ್ಕೆ ಶಿವ ಪೂಜೆಗೆ ನಮ್ ಗೌರಿ ಯಾವತ್ತೂ ನುಡ್ಸೋದನ್ ಬಿಡಕ್ಕಿಲ್ಲ. ಬಿಟ್ರೆ ಬಿಡಕ್ಕಿಲ್ಲ ಕಣಯ್ಯ, ಬಿಡಕ್ಕಿಲ್ಲ. ಅಳ್ಬೇಡ. ಬಿಡಕ್ಕಿಲ್ಲ. ನಾನ್ ಸಮೀಗ್ ಸರಿಯಾಗಿ ಬರ್ದೇ ಇದ್ರೆ ಎಂತ ಅನಾಹುತ ಆಗ್ತಿತ್ತು. ಇನ್ಮೇಲೆ ಯಾವತ್ತೂ ಹೀಗೆ ಮಾಡ್ಬೇಡಮ್ಮ. ಇಷ್ಟಕ್ಕೂ ನಿನ್ ಸತಿ ಏನ್ ಸಾಧಿಸ್ಬೇಕಾಗಿತ್ತು? ನಾನು ಬದುಕಿದ್ದು ಈ ಜನರ ಮಧ್ಯೆ ಹೇಗಮ್ಮ ತಿರುಗಾಡೋದು? ಅಷ್ಟೇ ತಾನೇ? ಈ ಊರಿಂದ ದೂರ ಹೊರಟೋಗೋಣಮ್ಮ. ಈ ಮನುಷ್ಯರಿಂದ ನಾವು ದೂರ ಆಗ್ಬಹುದಮ್ಮ, ಆದ್ರೆ ನನ್ನ ಮನಸ್ಸಿನಿಂದ ನಾನ್ ದೂರ ಆಗೋಕೆ ಆಗುತ್ತೇನಮ್ಮ? ನಾನ್ ಸಾಯ್ಬೇಕಮ್ಮ, ನಾನ್ ಸಾಯ್ಬೇಕು. ಅಮ್ಮ ಕಲ್ಯಾಣಿ, ಬನ್ನಿ ಅಪ್ಪ ಬನ್ನಿ. ಕಟ್ಕೊಂಡ್ ಗಂಡನ ಜೊತೆಲಿ 7 ಹೆಜ್ಜೆ ಇಡ್ಬೇಕಾದ ಮಗಳನ್ನ 6 ಅಡಿ ಹಳ್ಳದಲ್ಲಿ ಹೂತಕಕ್ ಬಂದ್ರ? ನಿಮ್ಮ ಕೋಪಕ್ಕೆ ಕಾರಣ ಎಷ್ಟಿದೆಯೋ ನನ್ನ ಮಗ ಮಾಡಿದ ಕೆಲಸಕ್ಕೆ ಅದಕ್ಕಿಂತಲೂ ದೊಡ್ಡ ಕಾರಣ ಇದೆ ತಾಯಿ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ರಿ ಕೇಳೋದು? ಬಹಳ ವರ್ಷಗಳ ಹಿಂದೆ ನಡೆದು ಹೋದ ಘಟನೆ. ನಮ್ಮದು ಜಮೀನ್ದಾರರ ವಂಶ. ನಮ್ಮ ಪೂರ್ವಿಕರು ವಿಜಯ ಚಾಮುಂಡೇಶ್ವರಿನವರು ಅಂತ. ಅವರ ಕಾಲದಲ್ಲಿ ಒಂದಿನ ರಾತ್ರಿ ಏನಮ್ಮ? ಗಾಡಿ ಸ್ವಲ್ಪ ಮೆತ್ತಿಗೆ ಓಡಿಸಪ್ಪ. ಆಗ್ಲಮ್ಮ. ಆಗ್ಲಮ್ಮ. ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಆಗ್ತಾ ಇಲ್ಲಪ್ಪ. ಅಯ್ಯೋ 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 ಆಗ್ತಾ ಇಲ್ಲ.
ನಾನು ಹೋಗಿ ಹುಡುಕೊಂಡು ಅಯ್ಯೋ ಅಪ್ಪ ಬಂದ್ಬಿಡ್ತೇನೆ ಸಂತೋಷ ಪಡಬೇಕಾದ ಸಮಯದಲ್ಲಿ ಸಂಕಟ ಪಡುತ್ತಿರುವೆಯಲ್ಲ ಸುಂದರಿ. ನಾನಲ್ಲ. ನಮ್ಮ ವಿಲಾಸಕ್ಕೆ ಭಂಗಪಡಿಸುತ್ತಿರುವ ಆ ತೊತ್ತಿನ ಮಕ್ಕಳಾರು. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಚಂಡಾಲ ನಿನ್ನ ಅಹಂಕಾರದ ಮತದಿಂದ ಪ್ರಸವ ವೇದನೆಯ ಕಾರಣದಿಂದ ನಿನ್ನಲ್ಲಿ ಸಹಾಯವನ್ನು ಯಾಚಿಸಲು ಬಂದಿದ್ದ ಈ ಚೊಚ್ಚಲು ಗರ್ಭಿಣಿ ನನ್ನ ಒಬ್ಬಳೇ ಒಬ್ಬ ಮಗಳ ಸಾವಿಗೆ ಕಾರಣನಾದ ನಿನ್ನನ್ನ ನಾನು ಸುಮ್ಮನೆ ಬಿಡುವುದಿಲ್ಲ. ನೀಚ, ಒಬ್ಬ ನಿಷ್ಠಾವಂತ ಬ್ರಾಹ್ಮಣನ ವಂಶದಲ್ಲಿ ಜನಿಸಿದ ನನ್ನ ಒಬ್ಬಳೇ ಒಬ್ಬ ಮಗಳ ದುರ್ಮರಣಕ್ಕೆ ಕಾರಣನಾದ ನಿನ್ನ ವಂಶದಲ್ಲಿ ಇನ್ನು ಮುಂದೆ ಹೆಣ್ಣು ಮಕ್ಕಳು ತಮ್ಮ ಚೊಚ್ಚಲ ಹೆರಿಗೆಯಲ್ಲಿಯೇ ಇಂತಹ ದುರ್ಮರಣವನ್ನು ಹೊಂದಲಿ. ಅದರಿಂದ ನಿನ್ನ ವಂಶಕ್ಕೆ ವಂಶವೇ ನರಕ ಯಾತನೆ ಅನುಭವಿಸಲಿ. ಇದೇ ನನ್ನ ಶಾಪ. ಆ ಸದ್ಬ್ರಾಹ್ಮಣ ಕೊಟ್ಟ ಶಾಪದಿಂದ ಆ ನೋವನ್ನ ಈಗಲೂ ಅನುಭವಿಸ್ತಾ ಇದ್ದೀವಿ. ನನಗ್ ಗೊತ್ತಿದ್ದ ಹಾಗೆ ನಮ್ಮ ತಾತನಿಗೆ ನಮ್ಮ ತಂದೆಯವರೊಬ್ಬರೇ ಮಗ, ನಮ್ಮ ತಂದೆಯವರಿಗೆ ನಾನು, ಹಾಗೇನೆ ನನಗೂ ಒಬ್ಬನೇ ಮಗ. ತಾನು ಪ್ರೀತಿಸಿದ ಹುಡುಗಿನ ಮದುವೆ ಆಗ್ಲಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೇಳ್ದ. ಅವಳೇ ನಿನ್ನ ಹೆಂಡತಿಯಾಗಿ ಬಂದ್ರೆ ಅವಳು ಸತ್ತೋಗ್ತಾಳೆ ಅಂತ ನಾನು ನಿಮಗೆ ಹೇಳ್ದಾಗೆ ಅವನಿಗೂ ಹೇಳಿದೆ. ಅದಕ್ಕೆ ಅವನು ಅವಳು ನನ್ನ ಹೆಂಡತಿ ಆಗದಿದ್ರು ಚಿಂತೆ ಇಲ್ಲ, ಅವಳು ಸಾಯಬಾರ್ದು ಅಂತ ಹೇಳಿ ಅವತ್ತಿಂದ ಅವಳಿಂದ ದೂರ ಇದ್ದ. ನನ್ನ ಮಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನಿಮ್ಮ ಮಗಳ ಕಲ್ಯಾಣಿ ನೋಡ್ದ. ಅವಳಿಗೆ ಮದುವೆ ಆಗಿಲ್ಲ ಅನ್ಕೊಂಡು ಪಶ್ಚಾತ್ತಾಪ ಪಟ್ಟ. ಪ್ರಾಯಶ್ಚಿತ್ತಕ್ಕೋಸ್ಕರ ಉಪಾಯ ಮಾಡಿ ಹಿಂದೂ ಮುಂದೆ ಇಲ್ದಿರೋ ಗೌರಿ ಅನ್ನೋ ಬಡ ಹುಡುಗಿನ ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡ್ದ. ಆಕೆ ಒಪ್ಪದೇ ಇದ್ದಾಗ ನಿಮ್ಮ ಮಗಳನ್ನ ಹಸೆ ಮನೆವರೆಗೂ ಕರೆಸಿ ಗೌರಿ ಕುತ್ತಿಗೆಗೆ ತಾಳಿ ಕಟ್ದ. ನಮ್ಮ ವಂಶದ ಶಾಪದ ಪ್ರಕಾರ ಮೊದಲೇ ಹೆರಿಗೆ ಆದ್ಮೇಲೆ ಗೌರಿ ಸತ್ತು ಹೋಗ್ತಾಳೆ. ಆಮೇಲೆ ನಿಮ್ಮ ಮಗಳು ಮದುವೆ ಆಗ್ತಾನೆ. ನಿಮ್ಮ ಮಗಳು ನಮ್ಮ ಮನೆಗೆ ಎರಡನೇ ಸೊಸೆಯಾಗಿ ಬಂದ ಮೇಲೆ ಹೆರಿಗೆ ಆದ್ರೆ ಅದು ಎರಡನೇ ಹೆರಿಗೆ ಆದ ಹಾಗೆ. ಆಗ ನಿಮ್ಮ ಮಗಳಿಗೆ ಶಾಪ ತಟ್ಟೋಲ್ಲ. ಈ ಆಲೋಚನೆ ನಮಗೆ ಹೊಳದೇ ಇರಲಿಲ್ಲ. ಯಾಕೆಂದ್ರೆ ನಾವ್ಯಾರನ್ನೂ ಪ್ರೀತಿಸೇ ಇರಲಿಲ್ಲ. ಪ್ರೀತಿಸಿದ ಹುಡುಗಿನ ಮದುವೆ ಆಗೋದಿಕ್ಕೆ ಈಗಿನ ಕಾಲದ ಹುಡುಗರು ಎಂತೆಂಥ ಕೆಲಸಗಳು ಮಾಡ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ, ಪ್ರತಿನಿತ್ಯ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ. ಆದರೆ ನನ್ನ ಮಗ ಮಾತ್ರ ಅಂಥ ಯಾವ ದೊಡ್ಡ ತಪ್ಪನ್ನೂ ಮಾಡಿಲ್ಲ. ಇಲ್ಲ ಅನ್ಕೊಳ್ಳಿ, ಆದ್ರೆ ಈಗಿನ ಕಾಲದಲ್ಲೂ ಶಾಪ ಇದೆ ಅನ್ನೋದನ್ನ ನಂಬಂತೀರಾ? ನಂಬಬೇಕಮ್ಮ. ಅದಕ್ಕೆ ಉದಾಹರಣೆ ನಮ್ಮ ಮೈಸೂರು ಮಹಾರಾಜರ ವಂಶ. ಮಾಲಂಗಿ ಮಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ
ಆ ಹೊತ್ತು ಆ ಮಹಾಸಾಧ್ವಿ ಅಲಮೇಲಮ್ಮ ಶಾಪ ಕೊಟ್ಲು. ಶಾಪ ಆ ಕಾಲದ್ದೇ ಆದ್ರೂ ಅವತ್ತಿನಿಂದ ಇವತ್ತಿನವರೆಗೂ ಆ ನೋವು ಅನುಭವಿಸ್ತಾ ಇಲ್ವೇ? ನಾನು ನಮ್ಮ ತಂದೆ ಚಿತಾಭಸ್ಮ ತಗೊಂಡು ಕಾಶಿ ಯಾತ್ರೆ ಹೋಗ್ತಾ ಇದ್ದೀನಿ. ಅಲ್ಲಿನ ಪುಣ್ಯಕ್ಷೇತ್ರಗಳೆಲ್ಲ ಸುತ್ತಾಡ್ಕೊಂಡು ಬರೋಕೆ ಎಷ್ಟು ದಿವಸ ಆಗುತ್ತೋ ಏನೋ. ಆದ್ರೆ ನೀವು ಮಾತ್ರ ಗೌರಿ ಹೆರಿಗೆ ಆಗೋವರೆಗೂ ಕಾಯ್ತೀರಿ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದೆಲ್ಲ ನಿಜಾನೇ ಅಂತ. ಅಲ್ಲಿವರೆಗೂ ಯಾಕೆ ಕಾಯ್ಬೇಕು? ನಾನು ಈಗ್ಲೇ ನಂಬಿದ್ದೀನಿ. ಅಮ್ಮ ಕಲ್ಯಾಣಿ, ವಿನೋದ್ಗೆ ನಿನ್ ಮೇಲಿರೋ ಆಸೆ ಪ್ರೀತಿನೇ ಹೀಗೆಲ್ಲ ಮಾಡಿರೋದು. ನೀನ್ ಯಾವ ಅನಾಹುತನೂ ಮಾಡ್ಕೋಬೇಡಮ್ಮ. 1 ವರ್ಷ ಚಿಟ್ಕಿ ಹೊಡೆದಾಗ ಹೊರಟೋಗುತ್ತೆ. ಏನಂತೀಯ? ಸದ್ಯ ನನ್ನ ಮಗಳು ಒಪ್ಕೊಂಬಿಟ್ಲು. ಇನ್ಮೇಲೆ ಯಾರ್ ಏನ್ ಹೇಳಿದ್ರು ಕೇಳೋದಿಲ್ಲ. ಅಂದ್ಹಾಗೆ ವಿನೋದ್ ಎಲ್ಲಿ? ಮದುವೆ ಶಾಕ್ನಿಂದ ನಿಮ್ಮ ಮಗಳು ಚೇತರಿಸ್ಕೋಬೇಕು. ನಾನು ಹೇಳಿದ ವಿಷಯ ನೀವು ನಂಬಬೇಕು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗಿರೋದ್ರಿಂದ ಡ್ಯೂಟಿಗೆ ಲಾಂಗ್ ಲೀವ್ ಹಾಕಿಸಿ ನಾನೇ ಅವನನ್ನ ಹನಿಮೂನ್ ಕಳಿಸಿದ್ದೀನಿ. ಬರ್ಬೇಕು ಬಾಮ ಬಾ. ಗೌರಿ, ಈ ಊರ್ನಲ್ಲಿ ನಮ್ ಸ್ಟೇಟಸ್ಗೆ ನಮ್ ಫ್ಯಾಮಿಲಿಗೆ ಸರಿಯಾಗಿರೋ ಮನೆ ಇದೊಂದೇ ಅಂತೆ. ಅದಕ್ಕೆ ನಮ್ ತಂದೆ ಏರ್ಪಾಟ್ ಮಾಡಿ ನನಗೆ ಫೋನ್ ಮಾಡಿ ಯಾತ್ರೆಗೆ ಹೋಗಿದ್ದಾರೆ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಹಣೆ ಬರನ ಯಾರ ಕೈಲೂ ತಪ್ಸಕ್ಕಾಗೋದಿಲ್ಲ. ನಡೆದದನ್ನೆಲ್ಲ ಮರ್ತ್ ಬಿಡು. ನೋಡು, ಮನಸ್ಸಲ್ಲಿ ನೋವು ಅನುಭವಿಸೋದಾಗ್ಲಿ ಇನ್ನೊಬ್ರಿಗೆ ನೋವು ಕೊಡೋದಾಗ್ಲಿ ನನಗಿಷ್ಟ ಇಲ್ಲ. ನನ್ನ ಖರ್ಚಿನಲ್ಲಿ ನೀನ್ ಮದ್ವೆ ಆಗಿರೋದ್ರಿಂದ ಇನ್ಮೇಲೆ ನೀನೇ ನನ್ ದೊಡ್ಡ ಮಗಳು. ಅಮ್ಮ, ನಿನ್ನಂತ ಪುಣ್ಯವಂತೆಯಿಂದ ಅಮ್ಮ ಅನಿಸ್ಕೊಳ್ಳೋದು ನನ್ನ ಪುಣ್ಯ ಅಮ್ಮ. ಅಮ್ಮ, ನನ್ನ ಹೆತ್ತ ತಾಯಿನ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ. ನನ್ನಮ್ಮ, ಇದಕ್ಕಿಂತ ನಂಗೆ ಇನ್ನೇನ್ ಬೇಕು? ಬಾಮ್ಮ ಒಳಗೆ ಬಾಪ್ಪ. ಇಷ್ಟು ದೊಡ್ಡ ಮನೇಲಿ ನಾನು ನನ್ನ ಮಗಳು ಇಬ್ರೇ ಇರೋದು. ನಮ್ ಜೊತೆಲಿ ನೀವು ಇರ್ಲಿ ಅಂತ. ಇನ್ಮೇಲೆ ನೀವಿಬ್ರು ಮಾಡಿ ಮನೇಲಿ ಸಂಸಾರ ಮಾಡ್ಕೊಂಡಿರಿ. ರೀ, ಮನೆ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ ಅಲ್ಲ? ಎಕ್ಸ್ಕ್ಯೂಸ್ ಮೀ. ಐ ಆಮ್ ಸಾರಿ ಕಲ್ಯಾಣಿ. ಇದರಲ್ಲಿ ಸಾರಿ ಅನ್ನೋದಕ್ಕೇನಿದೆ? ಇಷ್ಟು ದಿವಸ ರಾತ್ರಿ ಹೊತ್ತು ಕನಸು ಕಂಡೆ, ಮದ್ವೆ ವಿಷಯದಲ್ಲಿ ಮಾತ್ರ ಹಗಲು ಕನಸು ಕಂಡೆ. ಸೊ ಡ್ರೀಮ್ ನೆವರ್ ಕಮ್ಸ್ ಟ್ರೂ. ಫರ್ಗೆಟ್ ಇಟ್. ಹಾ, ಇನ್ಮೇಲೆ ನನ್ನ ಗುರಿ ಹಗಲು ರಾತ್ರಿ ನಾಟ್ಯ ಅಭ್ಯಾಸ ಮಾಡಿ ನಿನ್ನ ಮೇಲೆ ಪೈಪೋಟಿ ಮಾಡೋದು ಅಕ್ಕ. ನಮ್ಮಿಬ್ಬರ ಮಧ್ಯದಲ್ಲಿ ಎಂಥ ಪೋಟಿನಮ್ಮ? ಪೈಪೋಟಿ ಇದ್ರೇನೆ ಅಕ್ಕ ಕಲೆ ಬೆಳೆಯೋದು. ಬಾಯ್ ಬಾಯ್. ನಿಲ್ಲು ಗೌರಿ, ಇನ್ಮೇಲಿಂದ ನೀನು ನಾದಸ್ವರ ನುಡಿಸಬಾರ್ದು. ಏನಂದ್ರೆ ಆ ನಾದಸ್ವರ ನನ್ನ ಉಸಿರು ರೀ. ಗೌರಿ, ನಿನ್ನ ಉಸಿರಿಂದ ನಾದಸ್ವರ ಸಪ್ತಸ್ವರ ನುಡಿತಿತ್ತೇ ಹೊರತು ನಾದಸ್ವರದಿಂದ ನೀನು ಉಸಿರಾಡ್ತಿರ್ಲಿಲ್ಲ ತಾನೆ? ಹಾಗಲ್ಲ ಅದು. ಏಯ್, ನನ್ನ ಹೆಂಡತಿ, ಮುತ್ತಿನಂತ ಹೆಂಡತಿ. ದೇವಸ್ಥಾನದಲ್ಲಿ ಮದುವೆ ಮಂಟಪದಲ್ಲಿ ಕೂತ್ಕೊಂಡು ನೀನು ವಾಲಗ್ ಬಾರಿಸೋದು ನನ್ನ ಸ್ಟೇಟಸ್ಗೆ ಸರಿ ಹೋಗೋ ಕೆಲಸ ಅಲ್ಲ. ನೋಡಿ, ಸಂಗೀತ ಸಾಧನೆ ಅನ್ನೋದು ದೇವರ ಆರಾಧನೆ ಕಣ್ರಿ. ಅದು ನಿಮ್ ಗೌರವನ ಹೆಚ್ಚಿಸುತ್ತೆ. ಈಗ ಕಟ್ಕೊಂಡ ಹೆಂಡತಿಯಿಂದ ಬರೋ ಗೌರವಕ್ಕಿಂತ ತಲಾಂತರದಿಂದ ಬಂದಿರೋ ನಮ್ಮ ವಂಶದ ಗೌರವನೇ ನನಗೆ ಹೆಚ್ಚು. ಏನಂದ್ರೆ? ಗೌರಿ, ನೀನ್ ಚಿಕ್ಕ ಹುಡುಗಿ ಆಗಿದ್ದಾಗ ಬಟ್ಟೆ ಇಲ್ಲದ ಓಡಾಡ್ತಿದ್ದೆ, ಹಾಗಂತ ಈಗ್ಲೂ ಹಾಗಿರೋಕ್ಕಾಗುತ್ತಾ? ಎಲ್ಲ ಹಾಗೇನೆ, ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ಪದ್ಧತಿನೂ ಬದಲಾಯಿಸ್ಕೋಬೇಕು. ಸರಿ, ನೀವು ಊಟಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡು, ನಾ ಬ್ಯಾಂಕ್ ಹೋಗಿ ಜಾಯ್ನಿಂಗ್ ರಿಪೋರ್ಟ್ ಕೊಟ್ಟು ಬರ್ತೀನಿ. ಗೌರಿ, ಏನಮ್ಮ ಗೌರಿ? ಏನಾದ್ರೂ ವಿಶೇಷ ಸುದ್ದಿ? ಅದು ಯಾಕೆ ನಾಚ್ಕೋತಿದೀಯಾ? ಡಾಕ್ಟ್ರೇ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ಸ್, ಇನ್ನು 6 ತಿಂಗಳಲ್ಲಿ ನಿಮ್ಮ ಕೈಗೊಂದು ಮಗು ಬರುತ್ತೆ. ಏನಮ್ಮ,
ಆಗ್ಲೇ ಮಗು ಬಗ್ಗೆ ಯೋಚನೆನಾ? ನೋಡು, ನೀನು ನಿನ್ನ ಮಗು ಆರೋಗ್ಯವಾಗಿರ್ಬೇಕು ಅಂದ್ರೆ ತುಂಬಾ ರೆಸ್ಟ್ ತಗೋಬೇಕು, ಹಣ್ಣು ಹಂಪಲು ಜಾಸ್ತಿ ತಿನ್ಬೇಕು, ಮತ್ತು ನಾನು ಬರ್ಕೊಡೋ ಔಷಧಿ ರೆಗ್ಯುಲರ್ ಆಗಿ ತಗೋಬೇಕು. ಮಿಸ್ಟರ್ ವಿನೋದ್, ನಿಮ್ಮ ಮಿಸ್ಸಸ್ ಸ್ವಲ್ಪ ಬ್ಲಡ್ ಕಡಿಮೆ ಇದೆ, ಹುಷಾರಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಂತ್ ಚೆಕಪ್ ಅಮ್ಮ. ಥ್ಯಾಂಕ್ ಯು ಡಾಕ್ಟರ್. ಇನ್ಮೇಲೆ ನಿನಗೆ ಏನ್ ಕೆಲಸನೂ ಇಲ್ಲ, ತಿನ್ನೋದು ಮಲ್ಗೋದು. ಸುಮ್ಮನೆ ಇರಿ. ತಗೊಮ್ಮ. ಲೇ, ಈ ಬಿಸ್ಕೆಟ್ ಹೆಸರೇನ್ ಗೊತ್ತಾ? ಕ್ರ್ಯಾಕ್ ಜಾಕ್. ಕ್ರ್ಯಾಕ್ ಜಾಕ್. ಇದನ್ನ ನೀನೇ ತಿನ್ಬೇಕು, ತಿನ್ನ. ಹೋಗ್ಲೇ, ಈ ಬಿಸಿ ಬಿಸಿ ಕಾಪಿನಾದ್ರೂ ಕುಡಿಯೇ. ನಾನು ತಣ್ಣಗಾದ್ಮೇಲೆ ಕುಡಿತೀನಿ. ಲೇ, ಕಾಪಿ ಬಿಸಿಯಾಗಿದ್ದ ಕುಡಿದ್ರೆ ಕಣ ಬಾಳ ಚೆನ್ನ. ಬೇಡ. ಯಾಕೆ? ಅಯ್ಯೋ, ನೀನು ಯಾವಾಗ್ಲೂ ನನ್ನ ಎದೆ ಒಳಗೆ ಇರ್ತೀಯ ಅಲ್ವಾ? ಈ ಬಿಸಿ ಬಿಸಿ ಕಾಫಿ ಕುಡಿದ್ರೆ ನೀನ್ ಕರ್ಗೋಗಕ್ಕಿಲ್ವಾ? ಒಳಗಡೆ ಇದೀನ, ಮತ್ತೆ ಹೊರಗಡೆ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಅಕ್ಕ ಬರ್ತಾ ಇದ್ದಾಳೆ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ನೀನು? ಅಯ್ಯೋ, ಹೇ ಅಣ್ಣ, ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಮ್ಮ? ನೀನ್ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು, ನೀನ್ ಯಾವಾಗ್ಲೂ ಹೀಗೆ ಇರ್ಬೇಕು. ಆಮೇಲೆ ಗೌರಿ, ಈ ತಿಂಗಳು ಎಷ್ಟೊಂದು ಕಾರ್ಯಕ್ರಮ ಇದೆ ಗೊತ್ತಾ? 18ನೇ ತಾರೀಕು ರಾಮಯ್ಯನವ್ರ ಮಗನ ಮದುವೆ, 26ನೇ ತಾರೀಕು ಶ್ರೀಕಂಠಯ್ಯನವ್ರ ಮಗಳ ಮದುವೆ, ಆಮೇಲೆ ಸಾವಿತ್ರಿ ದಾಳಿಂಬೆ ಎಸ್ಟೇಟ್ ಸಿದ್ದಯ್ಯನವ್ರ ಮನೆ ಕಾರ್ಯಕ್ರಮ. ಅದು ಎಲ್ಲಿ ಗೊತ್ತಾ? ನಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ. ಗೌರಮ್ಮ, ನಿಂತ್ಕೊಳ್ಳಿ. ನಮ್ ಗೌರಿ ಮನಸ್ಸಿನಲ್ಲೇನೋ ತುಂಬಾ ಹಿಂಸೆ ಅನುಭವಿಸ್ತಾರ ಹಾಗಿದೆ. ಗೌರಿ, ಗೌರಿಗೆ ಎಷ್ಟೋ ಸಲ ಹೇಳ್ದೆ ನಾದಸ್ವರ ನುಡಿಸೋದು ಬಿಡ್ಬೇಡ ಅಂತ. ಕೇಳ್ಬೇಕೆ? ನನ್ನ ಹೆಂಡತಿ ದುಃಖ ಪಡಬಾರದು ಅಂದ್ರೆ ನೀವಿಲ್ಲಿಗೆ ಬರಬಾರ್ದು. ಅದನ್ನ ತನ್ನ ಬಾಯಿಂದ ಹೇಳೋಕೆ ಇಷ್ಟ ಇಲ್ಲದೆ ಒಳಗೆ ಹೋದ್ಲು. ನೋಡಿ, ಈ ಪರಿಸ್ಥಿತಿ ಬರಬಾರದು ಅಂತಾನೆ ನಾನು ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಬರಲ್ಲ, ಖಂಡಿತ ನಾವ್ ಈ ಕಡೆ ಬರೋದೇ ಇಲ್ಲ. ಅಮ್ಮ ಗೌರಿ, ನೀನ್ ಈ ದೊಡ್ಡ ಮನೆಗ್ ಬಂದ್ಮೇಲೆ ಹಳೇದನ್ನ ನಮ್ ಬಡತನನ ಎಲ್ಲ ನೆನಪು ಮಾಡಿ ನಿನ್ ಮನ್ಸಿಗೆ ನೋವು ಕೊಡಕ್ ನಮ್ಗೆ ಇಷ್ಟ ಇಲ್ಲಮ್ಮ. ನೀನೇನು ನಮ್ಮ ಒಡ ಹುಟ್ಟದವಳ ಇಲ್ಲ ದೂರದ ಸಂಬಂಧಿನ? ಇಲ್ವೇ, ಯಾವುದೂ ಇಲ್ವೇ. ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಏನೋ ನೀನು ನಾದಸ್ವರ ನುಡಿಸ್ತಾ ಇದ್ದೆ, ಜೀವನಕ್ಕೋಸ್ಕರ ನಾವು ನಿನ್ ಜೊತೆ ನುಡಿಸ್ತಾ ಇದ್ವಿ. ಆದ್ರೀಗ ನೀನೇ ನಾದಸ್ವರ ನುಡಿಸಲ್ಲ ಅಂದ್ಮೇಲೆ ನಮಗ್ ನಿನ್ನ ಹತ್ರ ಏನ್ ಕೆಲ್ಸಮ್ಮ? ನಮಗ್ ನಿನ್ನ ಹತ್ರ ಏನ್ ಕೆಲ್ಸ ಹೇಳು? ಏನು ಇಲ್ಲ. ಇಷ್ಟೇ ಆದ್ರೂ ನಾವು ಬಡವರು, ನೀನು ಶ್ರೀಮಂತ್ಲಮ್ಮ, ದೊಡ್ಡ ಶ್ರೀಮಂತ್ಲು, ದೊಡ್ಡ ಶ್ರೀಮಂತ್ಲು. ಇವಾಗ ನಾವು ನಿಮ್ ಮನೆಗ್ ಬರೋದ್ರಿಂದ ನಿನ್ನ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹಾಳಾಗುತ್ತೆ ಅನ್ನೋ ಹಾಗಿದ್ರೆ ನಾವು ಬರಲ್ಲಮ್ಮ, ನಾವು ಖಂಡಿತ ಬರಲ್ಲ. ನಾವು ನಿನ್ನ ಹತ್ರ ಬರಲ್ಲ ಗೌರಿ. ನೀನು ಸುಖವಾಗಿರ್ಬೇಕು, ನೀನು ಸಂತೋಷವಾಗಿರ್ಬೇಕು ಗೌರಿ, ನೀನು ನೆಮ್ಮದಿಯಾಗಿರ್ಬೇಕು. ಅದೇ ನಮ್ಮೆಲ್ಲರ ಇಷ್ಟಮ್ಮ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಅಮ್ಮ ಅವ್ರೆ, ಕಾಫಿ ತಗೋ ನಿನ್ ಸಂಬಳ. ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ. ಯಾಕಮ್ಮವ್ರೆ, ನಾನೇನ್ ತಪ್ಪು ಮಾಡ್ದೆ? ನೀನೇನ್ ತಪ್ಪು ಮಾಡಿಲ್ವೇ? ಬಸ್ರಿ ಹೆಂಗ್ಸು ಕೆಲಸ ಮಾಡಬಾರ್ದು ಅಂತ. ನಂಗೇನು ಆಗಕ್ಕಿಲ್ಲ ಅಮ್ಮವ್ರೆ. ಅಯ್ಯೋ ಪೆದ್ ಮುಂಡೆದೆ, ಬಸ್ರಿ ಹೆಂಗ್ಸು ಹೆಚ್ಚಿಗೆ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ವಾ? ಪ್ರತಿ ತಿಂಗಳು ಬಂದು ಸಂಬಳ ತಗೊಂಡೋಗು. ದಿನ ಬಂದು ಏನಾದ್ರೂ ಅಡಿಗೆ ಮಿಕ್ಕಿದ್ರೆ ತಗೊಂಡೋಗು. ಹೆರಿಗೆ ಆದ್ಮೇಲೆ ಕೆಲ್ಸಕ್ಕೆ ಬಾ. ನೀವೆಷ್ಟು ಒಳ್ಳೆಯವ್ರು ಅಮ್ಮವ್ರೆ. ದೇವ್ರ ನಿಮ್ಮನ್ನ ಸಂದಾಕಿ ಹೋಗ್ಬಾ. ಗೊತ್ತೀನಮ್ಮವ್ರೆ. ಗೌರಿ, ಬಂದೇಮ್ಮ. ಬಾಮ ಗೌರಿ. ಏನಮ್ಮ? ಇನ್ನೂ ಅದನ್ನೇ ಯೋಚನೆ ಮಾಡ್ತಿದೀಯಾ? ನೋಡು, ಮದುವೆ ಆದ ಹೊಸ್ತ್ರಲ್ಲಿ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ದಿವಸ ತಗೊಳುತ್ತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಯೋಚನೆ ಮಾಡಬೇಡ ಗೌರಿ. ಈಗ ನೀನ್ ಗರ್ಭಿಣಿ, ನೀನ್ ದುಃಖ ಪಟ್ಕೊಂಡ್ರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ. ನಾನು ಹೇಳೋದು ಗೊತ್ತಾಯ್ತಾ?
ಆ ಡಾಕ್ಟ್ರು ಅದು ಇದು ಅಂತ ಏನೇನೋ ಹೇಳ್ತಾರೆ, ರೆಸ್ಟ್ ತಗೋ ಅಂತಾರೆ. ಆದ್ರೆ ನೀನ್ ಕೆಲ್ಸ ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು. ಆ ಬಾಮ್ಮ ಗೌರಿ, ಕೂತ್ಕೋ ಬಾ. ಪರವಾಗಿಲ್ಲ ಬಾ. ಕೆಲಸ ಅಂದ ಹಾಗೆ ನನ್ ಜ್ಞಾಪಕಕ್ಕೆ ಬಂತು. ನಾನ್ ಬಸ್ರಿಯಾಗಿದ್ದಾಗ ನಮ್ಮಮ್ಮ ಮನೆ ಕೆಲಸವನ್ನ ಕಳಿಸ್ಬಿಟ್ರು. ಯಾಕೆ ಅಂತ ಕೇಳು. ಯಾಕೆ? ಯಾಕೆ ಅಂದ್ರೆ ಮನೆ ಕೆಲಸ ಮಾಡಿದ್ರೆ ಹೆರಿಗೆ ಸುಲಭವಾಗತ್ತೆ. ನಮ್ಮನೇಲಿ ಯಾಕೋ ಕೆಲಸದವಳು ಇಲ್ವಲ್ಲಮ್ಮ. ಅಂದ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡ್ಕೋತೀಯಾ? ಕೆಲಸ ಮಾಡೋದೇ ನನ್ನ ಅಭ್ಯಾಸಮ್ಮ. ಅಯ್ಯಯ್ಯೋ, ಮನೆ ಕೆಲಸ ಮಾಡೋ ಅಭ್ಯಾಸ ಮರ್ತು ಬಹಳ ವರ್ಷ ಆಗೋಯ್ತು. ನಮ್ಮನೆ ಕೆಲಸದವಳು ಇವತ್ತೇ ಹೊರಟೋದ್ಲು. ಬೇರೆಯವ್ರನ್ನ ನಮ್ಮ ಮನೇಲಿ ಇಟ್ಕೋಣ ಅಂದ್ರೆ ಮನೆ ತುಂಬಾ ದುಡ್ಡು ಒಡವೆ ಎಲ್ಲ ಇದೆ. ನೀನೇ ಹೇಳು, ಹೊಸಬ್ರನ್ನ ಹೇಗೆ ಇಟ್ಕೊಳ್ಳೋದು? ಹೌದಮ್ಮ, ನೀವ್ ಹೇಳೋದು ನಿಜಾನೇ. ಬೇಕಾದ್ರೆ ನಿಮ್ ಕೆಲಸದವಳು ಬರೋವರೆಗೂ ನಾನೇ. ನೀನು ದೇವ್ರೆ ನೀನು ನಮ್ಮನೆ ಕೆಲಸ ಮಾಡ್ತೀಯಾ? ಬೇಡಮ್ಮ ಬೇಡ. ಏನಮ್ಮ, ನನಗ್ ತಾಯಿ ಆಗಿರೋ ನಿಮ್ಮನೇಲಿ ಮಗಳಾಗಿ ನಾನ್ ಕೆಲಸ ಮಾಡೋದು ತಪ್ಪೇನಮ್ಮ? ನಿನಗ್ ತಪ್ಪು ತೋರ್ದೆ ಇದ್ರೂನು ನಿನ್ ಪ್ರೀತಿ ಗಂಡನ್ನ ಒಂದ್ ಮಾತ್ ಕೇಳಿದ್ರೆ ಯಾವ್ದಕ್ಕೂ ಒಳ್ಳೇದಲ್ವಾ? ತಾಯಿ ಮಗಳು ಒಂದಾದ್ಮೇಲೆ ನಿಮ್ ಮಧ್ಯ ನನ್ ಪರ್ಮಿಷನ್ ಯಾಕೆ? ನೀವುಂಟು ಅವಳುಂಟು. ಗೌರಿ, ನಾ ಬರ್ತೀನಿ. ನಿನ್ ಗಂಡಂದು ಎಷ್ಟು ದೊಡ್ಡ ಮನ್ಸು. ಗೌರಿ, ಬಸ್ಲಲ್ಲಿ 2 ಪಾತ್ರೆ ಇದೆ, ತೊಳೆದ್ರೆ ಬೇಗ ಅಡಿಗೆ ಮಾಡ್ಬೋದು. ತೊಳಿತೀನಮ್ಮ. ಕೂತ್ಕೋ ಕೂತ್ಕೋ. ಕಲ್ಯಾಣಿ, ಅಮ್ಮ ಕಲ್ಯಾಣಿ. ಏನಮ್ಮ? ಅಕ್ಕನ್ಗೆ ಸ್ವಲ್ಪ ಸಹಾಯ ಮಾಡು ಬಾರೆ. ನಾನ್ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಮ್ಮ. ಆಮೇಲೆ ಮಾಡಿದ್ರಾಯ್ತು ಕಣೆ. ಪರವಾಗಿಲ್ಲ ಬಿಡಿಮ್ಮ, ಅವಳೆ ಯಾಕೆ, ನಾನೇ ತೊಳಿತೀನಿ. ಇರೋದ್ 4 ಜನಕ್ಕೆ 2 ಕಡೆ ಅಡಿಗೆ ಯಾಕೆ? ಇನ್ಮೇಲೆ ಒಂದೇ ಕಡೆ ಅಡಿಗೆ ಮಾಡೋಣ. ನೋಡು, ಬೇಗ ಬೇಗ ಬಟ್ಟೆ ಒಗೆದು ಪಾತ್ರೆ ತೊಳೆದು ಬಂದು ಅಡಿಗೆ ಮಾಡು. ಇಲ್ಲ, ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಏನು ಇಲ್ಲ, ಅವತ್ತು ಅಯ್ಯಯ್ಯೋ, ವಿನೋದ್, ಬೇಗ ರೆಡಿ ಆಗು, ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗೋಣ. ಗೌರಿ, ರಾತ್ರಿ ಕೆಲಸದವಳು ಬರ್ತಾಳೆ. ಅನ್ನ ಸ್ವಲ್ಪ ಜಾಸ್ತಿ ಇಡು. ಬಸ್ರಿ ಹೆಂಗ್ಸಲ್ವಾ, ಜಾಸ್ತಿ ಹೊಟ್ಟೆ ಹಸಿವಿರುತ್ತೆ. ಆಯ್ತಮ್ಮ. ಸ್ವಲ್ಪ ದಿನ ನಾನೊಬ್ನೇ ಮಲ್ಕೋಬೇಕು ಅಂದ್ಕೊಂಡಿದ್ದೀನಿ. ನೀವು ತುಂಬಾ ಬದಲಾಗಿದ್ದೀರಾ. ಯಾಕೆ ಬದಲಾಗಿದ್ದೀರಾ? ಬೇಕು ಅಂತನ? ನನಗೆ ಯಾಕೆ ಕಷ್ಟ ಕೊಡ್ತಿದ್ದೀರಾ? ನನ್ಗೊಂದು ಅರ್ಥ ಆಗ್ತಿಲ್ಲ ರೀ. ನಾವು ಬೇರೆ ಮನೆಗೆ ಹೋಗೋಣ. Don't disturb me. ಅರ್ಧಂ ಭಾರ್ಯ ಹೆಂಡತಿ ಗಂಡನ ಶರೀರದಲ್ಲಿ
ಅರ್ಧ ಭಾಗ. ಸ್ನೇಹಿತರಲ್ಲಿ ಶ್ರೇಷ್ಠವಾದ ಸ್ನೇಹಿತ ಹೆಂಡತಿ, ಪುರುಷಾರ್ಥದಲ್ಲಿ 3ಕ್ಕೆ ಧರ್ಮ, ಅರ್ಥ, ಕಾಮ. ಮೂಲ ಹೆಂಡತಿ, 4ನೇದು ಮೋಕ್ಷ. ಸದ್ಗತಿ ಹೊಂದೋ ಕೂಡ ಹೆಂಡತಿನೇ ಕಾರಣ. ಇದನ್ನ ಭಕ್ತರಿಗೆ ಪ್ರತ್ಯಕ್ಷವಾಗಿ ತಿಳಿಸೋದಕ್ಕೆ ಆ ಈಶ್ವರನು ಅರ್ಧನಾರೇಶ್ವರನ ರೂಪದಲ್ಲಿ ಅವತರಿಸಿದ್ದಾನೆ. ಗೌರಿ ಬೇಗ ಕಾಫಿ ಮಾಡ್ಕೊಂಬಾ. ಬಂದೆಮಾ. ಕಲ್ಯಾಣಿ, ನೀನಾ? ಟೈಮ್ ಆಗ್ತಿದೆ ವಿನೋದ್, ಬೇಗ ಬಾ. ಎಸ್, ಕಮಿಂಗ್. ಪಾಯಸ ಮಾಡಿದ್ಯಾ ಸಾವಿತ್ರಿ? ಪಾಯಸ ಮಾಡು ಅಂತ ಉಮಾ ಬೆಳಗ್ನಿಂದ ಒಂದೇ ಸಮ ಹಠ ಹಿಡ್ದಿದ್ಲು. ಅದಕ್ಕೆ ಮಾಡ್ದೆ. ಗೌರಿ ಜ್ಞಾಪಕ ಬಂತ. ಬೇಜಾರ್ ಮಾಡ್ಕೋಬಿಡ್ರಿ. ಉಮಾ, ಪಾಯಸ ಪೂರ್ತಿ ತೃಪ್ತಿಯಾಗಿ ಕುಡಿ. ಆದ್ರೆ ಯಾವತ್ತೂ ಅಮ್ಮನ ಹತ್ರ ನೀನ್ ಪಾಯಸ ಮಾಡುವಂತ ಹಠ ಮಾಡಬಾರ್ದು. ಅಪ್ಪ, ಅಕ್ಕನ್ ಕಂಡ್ರೆ ನನಗಿಷ್ಟ, ನನ್ನ ಕಂಡ್ರೆ ಅಕ್ಕನ್ಗಿಷ್ಟ. ನಮ್ಮಿಬ್ಬರಿಗೂ ಪಾಯಸ ಅಂದ್ರೆ ತುಂಬಾ ಇಷ್ಟ. ಪಾಯಸ ತಗೊಂಡೋಗೋ ನೈವೇದ್ಯಲ್ಲ ಆದ್ರೂ ಅಕ್ಕನ್ ನೋಡ್ಬೋದಲ್ಲ ಅಂತ ಅಮ್ಮನ್ಗೆ ಹೇಳಿ ಪಾಯಸ ಮಾಡಿಸ್ತೆಪ್ಪ. ಆ ಮನೆ ಹೊಸರು ತುಳಿಯಲ್ಲ ಅಂತ ನಾವ್ ಹೇಳಿ ಬಂದಿದೀವಲ್ಲಮ್ಮ. ಹಾಗಂದಿ ನೀವು ತಾನೇ, ನಾನಲ್ವಲ್ಲ. ನನ್ ಕಂದ ರೀ, ಗೌರಿ ನೋಡ್ಬೇಕು ಅಂತ ಉಮಾ ತುಂಬಾ ಆಸೆ ಪಡ್ತಿದ್ದಾಳೆ. ಗೌರಿಗೂ ಪಾಯಸ ಅಂದ್ರೆ ತುಂಬಾ ಇಷ್ಟ. ಹೋಗ್ ಕೊಟ್ಬಿಟ್ಟು ನೋಡ್ಕೊಂಡ್ ಬರ್ಲಿ ಬಿಡ್ರಿ. ಬೇಡ ಅನ್ಬೇಡಿ. ಅಪ್ಪ, ನಾನು ಒಳಗೂ ಹೋಗಲ್ಲ, ದೂರದಿಂದಾನೇ ಅಕ್ಕನ್ ನೋಡ್ಕೊಂಡು ಪಾಯಸ ಕೊಟ್ಬಿಟ್ಟು ಓಡ್ ಬಂದ್ಬಿಡ್ತೀನಪ್ಪ. ಲೇ ಗೌರಿ, ಮನೆ ಕೆಲಸ ಮಾಡೋಳ್ಗೆ ಎಷ್ಟ್ ಸಂಬಳ ಕೊಡ್ತಾರೆ ಗೊತ್ತಾ? ಗೊತ್ತಿಲ್ಲಮ್ಮ. ನಮ್ ಕೆಲಸದೊಳಗೆ ತಿಂಗಳಿಗೆ 75 ರೂಪಾಯಿ ಕೊಡ್ತಿದ್ದೆ. ವರ್ಷಕ್ಕೆ 800. ಇರ್ಲಿ, 1000 ಅನ್ಕೋ. 20 ವರ್ಷ ಕೆಲಸ ಮಾಡಿದ್ರೆ ಎಷ್ಟು ಹಣ ಆಗುತ್ತೆ ಗೊತ್ತಾ? ಅಕ್ಕ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿನ್ಗೋಸ್ಕರ ನಂಗೆ ಗಸಗಸೆ ಪಾಯಸ ತಂದಿದ್ದೀನಿ, ತಗೋಕ್ಕ. ನೀನ್ ಬಾ, ಒಳಗ್ ಬಾ. ಮೊದ್ಲು ನೀನ್ ಕುಡ್ದ್ಬಿಟ್ಟು ಡಿಬ್ಬಿ ವಾಪಸ್ ಕೊಡು. ಕುಡಿತೀನಿ, ನೀನ್ ಬಾಮ್ಮ. ನೀನ್ ಕುಡಿತಾ ಇರು, ನಾನ್ ನೋಡ್ತಾ ಇರ್ತೀನಿ. ಸರಿ. ಗಬಗಮ ಅಂತ ವಾಸನೆ ಬರ್ತಾ ಇದೆ. ನೀನ್ ಸ್ವಲ್ಪ ಕುಡಿ. ಮನೇಲಿ ತುಂಬಾ ಇದೆ, ನಾನ್ ಮನೆಗೆ ಹೋಗ್ಬಿಟ್ಟು ಕುಡಿತೀನಿ. ಮೊದ್ಲು ನೀನ್ ಕುಡಿಯಕ್ಕ. ಅಮ್ಮ ಗೌರಿ, ಏನ್ ಕುಡಿತಾ ಇದೀಯಮ್ಮ? ಅದು ಸಾವಿತ್ರಿ. ಗಸಗಸೆ ಪಾಯಸ. ಪಾಪ ಬಸ್ರಿ ಅಂತ ನಿಮ್ ಕಡೆಯವ್ರು ಮಾಡಿ ಕಳ್ಸಿದಾರಾ? ವಾಸನೆ ನೋಡು ಗೌರಿ, ನೀನ್ ಇವಾಗ ಬಸ್ರಿ ಕಂಡ್ ಮನೆಯವ್ರದನ್ನೆಲ್ಲ ನೀನ್ ಕುಡಿಬಾರ್ದು. ನಿನ್ ಆರೋಗ್ಯ ಕೆಟ್ಟೋಗುತ್ತಪ್ಪ. ಕುಡಿಯೋ ಪಾಯಸ ನಮ್ಮನ್ ಪಾಲ್ ಮಾಡ್ದ್ಯಾ? ನಿನ್ ಕೈ ಸೇದೋಗ. ಏನ್ ಬೊಗಳಿದೆ ಕತ್ತೆ? ಏನ್ ಸಾವಿತ್ರಿ, ಬಂಗ್ಲೆ ಇದ್ರೆ ಅವ್ರು ವಾಸ ಮಾಡ್ತಾರೆ, ದುಡ್ಡಿದ್ರೆ ಅವ್ರು ಉಪಯೋಗಿಸ್ಕೋತಾರೆ. ನಮ್ ಮಗು ಹೊಡಿಯೋದು ಅಂದ್ರೇನು, ಗೌರಿ ಗೋಳೆ ಕೊಡೋದು ಅಂದ್ರೇನು? ನಡಿ ಸಾವಿತ್ರಿ, ಹೋಗಿ ಕೇಳೋಣ ಅದೇನ್ ಮಾಡ್ತಾರೋ. ಉಮಾ, ನೀ ಮಲ್ಕೊಂಡಿರು, ನಾವೀಗ ಬಂದ್ಬಿಡ್ತೀವಿ. ನೀನು ದರಿದ್ರದೋಳು ಅಂತ ಗೊತ್ತಿದ್ರು ನಿನಗೆ ತಾಳಿ ಕಟ್ಟಿದೆ. ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡು.
ನಿನ್ ಕತ್ತಲ್ ತಾಳಿ ಬೀಳೋದಕ್ಕೆ ನಾನ್ 20,000 ರೂಪಾಯಿ ಖರ್ಚು ಮಾಡಿದೆ. ನಿನ್ಗೆ ಆದಾಯನೂ ಇಲ್ಲ, ಆಸ್ತಿನೂ ಇಲ್ಲ. ಯಾರೇ ಕೊಡ್ತಾರೆ ನನ್ ದುಡ್ಡು? ನೀನ್ 20 ವರ್ಷ ನಮ್ಮನೇಲಿ ಕೆಲಸ ಮಾಡಿದ್ರೆ ಆವಾಗ ನನ್ ದುಡ್ಡು ತೀರುತ್ತೆ. ಅದಕ್ಕೆ ನನ್ನ ಕೆಲಸದೊಳಗ್ ಮಾಡಿದ್ರ? ಸದ್ಯ ಮೈ ಮುರಿಯೋ ಕೆಲಸ ಕೊಟ್ಟನೆ ಹೊರತು ಮೈ ಮಾರೋ ಕೆಲಸ ಕೊಡ್ಲಿಲ್ವಲ್ಲ? ಬಾಯಿ ಮುಚ್ಚೆ, ಏನ್ ಮಾತಾಡ್ತಿದ್ಯಾ? ಕೇಳಿದ್ರು ಅವಳು ನನ್ನ ಎಷ್ಟು ಕೇವಲವಾಗಿ ಮಾತಾಡ್ತಿದ್ದಾಳೆ ಅಂತ. ಅವರು ನಿನ್ ತಾಯಿ ಸಮಾನ ಅಂದ್ರೆ ತಪ್ಪೇನಿದೆ? ಅವಳು ತಾಯಿ ಜಾತಿಗೆ ಸೇರಿದವಳಲ್ಲ, ತಲೆ ಹಿಡಿಯೋ ಜಾತಿಗೆ ಸೇರಿದವಳು. ನಮ್ಮ ಗೌರಿ ಸದಾ ನಿನ್ನ ಸೇವೆ ಮಾಡಿಕೊಂಡು ಒಂಟಿಯಾಗೇ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದವಳನ್ನ ನಾನು ಬಲವಂತ ಮಾಡಿ ನಿನ್ನ ಮೇಲೆ ಆಣೆ ಇಡಿಸಿ ಮದುವೆಗೆ ಒಪ್ಪಿಸ್ದೆ. ನೀನು ಒಳ್ಳೆ ಕಡೆ ಅವಳಿಗೆ ಮದುವೆ ಮಾಡಿಸ್ದೆ. ಅದಕ್ಕೆ ನಾವ್ ಎಷ್ಟು ಸಂತೋಷಪಟ್ವಿ ಅಂತ ನಿಂಗೆ ಗೊತ್ತಾ? ಆಮೇಲಾದ್ರೂ ಅವಳು ಸಂತೋಷವಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಎಲ್ಲ ತಲೆ ಕೆಳಗಾಗೋಯ್ತು. ಹೋಗ್ಲಿ, ಅವಳಿಗೆ ಸಹಾಯ ಮಾಡೋಣ, ನಮ್ ಕೈಲಾದಷ್ಟು ಹಣ ಕೊಡೋಣ ಅಂದ್ರೆ ನಮ್ಮ ಹತ್ರ ಅದೂ ಇಲ್ಲ. ಅವಳು ಸಂತೋಷವಾಗಿರೋ ಹಾಗೆ ನೀನೇ ಏನಾದ್ರೂ ಒಂದು ದಾರಿ ತೋರ್ಸಪ್ಪ. ಬನ್ನಿ ಶಾಸ್ತ್ರಿಗಳೇ, ಬನ್ನಿ. ನಮ್ಮ ಗೌರಿಗೆ ನಾನೆಲ್ಲ ಕೇಳಿಸ್ಕೊಂಡೆ. ಮತ್ತೆ ನೀವಾದ್ರೂ ಆ ಸ್ವಾಮಿಗೆ ಹೇಳಿ ನಮಗೆ ದುಡ್ಡು ಬರೋ ಹಾಗೆ ಮಾಡಿ. ಹೀಗ್ ಸುಮ್ನೆ ಕೇಳಿದ್ರೆ ದುಡ್ಡು ಬರುತ್ತಾ? ಮತ್ತಿನ್ನೇನ್ ಮಾಡ್ಬೇಕು? ಕೈಲಾಸ ನಿರ್ಮಾಣಕ್ಕೆ ಹಣ ಬೇಕಾದಾಗ ಬ್ರಹ್ಮನ ಆದೇಶದ ಪ್ರಕಾರ ಆ ಶಿವನೇ ವರಮಹಾಲಕ್ಷ್ಮಿ ವ್ರತ ಮಾಡಿ ಫಲ ಪಡ್ಕೊಂಡಂತೆ. ಹಾಗೆ ನೀವು ನಿಷ್ಠೆಯಿಂದ ವ್ರತ ಮಾಡಿದ್ರೆ ನಿಮಗೂ ಫಲ ಸಿಗತ್ತೆ. ನಮ್ಮ ಗೌರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಅದ್ ಹೇಗ್ ಮಾಡ್ಬೇಕು ಹೇಳಿ? ಹೇಳ್ತೀನಿ. ಅದಕ್ ಮುಂಚೆ ನಿಮ್ ಮನೇಲಿರೋ ಜ್ಯೇಷ್ಠ ದೇವಿನ ಹೊರಗ್ ಕಳಿಸ್ಬೇಕು. ಜ್ಯೇಷ್ಠಾದೇವಿ? ಇವಳ ಹೆಸರು ಸಾವಿತ್ರಿ, ನಿಮಗ್ ಗೊತ್ತು. ನನ್ನ ಮಗಳು ಉಮಾದೇವಿ. ಆ ಹೆಸರಿನವ್ರು ಯಾರು ಇಲ್ವಲ್ಲ? ಅಯ್ಯೋ ಹುಚ್ಚಪ್ಪ, ಜ್ಯೇಷ್ಠ ದೇವಿ ಅಂದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಗೆ ಅಕ್ಕ. ಅವಳು ಯಾರ ಮನೇಲಿ ಕಾಲಿಡ್ತಾಳೋ ಆ ಮನೇಲಿ ಬಂದ ಆದಾಯನ ಬಂದಾಗೆ ತಿಂತಾಳೆ. ಆಮೇಲೆ ಸಾಲ ಮಾಡಿಸ್ ತಿಂತಾಳೆ. ಅಷ್ಟು ಸಾಲದೆ ಅಂದ ತಿಂತಾಳೆ, ಆರೋಗ್ಯ ತಿಂತಾಳೆ, ಕೊನೆಗೆ ಆಯಸ್ಸನ್ನೂ ತಿಂತಾಳೆ. ಎಲ್ಲ ಮುಗಿದ ಮೇಲೆ ಆ ಮಹಾತಾಯಿ ಬೇರೆ ಮನೆ ನೋಡ್ಕೋತಾಳೆ. ಹೌದಾ ಶಾಸ್ತ್ರಿಗಳೇ? ಎಷ್ಟೇ ಸಂಪಾದನೆ ಮಾಡಿದ್ರು ಸಾಕಾಗ್ತಾ ಇಲ್ಲ. ಯಾವುದೇ ಕೆಲಸ ಕೈ ಹಾಕಿದ್ರು ಕೈ ಹತ್ತಾ ಇಲ್ಲ. ಆ ಮಹಾತಾಯಿನ ಮನೆಯಿಂದ ಹ್ಯಾಕ್ ಕಳ್ಸೋದು ಹೇಳಿ? ಹೇಳ್ತೀನಿ. ಮೊದಲು ವಿಘ್ನೇಶ್ವರನ ಪೂಜೆ, ಆಮೇಲೆ ಅರಿಶಿನ ಕುಂಕುಮಾನ ಸಮಾನವಾಗಿ ಬೆರೆಸಿ ಕಲಸಿ ಮುದ್ದೆ ಮಾಡಿ ಅದನ್ನ ಒಂದು ವೀಳ್ಯದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಅದೇ ಜ್ಯೇಷ್ಠ ದೇವಿ ರೂಪ. ಅದಕ್ಕೆ ಪೂಜೆ ಮಾಡಿ ಪುಳಿಯೋಗರೆನ ನೈವೇದ್ಯ ಮಾಡಬೇಕು. ಎಷ್ಟೇ ತಿಂದ್ರು ಏನೇ ತಿಂದ್ರು ಯಾವಾಗ್ಲೂ ಹಸುವಿಂದ ಇರೋ ಜ್ಯೇಷ್ಠ ದೇವಿಗೆ ಇಷ್ಟವಾದ ಆಹಾರ ಅಂದ್ರೆ ಪುಳಿಯೋಗರೆ. ಆಮೇಲೆ ಮುತ್ತೈದೆಯರಿಗೆ ಬಾಗ್ನ ರೌಕೆ ಬಟ್ಟೆ ಇಟ್ಟು ಹೂವು ಹಣ್ಣು ತಾಂಬೂಲದ ಜೊತೆಗೆ ದಕ್ಷಿಣೆ ಸಹ ಕೊಡಬೇಕು. ಎಲ್ಲಾ ಸಮಾರಂಭದಲ್ಲೂ ಊಟಕ್ ಮೊದಲು ಪುಳಿಯೋಗರೆ ಬಡಿಸ್ತಾರೆ. ಯಾಕೆ ಗೊತ್ತಾ? ಗೊತ್ತಿಲ್ಲ. ಬಂದವ್ರ ತಲೆ ಮೇಲೆ ದರಿದ್ರ ದೇವತೆ ಇದ್ರೆ ಪುಳಿಯೋಗರೆ ತಿಂದ ಕೂಡ್ಲೆ ಒಳಗಡೆ ಇರೋ ದರಿದ್ರ ದೇವತೆ ತೃಪ್ತಿ ಪಟ್ಟು ತಿಂದ ಮನೇಲಿ ಹೆಜ್ಜೆ ಹಾಕದೆ ಬಂದೋರ್ ಜೊತೆಲೇ ಹೊರಟೋಗ್ತಾಳೆ. ಅದರ ನಂತರ ಆ ಜ್ಯೇಷ್ಠ ದೇವಿನ ನೀರಲ್ಲಿ ಕರಗಿಸ್ಬಿಡ್ಬೇಕು. ಸಾವಿತ್ರಿ, ನಮ್ಮ ಉಮನ್ ಪ್ರಾಣ ಉಳಿಸೋದಕ್ಕೋಸ್ಕರ ನಮ್ ಗೌರಿ ಚಿನ್ನದ ಪದಕನೆಲ್ಲ ಅಡ ಇಟ್ಬಿಟ್ಲು. ಅಂಥವಳಿಗೆ ಒಳ್ಳೇದಾಗ್ಲಿ ಅಂತ ವ್ರತ ಮಾಡೋಣ ಅಂದ್ರೆ ಎಲ್ಲೂ ದುಡ್ಡು ಸಿಗ್ಲಿಲ್ಲ ರೀ. ಅದಕ್ಕೆ ಯಾಕೆ ನೀ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ. ನಮ್ಮ ಗೌರಿ ಬಾಳ್ ಒಳ್ಳೇದಾಗೋದಕ್ಕೆ ನಾವೇನ್ ತ್ಯಾಗ ಮಾಡಿದ್ರು ತಪ್ಪಿಲ್ಲ. ನೋಡು, ವ್ರತ ಮಾಡೋದಕ್ಕೆ ಮುಂಚೆ ಮನೆಯೆಲ್ಲ ಗೋಸಗಣಿಯಿಂದ ಸಾರಿಸಿ ಗೋಮೂತ್ರ ಚಿಮಿಕ್ಸಿ ಶುದ್ಧ ಮಾಡ್ಬೇಕು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಹೋಗಿ ಗೋಮಾಯ ತಗೊಂಬ. ಗೋವು ಅತಿ ಪವಿತ್ರವಾದದ್ದು. ಅಂಥ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಸಮಸ್ತ ದೇವರುಗಳು ನೆಲೆಸಿರುತ್ತಾರೆ. ಆದ್ರೆ ಗೋವು ಲಕ್ಷ್ಮೀ ದೇವಿಗೆ ಮಾತ್ರ ಜಾಗ ಕೊಡಲಿಲ್ಲವಂತೆ. ಲಕ್ಷ್ಮಿಯು ಗೋವಿನ ಬಳಿ ಬಂದು ನನಗೂ ನಿನ್ನ ದೇಹದಲ್ಲಿ ಜಾಗ ಕೊಡು ಎಂದು ಕೇಳಿದಾಗ ನೀನು ಚಂಚಲೆ, ನಿನ್ನಂಥವರಿಗೆ ನನ್ನ ದೇಹದಲ್ಲಿ ಜಾಗವಿಲ್ಲವೆಂದು ಆ ಗೋವು ಹೇಳಿತಂತೆ. ಲಕ್ಷ್ಮಿ ಬಹಳ ಬೇಡಿಕೊಂಡ ಮೇಲೆ ನನ್ನ ದೇಹದ ಎಲ್ಲಾ ಜಾಗಗಳು ತುಂಬಿವೆ, ಉಳಿದಿರುವುದು 2 ಜಾಗ, ಗೋಮೂತ್ರ ಹಾಗೂ ಗೋಮಾಯ ಬರೋ ಜಾಗ.
ಅಲ್ಲಿರುತ್ತೀಯಾ ಎಂದು ಕೇಳಿದಾಗ ಸಂತೋಷದಿಂದ ಲಕ್ಷ್ಮಿ ಆ ಜಾಗದಲ್ಲಿ ಹೋಗಿ ಸೇರಿಕೊಂಡಳಂತೆ. ಆಗಿಂದ ಗೋಮಾತೆನ ಎಲ್ಲರೂ ಗೋಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ. ಆದ್ದರಿಂದ ಗೋವಿನ ಮುಂಭಾಗಕ್ಕಿಂತ ಹಿಂಭಾಗ ಮುಟ್ಟಿ ನಮಸ್ಕಾರ ಮಾಡಿದವರು ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ. ಓಂ ಲಕ್ಷ್ಮಿಯೇ ನಮಃ, ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವರಪ್ರದಾಯಿನೇ ನಮಃ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀವು ಕ್ಷಮಿಸಿ. ನಿಮ್ ಜೊತೆ ನಾನು ಬಾಳೋಕೆ ನನ್ಗೊಂದೇ ಒಂದು ಅವಕಾಶ ನೀವು ಕೊಡಬೇಕಾಗಿತ್ತು. ಒಂದೇ ಒಂದು. ಕಲ್ಯಾಣಿ, ಅವಳ ಸಂಕಟ ನೋಡಕ್ಕಾಗ್ತಿಲ್ಲ. ಆಫ್ ಮಾಡು. ಅವಳಿ ನಿಜವಾಗ್ಲೂ ಸಂಕಟ ಪಡ್ತಿದ್ದಾಳ? ಇಟ್ಸ್ ಓನ್ಲಿ ಪಿಕ್ಚರ್ ಯಾ. ಪ್ಲೀಸ್ ಆಫ್ ಇಟ್ ಅಂಡ್ ಸೇ. ಡೋಂಟ್ ಡಿಸ್ಟರ್ಬ್ ಮೀ. ಸೂಪರ್ ಆಕ್ಟಿಂಗ್, ಸೂಪರ್. ಕಲ್ಯಾಣಿ, ಏನ್ ಚಿಕ್ಕ ಹುಡುಗ ತರ ಸಂಕಟ ಪಡ್ತಿದ್ಯಾ ವಿನೋದ್? ಯಾಕೆ ಕಚ್ಕುಲ್ ಮಾಡ್ತೀಯಾ? ಸುಮ್ಮನೆ ಇರು ಕಲ್ಯಾಣಿ, ಪ್ಲೀಸ್. ಕೊಡಲ್ಲ. ಗೌರಿ, ಎಲ್ಲಿ ಹೋಗ್ತಾ ಇದೀಯಾ? ಒಂದ್ ಕಾಲ್ ಒತ್ತೆ. ಕಲ್ಯಾಣಿ ಪ್ಲೀಸ್, ನಾನು ಮಲ್ಕೋಬೇಕು. ಹೇಳಿದ್ರೆ ಕೇಳ್ಬೇಕು. ಏ ವಿನೋದ್, ಈ ಹುಚ್ಚಿ ಆಕ್ಟಿಂಗ್ ನೋಡಿ ಗೊಬ್ಬಚ್ಚಿ ತರ ಕೂತಿದ್ಯಾ? ನಾನ್ ಕೊನೆಯವರೆಗೂ ನೋಡ್ಬೇಕು. ರಿಮೋಟ್ ಕೊಡು. ಬಿಡು ಕಲ್ಯಾಣಿ. ನಾಯಕಲ್ಲಿ ಬಂದಿದ್ಯಾ ಇಲ್ಲ ಟಿವಿ ಬಂದಿದ್ಯಾ? ದರಿದ್ರ. ಮುಚ್ಚೆ ಬಾಯಿ. ಅಯ್ಯಯ್ಯೋ, ಅಯ್ಯಯ್ಯೋ, ಏನಾಯ್ತೆ ನಿಂಗೆ? ನಾನೇನು ಮಾಡ್ಲಿಲ್ಲಪ್ಪ. ಇದಕ್ಕಿದ್ದಾಗೆ ಬಿದ್ದೋದ್ಲು. ಅಮ್ಮ ಅಮ್ಮ ಅಮ್ಮ, ನಿನ್ ಗಂಡನ ಮುಂದೆ ಅದೇನ್ ನಾಟಕ ಆಡ್ತಿದೀಯೇ? ಸಾಕ್ ಹೋಗೆ ಹೋಗೆ. ಈ ಸುಂದರವಾದ ಸಮುದ್ರ, ಪ್ರಶಾಂತವಾದ ಈ ಸಂಜೆ ಹೀಗೆ ಇದ್ರೆ ಜೀವನ ಸುಖಮಯವಾಗಿರುತ್ತೆ. ಅಯ್ಯೋ, ನನ್ನ ಕಾಡಂತೆ ಅಂತ ಅನ್ಕೊಂಡ್ರ ನೀವ? ಬ್ಯಾಂಕಲ್ಲಿ ಯಾರೇ ಕಳ್ತನ ಮಾಡಿದ್ರು ಪೊಲೀಸ್ನವ್ರಿಗೆ ನಮ್ಮನ್ನೇ ಹಿಡಿಸ್ಕೊಡ್ತೀನಿ ಅಂತ ಮುರುಡೇಶ್ವರ ಮೇಲೆ ಆಣೆ ಮಾಡಿಸ್ದಾಗಿಂದ ಅಣ್ಣ ಡೇ ಡ್ಯೂಟಿ, ಸಣ್ಣ ನೈಟ್ ಡ್ಯೂಟಿ, ಡೇ ಡ್ಯೂಟಿ, ನೈಟ್ ಡ್ಯೂಟಿ, ಡೇ ಡ್ಯೂಟಿ, ನೈಟ್ ಡ್ಯೂಟಿ. ಡ್ಯೂಟಿನೂ ಮಾಡಕ್ಕಾಗದೆ ಕಣ್ಣಿಗೆ ನಿದ್ದೆನೂ ಇಲ್ಲದೆ ಸಾಯ್ತಾ ಇದೀವಿ. ಆಣೆ ತೆಗಿಯೋ. ಹಿಂಗ್ ಒಬ್ಬರಿಗೊಬ್ಬರು ಹಿಡ್ಕೊಂಡು ಆಣೆ ತೆಗೆದ್ರೆ ದೇವ್ರು ಒಪ್ಪಕ್ಕಿಲ್ಲ ಕಣ್ರ. ಹಂಗ ಮಂಗ ಕಣ್ಣು ಮುಚ್ಕೋಬೇಕು. ಕಣ್ಣು ಮುಚ್ಚಲ ಆಟಾಡೋಣ, ಕಣ್ಣು ಮುಚ್ಚಲ ಆಟಾಡೋಣ. ಅದ್ದಿ ನೋಡು. ಕಣ್ಣು ಮುಚ್ಕೊಳ್ರ ಅಂತಂದ್ರ ನಂದಲ್ಲ ಕಣ್ರ, ನಿಮ್ ಕಣ್ಣು ಮುಚ್ಕೊಳ್ರ. ನಾವ್ ಕಣ್ಣು ಮುಚ್ಕೊಂಡ್ಬಿಟ್ರೆ ನೀನು ಓಡಾಡ್ಬಿಡ್ತೀಯ. ನಾನು ಕಣ್ಣು ಮುಚ್ಕೊಂಡಿದ್ರೆ ನಾನು ಹೆಂಗ್ ಓಡಕ್ ಆಗ್ಬಿಡ್ತದೆ ಹೇಳು? ಹೌದಲ್ವಾ? ಈಗ ಆಣೆ ತೆಗಿಯೋದ್ ಹೆಂಗೋ? ಈಗ ನಾನು ಆಣೆ ತೆಗಿಬೇಕಾನೆ. ನಾನು ಕೈ ಇಟ್ಕೊಂಡಿರ್ತೀನಿ. ಕಣ್ಣು ಮುಚ್ಕೊಂಡು ನೀವಿಬ್ರು ಈ ಕೈಗಳ ಮಧ್ಯ ಬೋಳೆ ಶಂಕರ ಬೋಳೆ ಶಂಕರ ಬೋಳೆ ಶಂಕರ ಅಂತ ಹೇಳ್ತಾನೆ ಇರ್ಬೇಕು. ಅಪ್ಪಿ ತಪ್ಪಿ ಕೈ ಏನಾದ್ರೂ ಟಚ್ ಆಗೋಯ್ತು ಆಣೆ ನಿಂತು. ಆಮೇಲೆ ನಿಮ್ ಜೀವನದಲ್ಲಿ ಆಣೆ ತೆಗೆಸ್ಕೊಳಕ್ ಆಗಕ್ಕಿಲ್ಲ. ಮುಚ್ಕೊಳ್ಳಿ, ಮುಚ್ಕೊಳ್ರ ಹೇಳಿ. ಬೋಳೆ ಶಂಕರ ಬೋಳೆ ಕಣ್ಣು ಮುಚ್ಕೊಳ್ರ. ಬೋಳೆ ಶಂಕರ ಬೋಳೆ ಶಂಕರ ಬೋಳೆ ಶಂಕರ ಆಣೆ ತೆಗಿಯೋ. ಬೋಳೆ ಶಂಕರ ಬೋಳೆ ಶಂಕರ ಬೋಳೆ ಶಂಕರ ಬೋಳೆ ಶಂಕರ ಆಣೆ. ಅಲ್ಲೋಡಲ್ಲೇ
ಗೌರವ ಗೌರಿ ಏನಮ್ಮ? ಏ ಗೌರಿ, ಕುಡಿಯೋಣ ಅಂದ್ರೆ ಫಿಲ್ಟರ್ ನಲ್ಲಿ ಒಂದ್ ತೊಟ್ಟು ನೀರಿಲ್ಲ. ಏನೇ ಮಾಡ್ತಿದ್ಯಾ ದರಿದ್ರ? ಅಯ್ಯಯ್ಯೋ ನನ್ ಕಾಲು! ಅಯ್ಯೋ ನನ್ ಏನಾಯ್ತಮ್ಮ? ಕಾಲು, ಅಬ್ಬಬ್ಬಾ, ಅಮ್ಮ? ನನ್ ಕಾಲು. ಸೀಮಂತ ಮಾಡಕ್ಕೆ ತವ್ರ ಮನೆ ಕಡೆಯವ್ರು ಯಾರು ಇಲ್ದಿದ್ದಾಗ ಬೇಕಾದವ್ರು ಯಾರಾದ್ರೂ ಮಾಡ್ಬೋದಲ್ಲ. ಆ ಮನೆ ಹೊಸಲು ತುಳಿಯಲ್ಲ ಅಂತ ನಾವ್ ಹೇಳಿ ಬಂದಿದೀವಲ್ಲ. ತುಳಿಯೋದ್ ಬೇಡ, ದಾಟ್ಕೊಂಡು ಹೋಗ್ಬಿಡೋಣ. ಏಯ್ ಬಾಯ್ ಮುಚ್ಚು, ಬಾಸ್ಬಿಡ್ತೀನಿ ನೋಡು. ನೋಡಕ್ಕೆ ಮುನ್ಸ್ಕೊಂಡ್ ಕೂತ್ಕೊಳಕ್ಕೆ ಈಗ ಸಮಯ ಅಲ್ಲ. ಏನೇ ಆಗ್ಲಿ ಸೀಮಂತ ನಾವ್ ಮಾಡ್ಲೇಬೇಕು. ಅದಕ್ಕೆ ಸೀಮಂತಕ್ಕೆ ಏರ್ಪಾಡ್ ಮಾಡ್ಕೊಂಡ್ ಬಂದಿದ್ದೀರಾ? ಸಂತೋಷ ಸಂತೋಷ. ಏನಮ್ಮ ಊರ್ನವ್ರಿಗೆಲ್ಲ ಅರಿಶಿನ ಕುಂಕುಮಕ್ಕೆ ಹೇಳ್ ಬಂದಿದ್ದೀರಾ? ಅದು ಇಲ್ಲಮ್ಮ, ಇನ್ನು ನಾವ್ ಯಾರಿಗೂ ಹೇಳಿಲ್ಲ. ಪರವಾಗಿಲ್ಲ, ನಮ್ ಕಾರ್ನಲ್ಲೇ ಹೋಗಿ ಎಲ್ರಿಗೂ ಹೇಳ್ ಬರೋಣ. ಸೀಮಂತನ ಮದ್ವೆಗಿಂತ ಅದ್ಧೂರಿಯಾಗಿ ಮಾಡೋಣ. ಬೇಡಿ ಅಮ್ಮ, ನಿಮ್ ಖರ್ಚಲ್ಲಿ ಮಾಡಿ ಇನ್ನೂ ಋಣದಲ್ಲಿ ಬೀಳೋಕೆ ನಮ್ಗಿಷ್ಟ ಇಲ್ಲ. ನಮ್ ಕೈಲಾದ ಮಟ್ಟಿಗೆ ನಾವು ಮಾಡ್ತೀವಿ. ಸ್ವಲ್ಪ ಗೌರಿನ್ ಕರಿತೀರಾ? ಅಮ್ಮ ಗೌರಿ, ನಿಮ್ಮವರೆಲ್ಲ ಬಂದಿದ್ದಾರೆ, ಬಂದ್ ಕರ್ಕೊಂಡು ಹೋಗು. ನಮ್ಮವರೆಲ್ಲ ಗೌರಿ, ನೀನ್ ಕಾಲ್ ಜಾರಿ ಬಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀನ್ ಇಲ್ಲೇ ಇರು, ನಾನು ಹೋಗಿ ಕರ್ಕೊಂಡ್ ಬರ್ತೇನೆ. ಸೀಮಂತ ಮಾಡಿ ಅಂತ ಯಾರು ಹೇಳಿದ್ರು? ಏ ಬಿಡ, ಯಾಕೆ ಹೇಳ್ಬೇಕು? ಈ ತರದ್ನೆಲ್ಲ ಯಾರಾದ್ರೂ ಹೇಳ್ತಾರಾ? ಆದ್ರೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ನಮ್ ಮನೇಲಿ ಸೀಮಂತ ಆಗ್ಬರಲ್ಲ. ಗರ್ಭಕ್ಷೇಮಕ್ಕೆಂತ ಮಾಡೋ ಸೀಮಂತನ ಆಗ್ಬರಲ್ಲ ಅಂದ್ರೇನು? ವಿಚಿತ್ರವಾಗಿದೆಯೇ? ವಿಚಿತ್ರ ಏನ್ ಬಂತು? ನಮ್ಮನೇಲಿ ಮಕ್ಕಳು ಸಾಯ್ತಾರೆ ಅಂತ ಬಾಣಂತನ ಮಾಡಲ್ಲ, ಅವ್ರ ಮನೇಲಿ ತಾಯಿ ಸಾಯ್ತಾಳೆ ಅಂತ ಸೀಮಂತ ಮಾಡಲ್ಲ. ಪಾಪ. ಪಾಪನೂ ಇಲ್ಲ ಪುಣ್ಯನೂ ಇಲ್ಲ, ಇದ್ರಲ್ಲಿ ಏನೋ ಮಸ್ಲತ್ತೈತೆ. ಅಯ್ಯೋ, ನೀವ್ ಏನಾದ್ರೂ ಮಾತಾಡ್ಕೊಳ್ಳಿ, ನನಗೆ ಯಾಕಿದು? ಹೇಗೂ ಇದನ್ನೆಲ್ಲ ತಂದಿದೀವಿ, ಗೌರಿ ಕೊಟ್ಬಿಟ್ಟು ಹೋಗ್ತೀವಿ. ದಯವಿಟ್ಟು ಕರೀರಿ. ಅವಳು ಯಾರ್ ಕರೆದ್ರೂ ಬರಲ್ಲ, ಬೇಕಾದ್ರೆ ನೀವೇ ಕರೀರಿ. ಗೌರವ ಗೌರಿ, ಅಕ್ಕ, ಗೌರಮ್ಮ, ಗೌರವ ಗೌರಿ, ಗೌರಿ, ಗೌರಿ ಬಾಮ್ಮ. ಗೌರಿ, ಬರ್ಬೇಡ ಅಂದವ್ರು ಬಂದ್ರೆ ನೀನು ಬರೋಲ್ಲ ಅಂತ ನನಗ್ ಗೊತ್ತು. ಆದ್ರೂ ಇವ್ರು ಬಂದಿದ್ದಾರೆ, ಅದೇನ್ ಹೇಳ್ತೀಯೋ ನೀನೇ ಹೇಳು. ಇಲ್ಲ, ನಾನ್ ಬರಲ್ಲ. ನನಗೆ ಯಾವ ಸೀಮಂತನೂ ಬೇಡ. ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟೋಗಿ. ಏನಿನ್ನು ಮೇಲೆ ನೋಡ್ತಿದ್ದೀರಾ? ಕೇಳಿಸ್ತಲ್ಲ? ಏನಮ್ಮ ನಿನ್ನ ನ್ಯಾಯ? ನಮ್ಮ ಗೌರಿ ಮಂಗಳವಾದ್ಯ ನುಡಿಸಿದ್ರೆ ಎಲ್ಲ ಹೆಣ್ಣು ಮಕ್ಕಳ ಜೀವನಾನು ಸುಖಮಯವಾಗಿರುತ್ತೆ. ಆದ್ರೆ ಇವ್ರ ಜೀವನ ಯಾಕೆ ಹೀಗೆ? ಅವ್ರ ಮದುವೆಗೆ ಅವರೇ ವಾದ್ಯ ನುಡಿಸ್ಕೊಂಡು ಮದುವೆ ಆಗಿರೋದು ಪ್ರಪಂಚದಲ್ಲಿ ನೀವು ಎಲ್ಲಾದ್ರೂ ನೋಡಿದ್ಯಾ? ನಮ್ಮ ಗೌರಿ ಅದನ್ನು ಮಾಡಿದಾಳೆ. ಆದ್ರೆ ಅವಳ ಜೀವನ ಯಾತಕ್ಕೆ ಈ ತರ ಆಗಬೇಕು? ಅವಳೇನ್ ತಪ್ಪು ಮಾಡಿದಾಳೆ ಹೇಳು? ಆ ಮನೆ ಹತ್ರ ಹೋದಾಗ ನಮ್ಮನ್ನ ಮನೆಯಿಂದ ಹೊರಟು ಹೋಗಿ ಅವಳು ಹೇಳಿಲ್ಲ. ಅವಳು ಮನಸಾರ ಈ ಮಾತನ್ನು ಹೇಳಿಲ್ಲಮ್ಮ. ಇದರಲ್ಲಿ ಏನೋ ಇದೆ ಅಮ್ಮ. ನೀನ್ ನೋಡು. ಚೊಚ್ಚಲು ಬಸರಿಗೆ ಸೀಮಂತ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ವೇನಮ್ಮ? ನಮ್ ಗೌರಿ ನಿನಗೇನ್ ಕಡಿಮೆ ಮಾಡಿದ್ಲು? ಯಾಕೆ ಅವಳಿಗೆ ಸೀಮಂತ ಮಾಡ್ದಿರೋ ಹಾಗೆ ಮಾಡ್ದೆ? ಯಾಕಮ್ಮ? ಅಯ್ಯೋ, ಸೀಮಂತದ ವಿಷಯನ ಅವಳೇನೆ ಕೇಳ್ತೀಯಾ? ಯಾರಿಗೆ ವಿಷಯ? ಸೀಮಂತದ ವಿಷಯ ಅವಳಿಗೇನ್ ಗೊತ್ತು? ಗಣೇಶ, ಸುಬ್ರಹ್ಮಣ್ಯ ಇಬ್ರು ನಿನ್ನ ಮಕ್ಕಳೇ. ಅದ್ರಲ್ಲಿ ಒಬ್ರನ್ನಾದ್ರೂ ನೀನು 9 ತಿಂಗಳು ಹೊತ್ತಿದ್ಯಾಮ? ಇಲ್ವೇ? ಅಂಥದ್ರಲ್ಲಿ ಸೀಮಂತದ ಬೆಲೆ ನಿನಗೇನಮ್ಮ ಗೊತ್ತು? ನಿನಗೇನ್ ಗೊತ್ತು? ಗೊತ್ತಿದ್ದೋ ಗೊತ್ತಿಲ್ದೇನೋ ಇದನ್ನೆಲ್ಲ ನಮ್ ಗೌರಿಗೆ ಅಂತ ತಗೊಂಡ್ ಬಂದ್ವಿ. ಈ ಮಂಗಳ ದ್ರವ್ಯಗಳನ್ನ ವಾಪಸ್ ತಗೊಂಡು ಹೋಗೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಮುತ್ತೈದೆಯರಲ್ಲೆಲ್ಲ ಮಹಾ ಮುತ್ತೈದೆ ನೀನು. ತಗೋಮ್ಮ, ನಿನಗೆ ಅರ್ಪಿಸ್ತಾ ಇದ್ದೀವಿ, ತಗೋ.
ನಮ್ಮ ಗೌರಿ ಮಂಗಳವಾದ್ಯ ನುಡಿಸಿದ್ರೆ ಎಲ್ಲ ಹೆಣ್ಣು ಮಕ್ಕಳ ಜೀವನನೂ ಸುಖಮಯವಾಗಿರುತ್ತೆ. ಆದ್ರೆ ಇವ್ರ ಜೀವನ ಯಾಕೆ ಹೀಗೆ? ಅವ್ರ ಮದುವೆಗೆ ಅವರೇ ವಾದ್ಯ ನುಡಿಸ್ಕೊಂಡು ಮದುವೆ ಆಗಿರೋದು ಪ್ರಪಂಚದಲ್ಲಿ ನೀವು ಎಲ್ಲಾದ್ರೂ ನೋಡಿದ್ಯಾ? ನಮ್ಮ ಗೌರಿ ಅದನ್ನು ಮಾಡಿದಾಳೆ. ಆದ್ರೆ ಅವಳ ಜೀವನ ಯಾತಕ್ಕೆ ಈ ತರ ಆಗಬೇಕು? ಅವಳೇನ್ ತಪ್ಪು ಮಾಡಿದಾಳೆ ಹೇಳು? ಆ ಮನೆ ಹತ್ರ ಹೋದಾಗ ನಮ್ಮನ್ನ ಮನೆಯಿಂದ ಹೊರಟೋಗಿ ಅವಳು ಹೇಳಿಲ್ಲ. ಅವಳು ಮನಸಾರ ಈ ಮಾತನ್ನು ಹೇಳಿಲ್ಲಮ್ಮ. ಇದರಲ್ಲಿ ಏನೋ ಇದೆ ಅಮ್ಮ. ನೀನ್ ನೋಡು. ಚೊಚ್ಚಲು ಬಸರಿಗೆ ಸೀಮಂತ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ವೇನಮ್ಮ? ನಮ್ ಗೌರಿ ನಿನಗೇನ್ ಕಡಿಮೆ ಮಾಡಿದ್ಲು? ಯಾಕೆ ಅವಳಿಗೆ ಸೀಮಂತ ಮಾಡ್ದಿರೋ ಹಾಗೆ ಮಾಡ್ದೆ? ಯಾಕಮ್ಮ? ಅಯ್ಯೋ, ಸೀಮಂತದ ವಿಷಯನ ಅವಳೇನೆ ಕೇಳ್ತೀಯಾ? ಯಾರಿಗೆ ವಿಷಯ, ಸೀಮಂತದ ವಿಷಯ ಅವಳಿಗೇನ್ ಗೊತ್ತು? ಗಣೇಶ, ಸುಬ್ರಹ್ಮಣ್ಯ ಇಬ್ರು ನಿನ್ನ ಮಕ್ಕಳೇ. ಅದರಲ್ಲಿ ಒಬ್ರನ್ನಾದ್ರೂ ನೀನು 9 ತಿಂಗಳು ಹೊತ್ತಿದ್ಯಾಮ? ಇಲ್ವೇ? ಅಂಥದ್ರಲ್ಲಿ ಸೀಮಂತದ ಬೆಲೆ ನಿನಗೇನಮ್ಮ ಗೊತ್ತು? ನಿನಗೇನ್ ಗೊತ್ತು? ಗೊತ್ತಿತ್ತೋ ಗೊತ್ತಿಲ್ದೇನೋ ಇದನ್ನೆಲ್ಲ ನಮ್ ಗೌರಿಗೆ ಅಂತ ತಗೊಂಡ್ ಬಂದ್ವಿ. ಈ ಮಂಗಳ ದ್ರವ್ಯಗಳನ್ನ ವಾಪಸ್ ತಗೊಂಡು ಹೋಗೋದು ಒಳ್ಳೇದಲ್ಲಮ್ಮ, ಒಳ್ಳೇದಲ್ಲ. ಮುತ್ತೈದೆಯರಲ್ಲೆಲ್ಲ ಮಹಾ ಮುತ್ತೈದೆ ನೀನು. ತಗೊಮ್ಮ, ನಿನಗೆ ಅರ್ಪಿಸ್ತಾ ಇದ್ದೀವಿ, ತಗೋ. ಗೌರಿ, ಏ ಗೌರಿ, ಎಂತ ಸುಗಂಧ ವಾಸನೆ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ಅಯ್ಯೋ 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 ಅಯ್ಯೋ, ನಿನ್ ಗಂಡ ಸೀಮಂತ ಬೇಡ ಅಂದ್ರು ರಾತ್ರಿ ಹೋಗಿ ಸೀಮಂತ ಮಾಡಿಸ್ಕೊಂಡ್ ಬಂದಿದ್ಯಾ? ದೇವತೆಗಳು ನಿನ್ನೆ ರಾತ್ರಿ ಬಂದು ನನ್ನ ಕರ್ಕೊಂಡು ಹೋದ್ರು. ಅದು ಯಾವ ಲೋಕ? ದೇವಲೋಕ. ಅಲ್ಲಿ ಮಹಾತಾಯಿ ಪಾರ್ವತಿ ದೇವಿನೇ. ಅವಳೇ ನನಗೆ ಸೀಮಂತ ಮಾಡಿದ್ಲು. ಪಾರ್ವತಿನ? ಕನಸ? ಖರ್ಚಿಲ್ಲ, ಪರವಾಗಿಲ್ಲ. ಆದ್ರೆ ಇವೆಲ್ಲ ಹೇಗ್ ಬಂತು? ಏನೇ ನಕಲಿ ಒಡವೆ ಹಾಕೊಂಡು ಭಾರಿ ಸೀರೆ ಉಟ್ಕೊಂಡು ಈ ಮನೆಗೆ ನೀನ್ ಯಜಮಾನಿ ಆಗ್ಬೇಕು ಅಂತಿದ್ಯೇನೆ? ಬಿಚ್ಚೆ ದೇವ್ರೇ, ಸ್ವರ್ಗ ಅಂದ್ರೆ ಇದೆ ಕಣಪ್ಪ. ತಲೆ ಮೇಲೆ ಕಲ್ಲು, ಮೈ ತುಂಬ ಬಿಸಿಲು, ನೆಲದ ಮೇಲೆ ಕಾದು ಮಣ್ಣು. ಕರ್ನಾಟಕದಲ್ಲಿ ನನ್ನಂತ ದೊಡ್ಡ ಕಲಾವಿದನಿಗೆ ಇದೇನಾ ಮರ್ಯಾದೆ? ಬಾಯಿ ಮುಚ್ಕೊಂಡು ಬಾರಯ್ಯ ಇಲ್ಲಿ. ಸಾವಿತ್ರಿ, ಏನ್ರಿ? ಇದೇನ್ ನೋಡು, ಬಾಯಿಲಿ. ಏನ್ರಿ ಅದು? ನೋಡು. ಅಯ್ಯೋ, ಯಾರಾದ್ರೂ ಗೊತ್ತಿರೋರಿಗೆ ತೋರಿಸ್ಬೇಕು. ವಜ್ರ ಇದ್ದಾಗಿದೆ. ಏನ್ ಮಂಜಪ್ಪಣ್ಣ, ವಜ್ರನ? ಇಲ್ಲ, ಇದು ಗಾಜಿನ ಚೂರು ಅಷ್ಟೇ. ಎಸಿ ಬೇಡ, ನೋಡ್ಕೊಡ್ತೀನಿ. ಇದು ಗಾಜಿನ ಚೂರೆ, ಇದನ್ ಬಿಸಾಕ್ಬೇಡ. ಖಾಲಿ ಸೀಸ ಹಳೆ ಪೇಪರ್ ತಗೊಳ್ಳೋರ್ ತರ ಇದನ್ನ ಯಾರು ತಗೋಬಹುದು. ಸಿಕ್ಕಿದ್ರೆ ಕಳ್ಸ್ಕೊಡ್ತೀನಿ. ಎಲ್ ಮಡಗ್ತೀಯಾ? ಇನ್ನೆಲ್ಲಿ, ಮನೇಲಿ ಹಳೆ ಪೆಟ್ಟಿಗೆ ಇದೆಯಲ್ಲ ಅದ್ರಲ್ಲಿ ಇಡ್ತೀನಿ. ಟಾಟಾ. ಯೋ, ಕೆಲಸ ಮಾಡ್ಬಾ ಇಲ್ಲಿ, ಇಲ್ಲಾಂದ್ರೆ ಕೂಲಿ ಕೊಡಕ್ಕಿಲ್ಲ.
ನನ್ ಕೆಲ್ಸನು ನೀನೇ ಮಾಡಿ ನನ್ ಕೂಲಿನೂ ನೀನೇ ತಗೋವಾಗಲೇ. ಆಯ್ತಿದ್ದೀನಲ್ಲ ನನ್ ಕರ್ಮ. ಏಯ್ ವಿನೋದ್, ಟೈಮ್ ಆಯ್ತು, ಬಾ. ಬಂದೆ. ಗೌರಿ, ಯಾಕೆ ಬಾಗಿಲ್ ಹಾಕಿದ್ಯಾ? ತೆಗಿ. ಏ ಗೌರಿ, ಮೊದಲು ಬಾಗಿಲ್ ತೆಗಿ. ಮೊದಲು ನಾನು ಕೇಳೋದಕ್ಕೆ ಉತ್ತರ ಹೇಳಿ. ಏನದು? ಏನ್ರಿ, ಮೊನ್ನೆ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ಒಂದು ಪಾತ್ರ ನೋಡಿ ನೀವೆಷ್ಟು ಸಂಕಟ ಪಟ್ರಿ. ನಾನು ಜೀವಂತವಾದ ಪಾತ್ರ, ನಿಮ್ ಹೆಂಡತಿ, ನಿಮ್ ಕಣ್ಣು ಮುಂದೆನೆ ಇಷ್ಟು ನೋವು ಸಂಕಟ ಪಡ್ತಾ ಇದ್ದೀನಿ. ನಿಮ್ಗೇನು ಅನಿಸ್ತಾ ಇಲ್ವಾ? ಹೇಳ್ರಿ, ನನ್ ಯಾವ್ದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರಿ ಹೇಳ್ರಿ. ಹಠಕ್ಕೆ. ನನ್ ಕಣ್ಣು ಮುಂದೆನೆ ನೀವು ಕಲ್ಯಾಣಿ ಕಿಲಕಿಲ ಅಂತ ನಗೋದು, ಒಟ್ಟಿಗೆ ಓಡಾಡೋದು ಹಠಕ್ಕೆನಾ? ಅಲ್ಲ, ನನ್ನ ಜಾತಕದಲ್ಲಿ ಎರಡಿನ ಮದುವೆ ಯೋಗ ಇದೆ ಅಂತೆ. ಒಂದ್ ವೇಳೆ ನೀನಿದ್ರು ಸತ್ರು ಎಲ್ಲಿದ್ರು ನನ್ನ ಸುಖ ಸಂತೋಷನ ಬಯಸು ಅಂತ ನನ್ನ ಮುತ್ತಿನಂತ ಹೆಂಡತಿ ಅಲ್ವಾ ನೀನು? ಗೌರಿ, ಕಣ್ಣೀರು ಜಾತಕನ ಬದಲಾಯಿಸಕ್ಕಾಗಲ್ಲ. ನಿಲ್ಲಿ. ಮನುಷ್ಯರು ಬರ್ದಿರೋ ಜಾತಕ ನಿಮ್ಮ ಬದಲಾವಣೆಗೆ ಸ್ಫೂರ್ತಿ ಆದ್ರೆ, ಆ ದೇವ್ರು ಬರ್ದಿರೋ ಜಾತಕ ನನ್ನ ಸಹನೆಗೆ ಶಕ್ತಿ. ಆ ದೇವ್ರೇ ಇದಕ್ಕೆ ಉತ್ತರ ಕೊಡ್ತಾನೆ. ಏನಪ್ಪ ಮದಕರಿ ನಾಯ್ಕಂತರ ಕತ್ತಿ ವರ್ಷ ಮಾಡ್ತಾ ಇದ್ಯಾ? ಎಲ್ಲ ಗಿಡ್ಡನ ಆಣೆ ಪ್ರಭಾವ. ಅವನ್ ಏನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಇದನ್ನೇ ಕತ್ತಿ ಅಂತ ತಿಳ್ಕೊಂಡು ಅವ್ನ್ ಗುರುಡೆ ಚೂರ್ ಚೂರ್ ಮಾಡ್ಬಿಡ್ತಾ ಇದ್ದೆ, ಚಿಟ್ನಿ ಮಾಡ್ಬಿಡ್ತಾ ಇದ್ದೆ, ನುಚ್ಚಾಕ್ಬಿಡ್ತಾ ಇದ್ದೆ. ನಾನ್ ಯಾರ ಹತ್ರ ಮಾತಾಡ್ತಾ ಇದ್ದೆ? ನನ್ನ ಹತ್ರ. ಅಣ್ಣ ಅಣ್ಣ ಆಣೆ ತೆಗ್ದಿದ್ದೀನಿ ಬಿಡ್ರ. ನಮ್ಮನ್ನೇನ್ ಬೋಳೆ ಶಂಕರ ಅಂತ ತಿಳ್ಕೊಂಡ್ಬಿಟ್ಟಿದೇನಾ? ನೋಡ್ರ, ನಿಮಗೋಸ್ಕರ ದೇವ್ರ ಹತ್ರ ಹೋಗಿ ಕುಂಕುಮಾರ್ಸನೆ ಮಾಡಿಸಿ ನಿಮ್ ಮೇಲಿರೋ ಆಣೆ ತೆಗ್ಸಿ ನೋಡು, ಕುಂಕುಮ ತಗೊಂಡು ಹಚ್ತಾ ಇದ್ದೀನಿ. ಗುರ್ಕ ಕೆಲ್ಸ ಹೋಯ್ತು, ಹಣ ಸಂಪಾದನೆ ಇನ್ಮೇಲೆ ಮಾಡ್ಬೋದು. ಅದನ್ನ ಹೇಳಕ್ಕೆ ನಾ ಬಂದಿದ್ದು. ಏನದು? ನನ್ ಜೊತೆ ಡೋಲ್ ಬರ್ಸ್ತಾನಲ್ಲ ಮಂಜಪ್ಪಣ್ಣ, ಅವ್ರ ಮನೆಯಲ್ಲಿ ವಜ್ರ ಐತೆ. ಎಲ್ಲಪ್ಪ ಬಿಟ್ರಿ ಅವರು? ವಜ್ರದ ಹೆಸರು ಕೇಳಿದ್ಕೆ ಮೇಲೆ ಹೋಗ್ಬಿಟ್ರ? ಇನ್ನೂ ಮೇಲೆ ಹೋಗ್ಲಿಲ್ವಲ್ಲ? ವಜ್ರ ಬೇಕಾ ಬೇಡವಾ? ಹೇಳ್ಬಿಡ್ತೀನಿ ಬಾ. ಎತ್ರ ಕಾಸು? ಕಾಸೆತ್ತು ಒಟ್ಟ ಕೈ. ಇವಾಗ ಹೇಳ, ಇವಾಗ ಹೇಳ, ಇವಾಗ ಹೇಳ. ಮಾಡಿ ಮೇಲೆಲ್ಲ ಹುಡ್ಕೊಂಡ್ ಬಂದೆ, ಆ ಹಾಳಾದ ಗೌರಿ ಕಾಣಿಸ್ತಾನೆ ಇಲ್ವಲ್ಲಪ್ಪ. ಈ ನಡುವೆ ಯಾಕೋ ಅವಳ ನಡವಳಿಕೆನೇ ಸರಿಯಾಗಿಲ್ಲ. ಎಲ್ಲಾದ್ರೂ ಸಾಯಕ್ ಹೋದ್ಲೋ ಏನೋ? ಸತ್ರ ಸಾಯ್ಲಿ, ನಮ್ ಕುತ್ತಿಗೆ ಬರ್ದೇ ಇದ್ರೆ ಸಾಕಪ್ಪ. ಎಲ್ಲಿ ಹೋಗಿರ್ತಾಳೆ? ಸರಿ, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ. ಓಂ ಸರ್ವಭೂತ ಹಿತಪ್ರದಾಯ ನಮಃ, ಓಂ ಪಾರ್ವತೇ ನಮಃ, ಓಂ ಚಾಮುಂಡೇಶ್ವರೇ ನಮಃ, ಓಂ ನಿಖಿಲೇಶ್ವರೇ ನಮಃ. ಅಮ್ಮ ಗೌರಿ, ಈಗೆಲ್ಲ ದೋಷನೂ ಪರಿಹಾರ ಆಯ್ತು. ಆದ್ರೆ ಈ ತಾಳಿನ ನಿನ್ ಗಂಡನೇ ಕಟ್ಟಬೇಕು. ಅವರು ಬಂದು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದ? ಅದಾಗೋ ಕೆಲಸ ಅಲ್ಲ ಶಾಸ್ತ್ರಿಗಳೇ. ಯಾಕಮ್ಮ ಆಗೋಲ್ಲ? ಇದು ನಿನ್ನ ತಲೆಯಿಂದ ಜಾರಿ ಬಿದ್ದ ಹೂವಮ್ಮ. ಉದರಿ ಹೋಗಬೇಕಾಗಿದ್ದ ನಿನ್ನ ಮುತ್ತೈದೆತನ ಆ ದೇವಿ ಆರತಿ ತಟ್ಟೆಯಲ್ಲಿ ಬಿತ್ತಮ್ಮ. ಇನ್ಮೇಲೆ ನಿನಗೆ ಯಾವ ಕೆಡಕು ಆಗೋಲ್ಲ. ಹಾಗಾದ್ರೆ ನೀವೇ ನನಗೆ ತಾಳಿ ಕಟ್ಟಿ ಶಾಸ್ತ್ರಿಗಳೇ. ಶಿವ ಶಿವ, ಅಪಚಾರ ಅಪಚಾರ, ಹಾಗೆಲ್ಲ ಕಟ್ಟಬಾರ್ದು. ಅದು ಮಹಾಪರಾಧ. ಮತ್ತೆ ದೇವರ ಕಲ್ಯಾಣಕ್ಕೆ ಆ ದೇವಿಗೆ ನೀವೇ ತಾನೇ ತಾಳಿ ಕಟ್ಟೋದು? ಅಮ್ಮ ಶಾಂತ ಪಾಪ. ಅಮ್ಮ ಗೌರಿ, ಎಲ್ಲ ಒಡವೆಗಳನ್ನಿಟ್ಟು ಅಲಂಕಾರ ಮಾಡೋ ಹಾಗೆ ತಾಳಿನೂ ಅಲಂಕಾರ ಮಾಡ್ತೀವಮ್ಮ.
ವೈದಿಕವನ್ನು ಕಲಿತುಕೊಂಡಿದ್ದಕ್ಕೆ ಆ ದೇವತೆಗಳು ನಮಗೆ ಕೊಟ್ಟ ದೊಡ್ಡ ವರ ಕಣಮ್ಮ ಅದು. ಈಶ್ವರ, ಏನಪ್ಪ ಹುಡುಕ್ತಾ ಇದ್ದೀರಾ? ಬಾಪ ವಿನೋದ್, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಹಾವು ನನ್ನನ್ನು ಅಟ್ಟಿಸ್ಕೊಂಡು ಬಂತು. ಈ ದೇವಸ್ಥಾನದ ಆವರಣದಲ್ಲಿ ಕಾಲಿಟ್ಟ ಮೇಲೆ ಯಾವ ಭಯನೂ ಇಲ್ಲ. ತಗೋಪ್ಪ. ಶಾಸ್ತ್ರಿಗಳೇ, ಈ ತಾಳಿನ ಗೌರಿ ಕಟ್ಟು. ಶಾಸ್ತ್ರಿಗಳೇ, ಇನ್ನೊಂದು ತಾಳಿನ? ಹೌದಪ್ಪ, ಇದರಿಂದ ಎಲ್ಲಾ ದೋಷಗಳು ಪರಿಹಾರವಾಗುತ್ತೆ. ಯಾಕಪ್ಪ, ಗೌರಿ ಅಂದ್ರೆ ಇಷ್ಟ ಇಲ್ವಾ? ಇಷ್ಟಾನೇ, ತುಂಬಾ ತುಂಬಾ ಇಷ್ಟಾನೇ. ಇನ್ನೇಕ್ ತಡ, ಬೇಗ ತಾಳಿ ಕಟ್ಟು. ಒಳ್ಳೆ ಮುಹೂರ್ತ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಏನೇ ಸುಪ್ಪನಾತಿ, ಇನ್ನೊಂದ್ ತಾಲಿ ಕಟ್ಟಿಸ್ಕೊಂಡ್ರೆ ಸಾಯಲ್ಲ ಅನ್ಕೊಂಡ್ಯಾ? ಆ ತಾಲಿ ಇದ್ದೇ ತಾನೇ? ಅಯ್ಯೋ, ನಮ್ಮಮ್ಮನೇ ಹೊಡಿತೀಯಾ? ಗೌರಿ, ನೋಡಿ, ನೀವೆಲ್ಲ ಎಷ್ಟೋ ಕಷ್ಟ ಕೊಟ್ರಿ, ಸಹಿಸ್ಕೊಂಡೆ. ಆದ್ರೆ ಇದನ್ ಮಾತ್ರ ನನ್ನಿಂದ ಸಹಿಸಕ್ಕಾಗಲ್ಲ ರೀ. ನಾನು ಒಂದು ಹೆಣ್ಣು ರೀ, ನಿಮ್ ಹೆಂಡತೀರಿ. ಯಾವ ಹೆಣ್ಣು ತನ್ನ ಗಂಡನ್ನ ಹಂಚ್ಕೊಳಕ್ಕೆ ಒಪ್ಪಲ್ಲ ರೀ, ಒಪ್ಪಲ್ಲ, ಒಪ್ಪಲ್ಲ ರೀ. ಸಾವಿತ್ರಿ, ಸಾವಿತ್ರಿ, ಪೆಟ್ಟಿಗೆಯಲ್ಲಿ ವಜ್ರ ಕಾಣಿಸ್ತಾ ಇಲ್ಲ ಕಣೆ. ನೀವ್ ಎಲ್ಲಿ ಹುಡುಕಿದ್ರು ಎಷ್ಟು ಹುಡುಕಿದ್ರು ಅದ್ ಸಿಕ್ಕದಿಲ್ಲ. ಮೊದ್ಲು 80 ರೂಪಾಯಿ ತಗ. ಯಾಕಿದು? ನೀನ್ ಕಳ್ದೋಗಿದೆ ಅಂತ ಹುಡುಕ್ತಾ ಇರೋ ಗಾಜಿನ ಚೂರಿಗೆ ಯಾವನೋ ಒಂದ್ ಪೈಸಾನು ಕೊಡೋದಿಲ್ಲ. ನಾನ್ ತಲೆ ಉಪಯೋಗಿಸಿ ಇಬ್ರು ತಲೆ ಇಲ್ದ ನನ್ ಮಕ್ಕಳಿಗೆ 160 ರೂಪಾಯಿ ಕೊಟ್ಬಿಟ್ಟೆ. ನಿಮ್ಗರ್ದ ನಮ್ಗರ್ದ ತಗ ಮಾಡಿಕ. ಹಿಂಗೆ ಯಾಕೆ ಹೊಡಿತೇನ? ನೀನ್ ಮಾರಿದ್ದು ಗಾಜಿನ ಚೂರಲ್ಲಯ್ಯ, ನಿಜವಾದ ವಜ್ರ. ಯೋ ಮಂಜಪ್ಪಣ, ಯಾಕೆ ಗಾಜಿನ ಚೂರು ಅಂತ ನನ್ನ ಹತ್ರ ಸುಳ್ಳು ಹೇಳ್ದೆ? ಮುಚ್ಚ ಬಾಯ್. ನಿನ್ನ ಹತ್ರ ಹೇಳೋದು ಒಂದೇ, ಪೇಪರ್ ಪ್ರಚಾರ ಮಾಡೋದು ಒಂದೇ. ಅದಕ್ಕೆ ಹೇಳಿಲ್ಲ ನಾನು. ನೋಡಿ, ಇವಾಗ ಮಾತಾಡ್ತಾ ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೋಗ, ವಜ್ರ ತಗೊಂಡವ್ರು ಎಲ್ಲಿದಾರೋ ಪೊಲೀಸರಾದ್ರೂ ವಿಷಯ. ಮಂಜಪ್ಪಣ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ನಡಿ. ಹೇಗಿದೆ? ಏಯ್, ನಿನ್ನೆ ಚೆನ್ನಾಗಿದೆ. ನೀನು ಚಪ್ಪಾಳೆ ಹೊಡೆಸ್ಕೊಂಡು ನನ್ನನ್ನು ನೋಡಿ ನಗೋ ಹಾಗೆ ಮಾಡಿ ಇವತ್ತಿಗೆ 1 ವರ್ಷ ಆಯ್ತು. ಮರ್ತು ಬಿಟ್ಯಾ? ಇವತ್ತು ನಮ್ ಪ್ರೋಗ್ರಾಮ್ ಇದೆ. ನೀನ್ ನಾದಸ್ವರ ನುಡ್ಸೋದಕ್ಕೆ ವಿನೋದ್ ಪರ್ಮಿಷನ್ ಕೊಟ್ಟಿದ್ದಾನೆ. ಹಾಗೇನೆ ನಿನ್ನವ್ರನ್ನೆಲ್ಲ ದೇವಸ್ಥಾನಕ್ಕೆ ಕರೆಯೋದಕ್ಕೂ ಹೋಗಿದ್ದಾನೆ. ಇವತ್ತು ಪ್ರೋಗ್ರಾಮ್ಗೆ ಹೊಸ ಗೆಜ್ಜೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಇದನ್ ಮಾಡ್ಸಿದೀನಿ. ನಿನ್ನ ಬಂಗಾರದ ಪದಕನ ಕರಗಿಸ್ಬಿಟ್ಟು. ಹಲೋ, ನೋ ರಿಯಾಕ್ಷನ್ ಇನ್ ಯೋರ್ ಫೇಸ್. ಏನು, ನಿನ್ನ ಮುಖದಲ್ಲಿ ಯಾವ ಭಾವನೆನೂ ಕಾಣ್ತಾ ಇಲ್ವಲ್ಲ ಗೌರಿ? ನಿನಗೇನು ಅನ್ನಿಸ್ತಾನೆ ಇಲ್ವಾ? ಅನ್ನಿಸ್ತಾ ಇದೆ, ನಿನಗೂ ನಿಮ್ಮಮ್ಮನಷ್ಟೇ ಕೊಬ್ಬಿದೆ ಅಂತ. ಹಲೋ, ನೋ ರಿಯಾಕ್ಷನ್ ಇನ್ ಯೋರ್ ಫೇಸ್. ನಿನ್ನ ಮುಖದಲ್ಲಿ ಯಾವ ಭಾವನೆನೂ ಕಾಣ್ತಾ ಇಲ್ಲ. ನೌ ದ ಬಾಲ್ ಇಸ್ ಇನ್ ಮೈ ಕೋರ್ಟ್. ಸಿ ಹೌ ಐ ಪ್ಲೇ. ಶಟ್ ಅಪ್. ಫಸ್ಟ್ ಯು ಲರ್ನ್ ದ ಇಟಿಕೆಸಿ ಅಂಡ್ ಕಲ್ಚರ್. ಇಲ್ಲಿ ನಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ, ಅಲ್ಲಿ ದೇವಸ್ಥಾನದಲ್ಲಿ ನೋಡುವಂತೆ.
ಆವತ್ತು ಗೌರಿ ನಮ್ಮನ್ನ ಬರ್ಬೇಡ ಅಂತ ಹೇಳಿದ್ಲು ಅಂತ ನೀವೇ ನಿಮ್ ಬಾಯಿಂದ ಹೇಳಿದ್ರಿ. ಇವತ್ತು ಗೌರಿ ನಮ್ಮನ್ನ ಕರೀತಿದ್ದಾಳೆ ಅಂತ ಮತ್ತೆ ಅದೇ ಬಾಯಿಂದ ನೀವೇ ಹೇಳ್ತಿದ್ದೀರಾ. ನೋಡಿ, ಅವತ್ತು ಇವತ್ತು ಯಾವತ್ತು ನಮ್ ಗೌರಿ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಹಾ, ಸರಿಯಾಗಿ ಹೇಳಿದೆ ಸಾವಿತ್ರಿ. ನಾವು ನಮ್ಮ ಗೌರಿ ಮಾತಿಗೆ ಬೆಲೆ ಕೊಡ್ತೀವಿ. ಕಾಮ್ಯಾರ್ಥ ಸಿದ್ಧಿರಸ್ತು. ಗೌರಿ, ಅದ್ಗೆ ಗೌರಿ, ನೀನು ತುಂಬಿದ ಗರ್ಭಿಣಿ. ಈ ಪರಿಸ್ಥಿತಿಲಿ ನಾದಸ್ವರ ನುಡಿಸೋದು ಒಳ್ಳೇದಲ್ಲ. ನೋಡು, ನಾನಿದ್ದೀನಲ್ಲಮ್ಮ, ನಾನ್ ನುಡಿಸ್ತೀನಿ. ಭಯ ಪಡ್ಬೇಡಿ. ಈ ಸ್ವಾಮಿ ಸನ್ನಿಧಿಗೆ ಬಂದ್ಮೇಲೆ ಎಲ್ರಿಗೂ ಒಳ್ಳೇದಾಗುತ್ತೆ. ಗೌರಿ, ಓ ನಿಮ್ ಕಡೆಯವರೆಲ್ಲ ಬಂದ್ಬಿಟ್ಟಿದಾರಾ? ಬನ್ನಿ ಬನ್ನಿ, ಹೊತ್ತಾಯ್ತು. ಗೌರಿ ಕಣ್ಬಿಡಮ್ಮ. ಗೌರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಸರ್. ಅದೆಲ್ಲ ನನಗೆ ಗೊತ್ತು, ನೀವು ಹೋಗಿ ಹೋಗಿ. ಸರ್ ಅಯ್ಯೋ, ಕಾಲ್ ನೋವು. ಡಾಕ್ಟರ್, ಡಾಕ್ಟರ್, ನೀವು ಇಲ್ಲೇ ಇರಿ. ಏನ್ರಿ? ಅತ್ತೆ, ನಾನು ಕಲ್ಯಾಣಿಗೆ ಹೇಗಿದೆ? ಯಾಕೋ ಭಯ ಆಗ್ತಾ ಇದೆ. ಅತ್ತೆ, ಒಂದು ನಿಮಿಷ. ನಿನ್ ಗಂಟಲ ಮೇಲೆ ಗೌರವ ಇದ್ರೆ ಬಾಯಿ ಮುಚ್ಕೊಂಡು ಬಿತ್ಕೊ. ಹಲೋ, ಹೇಳಿ, ಗಟ್ಟಿಯಾಗಿ ಹೇಳಿ. ಕಲ್ಯಾಣಿ ಕಾಲಿಗೆ ಬಲವಾಗಿ ಏಟ್ ಬಿದ್ದಿದಂತೆ. ಡಾಕ್ಟರ್ ಪರೀಕ್ಷೆ ಮಾಡ್ತಿದ್ದಾರೆ. ಎಲ್ಲೋ ಸ್ವಲ್ಪ ಕಾಲು ಉಳ್ಕಿರ್ಬೇಕು. ಡೋಂಟ್ ವರಿ. ನಂಗೆ ಯಾಕೋ ಭಯ ಆಗ್ತಿದ್ದಪ್ಪ. ಅಯ್ಯೋ ಅತ್ತೆ, ಕಲ್ಯಾಣಿಗೆ ಏನೂ ಆಗೋಲ್ಲ. ಹಾಗಾಗಿ ನೋಡಿ, ಆಸ್ಪತ್ರೆಗೆ ಹೋಗಿದ್ವಿ ಗೌರಿ ಇಲ್ಲ. ಗೌರಿ ಗೌರಿ ನೋಡಿ, ನಮ್ ಗೌರಿಗೆ ನೋವು ಕಾಣಿಸ್ಕೊಂಡಿದೆ. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ಆಗ ಗೌರಿಗೆ ನಾದಸ್ವರ ನುಡಿಸೋದು ಬೇಡ ಅಂತ ಹೇಳಿ ಅಂದ್ರೆ ಹೇಳಿಲ್ಲ. ಈಗ ಅವಳ ಸತ್ರೆ ಶವ ಎತ್ಕೊಂಡು ಹೋಗಕ್ ಬಂದ್ರ? ಹೋಗಿ ಇಲ್ಲಿಂದ. ನಾನೇಕೆ ಹೊಡೆದೆ? ಇವನನ್ನು ಹೊಡಿಯಕ್ಕಾಗಲ್ವಲ್ಲ, ಅದಕ್ಕೆ ಅದೇವ್ರೆಲ್ಲ ಹೊಟ್ಟಿಕ್ಕು. ಬನ್ನಿ. ಹರ ಹರ ಭವ ಹರ
ಹೇಗೂ ಮದ್ವೆ ಆದ್ಮೇಲೆ ಅವ್ಳು ಡ್ಯಾನ್ಸ್ ಮಾಡೋ ಅವಶ್ಯಕತೆ ಇಲ್ವಲ್ಲ. ಕಾಲಿಲ್ದೇ ಇದ್ರು ಸಂಸಾರ ಮಾಡ್ಬೋದಲ್ಲ. ಆ ಮಗು ಅಳ್ತಾ ಇದೆ. ಗೌರಿ ಸತ್ತೋಗಿರ್ತಾಳೆ. ಬಾ ಬಾ ನೋಡೋಣ ಬಾಪ. ಅಬ್ಬ ಅಂತೂ ಸತ್ತು. ಆ ಇನ್ನೂ ನೀನ್ ಬದುಕಿದೀಯಾ? ಏನಂದ್ರೆ ನಾನಿನ್ನೂ ಬದುಕೇ ಇದ್ದೀನ? ನಿನಗೆ ಅಮ್ಮ ಕಲ್ಯಾಣಿ ನಿಮ್ ವಂಶದ ಶಾಪದ ಬಗ್ಗೆ ಮಾತಾಡ್ತಾ ಇರೋವಾಗ ನನ್ ಕೇಳಿಸ್ಕೊಂಡೆ. ಗೌರಿ, ತಲತಲಾಂತರದಿಂದ ಬಂದ ಆ ಶಾಪವನ್ನ ನಿನ್ ಪೂಜೆಯಿಂದ ನಿನ್ ಪುಣ್ಯದಿಂದ ಬದುಕಿದೀಯ. ಗೌರಿ, ನಿನ್ನನ್ನ ಅತಿಯಾಗಿ ಪ್ರೀತಿಸಿ ನೀನ್ ಸತ್ತು ಹೋದ್ಮೇಲೆ ನಿನ್ನ ಮರೆಯಕ್ಕಾಗದೆ ಜೀವನ ಪೂರ ಕೊರಗ್ತಾ ಇರೋಕೆ ಇಷ್ಟ ಇಲ್ದೆ ಬೇಕು ಅಂತಾನೆ ನಿನ್ನನ್ನ ಸ್ವಲ್ಪನೇ ಮಾನಸಿಕವಾಗಿ ಶಾರೀರಿಕವಾಗಿ ದೂರ ಮಾಡ್ಕೊಳ್ಕೆ ಪ್ರಯತ್ನ ಪಟ್ಟೆ. ಆ ಪ್ರಯತ್ನದಲ್ಲಿ ನಿನಗೆ ಎಷ್ಟು ಹಿಂಸೆ ಮಾಡಿ ನೋವು ಕೊಟ್ಟೆ. ನನ್ನನ್ನು ಕ್ಷಮಿಸ್ಕೋರಿ. ಹಾಗೆಲ್ಲ ಮಾತಾಡ್ಬೇಡಿ, ಹಾಗೆಲ್ಲ ಮಾತಾಡ್ಬೇಡಿ. ನಿನಗೆ ತಾಳಿ ಕಟ್ಟಿದ ಒಂದೇ ಒಂದು ಪುಣ್ಯಕ್ಕೆ ನಿನ್ನ ಮುತ್ತೈದು ತನ 100 ವರ್ಷ ಬಾಳಲಿ ಅಂತ ಆ ಈಶ್ವರ ನನಗೆ ಯಾವ ಶಿಕ್ಷಣ ಕೊಡ್ಲಿಲ್ಲ. ಕಷ್ಟ ಬಂದಾಗ ದೇವರ ಹತ್ರ ಅರ್ಕೆ ಮಾಡ್ಕೊಳ್ಳೋದು, ಸುಖ ಬಂದಾಗ ಮರ್ತು ಬಿಡೋದು. ನಿನ್ ಸಂಪಾದನೆಲಿ 10 ಭಾಗನ ಉಂಡಿಗಾಕ್ತೀನಿ ಅಂತ ಒಪ್ಕೊಂಡಿದ್ದ ಇಲ್ವಾ? ಇಲ್ಲ, ಒಪ್ಕೊಂಡಿದ್ದೆ ಕಣೆ. ನಿನ್ ಸಂಪಾದನೆ ಇಷ್ಟೇನೆ. ಮಾಡಿ ತಪ್ಪಾಯ್ತು ಅಂತ ದೇವ್ರ ಮುಂದೆ ಬೇಡ್ಕೊಂಡು ಎಲ್ಲ ಉಂಡಿಗಾಕು. ಮಂಜಯ್ಯ, ಅದೃಷ್ಟ ನಿನ್ನ ಹುಡುಕೊಂಡು ಬಂದಿದೆ. ಏನ್ ಸ್ವಾಮಿ? ನಿಧಿ ನಿಕ್ಷೇಪ ಸರ್ಕಾರಕ್ಕೆ ಒಪ್ಸಿದ್ರೆ ಅದರ ಬೆಲೆಯಲ್ಲಿ 20% ಕೊಡ್ತಾರೆ. ಆ ಲೆಕ್ಕದ ಪ್ರಕಾರ 10 ಲಕ್ಷ ಬೆಲೆ ಬಾಳುವ ವಜ್ರದ ಮೇಲೆ ನಿನಗೆ 2 ಲಕ್ಷ ಬಂದಿದೆ. ತಗೊಂಡಿಡಿ. ಅಯ್ಯೋ, ಇದು ನನಗೆ ಬೇಡಿ ಸ್ವಾಮಿ. ಕೊಡಿ ಗೌರಿ, ಇದು ನಿನಗೆ ಸೇರ್ಬೇಕಾ? ತಗೋಮ್ಮ. ನನಗ್ ಬೇಡಣ, ನಿಮಗ್ ಸಿಕ್ಕಿರೋದನ್ನ ನೀರೇ ಇಟ್ಕೊಳ್ಳಿ. ಸುಮ್ನೆ ಸಿಕ್ಕಿರೋ ದುಡ್ಡು ನಮ್ಗೆ ಯಾರಿಗೂ ಬೇಡ. ಭಕ್ತಿಯಿಂದ ಕಾಣಿಕೆ ಅಂತ ಆ ಹುಂಡಿಗೆ ಹಾಕ್ಬಿಡಿ. ಆಹಾ ಮಂಜಯ್ಯ, ಆ ದೇವರು ಕೊಟ್ಟಿದ್ದನ್ನ ಪುನಃ ಆ ದೇವ್ರಿಗೆ ಕೊಟ್ರೆ ಅದು ದೈವ ಧಿಕ್ಕಾರ ಆಗುತ್ತೆ. ಅದನ್ನ ನೀನೇ ಸಾವಿತ್ರಿ, ಇದನ್ನ ಶಾಸ್ತ್ರಿಗಳೇ, ಆ ಸ್ವಾಮಿಗೆ ಎಷ್ಟು ವಿಧವಾದ ಪೂಜೆಗಳಿವೆಯೋ ಎಲ್ಲಾನು ಇದರಿಂದ ಮಾಡಿಸಿ. ಮಿಕ್ಕಿದ ಹಣನ ನಾವೆಲ್ಲ ಹಂಚ್ಕೋತೀವಿ. ತಗೊಳ್ಳಿ. ಆ ಸ್ವಾಮಿಯ ಅನುಗ್ರಹ ನಿಮ್ಮೆಲ್ರ ಮೇಲೂ ಇರುತ್ತೆ. ಸರ್ವೇ ಜನೋ ಸುಖಿನೋ ಭವಂತು.